ಬಂದೇವು ನಾವು ನಿಮ್ಮ ಚರಣಗ. ಮ್ಯೂಸಿಕ್ ಅಂತ ಕೇಳಿದಾಗ ಫಸ್ಟ್ ಮೈಂಡ್ಗೆ ಏನ್ ಬರುತ್ತೆ ಅಂತ? ಲೈಫ್. ಸಂಗೀತ ಅಂದ್ರೆ ಜೀವನ. ನಾಟಕ ಮಾಡೋದು ಅಂದ್ರೆ ಅದು ಸಂಸ್ಕಾರವಂತ ಮಡಿವಂತ ಕುಟುಂಬದವರು ಯಾರು ಹೋಗೋದಲ್ಲ ಅನ್ನುವಂಥ ಒಂದು ಟ್ಯಾಬು ಇದ್ದಂಥ ಸಮಯ ಅವಾಗಿನ್ನು. ಇಫ್ ಐ ವರ್ ನಾಟ್ ಟು ಬಿ ಅನ್ ಆರ್ಟಿಸ್ಟ್ ಐ ವುಡ್ಂಟ್ ಹ್ಯಾವ್ ಸರ್ವೈವ್ಡ್. ನಮ್ಮ ಶಾಸ್ತ್ರೀಯ ಸಂಗೀತ ಎಂಥ ಅಗಾಧವಾದದ್ದು ಅಂದ್ರೆ ಅದನ್ನ ಅಭ್ಯಾಸ ಮಾಡಿದ್ರೆ ಯು ಕ್ಯಾನ್ ಸಿಂಗ್ ಎನಿ ಫಾರ್ಮ್ ಆಫ್ ಮ್ಯೂಸಿಕ್. ಎಲ್ಲಾದ್ರೂ ಕೇಳಿದ್ದೀರಾ ಸಂಗೀತ ಹಾಡು ಕೆಟ್ಟ ಅಂತ? ಇಲ್ಲ. ಕಲಾವಿದರಿಗೆ ಮಾತ್ರ ಅಷ್ಟು ಬೆಲೆ, ಅಷ್ಟು ಒಂದು ಪ್ರೀತಿ, ವಿಶ್ವಾಸ, ಹಾಗೆ ಒಂದು ಜವಾಬ್ದಾರಿ ಕೂಡ ಅಷ್ಟೇ ಹೆಚ್ಚಾಗಿರುತ್ತೆ. ಬೆಲೆ ಕಟ್ಟಕ್ಕಾಗದೇ ಇರೋವಂಥದ್ದು ಕಲೆ. ಒಂದು ದಿವಸ ಅಭ್ಯಾಸ ಮಾಡದೇ ಇದ್ರೆ ಯಾವುದೇ ಕಲೆ ಆಗಲಿ ಕಲಾವಿದರಿಗೆ ಗೊತ್ತಾಗತ್ತಂತೆ. 2 ದಿವಸ ಅಭ್ಯಾಸ ಮಾಡದಿದ್ರೆ ಅವ್ರ ಗುರುಗಳಿಗೆ ಗೊತ್ತಾಗತ್ತಂತೆ. 3 ದಿವಸ ಅಭ್ಯಾಸ ಮಾಡದೇ ಇದ್ರೆ ನೋಡುಗರಿಗೆ ಗೊತ್ತಾಗತ್ತೆ, ಪ್ರೇಕ್ಷಕರಿಗೆ ಗೊತ್ತಾಗತ್ತಂತೆ. ಎಲ್ಲ ಯೂಟ್ಯೂಬ್ ನೋಡಿ ಕಲ್ತ್ಕೊಳಕ್ ಸಾಧ್ಯ ಇಲ್ಲ. ಅದರಲ್ಲೂ ಈ ಕಲೆಗಳನ್ನ ಶ್ರುತಿ ತಪ್ಪಿದ್ರಿ ಅಂದ್ರೆ ಇದೆ. ಅವ್ರು ಯಾರೋ ಶ್ರುತಿ ಗೊತ್ತಿಲ್ಲ ಅಂದ್ರೆ ಶ್ರುತಿ ಅಂತ ಯಾರು ನಂಗೆ ಫ್ರೆಂಡ್ ಇಲ್ವಲ್ಲ ಅಂತ ಅನ್ಕೋಬಹುದು ಈಗಿನ ಮಕ್ಳು ಎಲ್ರು. ಇದೇನು ಒಂದು ವಾಕ್ಯ ಪೂರ್ತಿ ಒಂದು ಆಂಗ್ಲ ಪದದ ಬಳಕೆ ಇಲ್ಲದೆ ಮಾತಾಡೋಕೆ ಸಾಧ್ಯವಿದೆಯೇ ಅಂತ ಎಲ್ರು ಬೆರಗುಗೊಳ್ಳುವಂಗೆ ಮಾತಾಡೋ ಸಾಧ್ಯತೆ ಇದೆ. ಶ್ರೀ ಚಾಮುಂಡೇಶ್ವರಿ ಅಪಭ್ರಂಶ ಅದು. ಅದನ್ನ ಪದ ವಿಭಾಗಗಳು ಹೇಗೋ ಮಾಡಿ ಅಲ್ಲಿ ಅರ್ಥ ಅನರ್ಥವಾಗಿ ಆ ದೇವಿ ಯಾಕಾದ್ರೂ ನಮ್ಮನ್ನ ಈ ತರ ಸ್ತುತಿಸ್ತಾ ಇದ್ರು, ಬಿಟ್ಬಿಡಿ ನನ್ನ ಅಂತ ಹೇಳ್ತಾಳೆ ಕಡೆಗೆ. ಮಾತಿಗೆ ಕೋನಗು ಮರುಗಳಿಗೆಯೇ ಮೌನ. ಅದೇ ಗುರುವಿಗೆ ಹೇಗನ್ಸುತ್ತೆ, ನನ್ನನ್ನ ಯಾವತ್ತು ಶಿಷ್ಯ ಮೀರಿಸ್ತಾನೆ ಅವತ್ತು ನಾನ್ ಗೆದ್ದೆ. ಹೀಗೆ ಕೂತ್ಕೊಂಡಿದ್ರೆ ಯಾರಿಗಾದ್ರೂ ನಮ್ಮನ್ನು ನೋಡೋಣ ಅನ್ಸುತ್ತಾ? ಆಮೇಲೆ ನಿಮ್ಗೆ ಇವ್ರು ಡಿಸ್ಇಂಟ್ರೆಸ್ಟೆಡ್, ಇವ್ರಿಗೇನು ಆಸಕ್ತಿ ಇಲ್ಲ ಅಂತಾನೆ ಹೌದಾ ಕೀರ್ತಿ ಅವರೇ ನಮಸ್ಕಾರ ಎಲ್ರಿಗೂ, ಯಾರು ಹೋಗಮ್ಮ ಮನೆಗೆ ಅಂತಾರೆ. ನಮ್ಮ ಭಾವಗೀತೆ ಅನ್ನೋ ಒಂದು ಪ್ರಕಾರ ಸಂಪೂರ್ಣವಾಗಿ ಕನ್ನಡದ್ದು ಅಂತ ಹೇಳ್ಕೊಳಕ್ ನಾವು ತುಂಬಾ ಹೆಮ್ಮೆ ಪಡ್ಬೇಕು. ಬಾಳಲು ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ, ಲೆಟ್ ದೆಮ್ ಲಿವ್. ಹೂ ನೋಸ್ ಯಾರ ಮನ್ಸಲ್ಲಿ ಏನ್ ನೋವಿದ್ಯೋ, ಡೋಂಟ್ ಜಡ್ಜ್ ದೆಮ್, ಡೋಂಟ್ ಬಿ ಜಡ್ಜ್ಮೆಂಟಲ್. ಕಲೆ ಅನ್ನೋದು ಎಲ್ರೂ ಕೈ ಬೀಸಿ ಕರೆಯುತ್ತಂತೆ, ಆದ್ರೆ ಕೆಲವ್ರಿಗೆ ಮಾತ್ರ ಒಲಿಯುತ್ತೆ. ಈ ಮಾತು ಎಷ್ಟು ನಿಜ ಅಲ್ವಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ ನಾರಾಯಣ್. ಇವತ್ತಿನ ಎಪಿಸೋಡಲ್ಲಿ ನಾವು ಸಂಗೀತ, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಶಾಸ್ತ್ರೀಯ ಸಂಗೀತ ಮತ್ತೆ ಸುಗಮ ಸಂಗೀತದ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಕಲಾಶ್ರೀ ಶ್ರೀಮತಿ ರೋಹಿಣಿ ರಘುನಂದನ್ ಅವರು. ಇವ್ರ ಸಾಧನೆ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಎಪಿಸೋಡ್ ಕೂಡ ಸಾಕಾಗೋದಿಲ್ಲ. ಆದ್ರೂ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ ಸಂಗೀತ, ರಂಗಭೂಮಿ, ಕಿರುತೆರೆ, ಬೆಳ್ಳಿತೆರೆ, ನಿರೂಪಣೆ ಹಾಗೂ ಇನ್ನಷ್ಟು ಕಲಾಕ್ಷೇತ್ರಗಳಲ್ಲಿ ಸಾಧನೆನ ಮಾಡಿದರೆ, ಹಾಗೆ ಮಾಡ್ತಾ ಇರೋ ಅಪರೂಪದ ಕಲಾವಿದೆ. ಇವರ ಎಜುಕೇಶನ್ ಬಗ್ಗೆ ಹೇಳೋದಾದ್ರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ BCom ಮಾಡೋದ್ರ ಜೊತೆಗೆ ಕನ್ನಡದಲ್ಲಿ ಗೋಲ್ಡ್ ಮೆಡಲ್ ಕೂಡ ಪಡ್ಕೊಂಡಿದ್ದಾರೆ. ಇವರು 50ಕ್ಕೂ ಹೆಚ್ಚು ಟಿವಿ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಇವ್ರನ್ನ ನೀವು ಹೆಚ್ಚಾಗಿ ಟಿವಿ ಸೀರಿಯಲ್ಸ್ ಅಲ್ಲಿ ನೋಡಿರ್ತೀರಾ. ಡಾಕ್ಟರ್ B ಜಯಶ್ರೀ ಅವರ ಸ್ಪಂದನ ಥಿಯೇಟರ್ ಗ್ರೂಪ್ ನಲ್ಲಿ ಅದೆಷ್ಟೋ ನಾಟಕ ಹಾಗೂ ರಂಗ ಸಂಗೀತನ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರದೇ ಆದ ಆರೋಹ ಮ್ಯೂಸಿಕ್ ಸ್ಕೂಲ್ ಅಲ್ಲಿ ಅದೆಷ್ಟೋ ಸ್ಟೂಡೆಂಟ್ಸ್ಗೆ ಸಂಗೀತನ ಹೇಳ್ಕೊಡ್ತಾ ಬಂದಿದ್ದಾರೆ. ಹಾಗೇನೆ 400ಕ್ಕೂ ಹೆಚ್ಚು ಮ್ಯೂಸಿಕ್ ಮತ್ತೆ ಡ್ಯಾನ್ಸ್ ಶೋಸ್ಗೆ ನಿರೂಪಣೆ ಕೂಡ ಮಾಡಿದ್ದಾರೆ. ಇವರ ಈ 40+ ಇಯರ್ಸ್ನ ಆರ್ಟಿಸ್ಟಿಕ್ ಜರ್ನಿನಲ್ಲಿ ತುಂಬಾನೇ ಅವಾರ್ಡ್ಸ್ ಮತ್ತೆ ರೆಕಗ್ನಿಷನ್ಸ್ ನ ಪಡ್ಕೊಂಡಿದ್ದಾರೆ. ಹಾಗೇನೆ ಸೋಷಿಯಲ್ ಸರ್ವಿಸ್ ಕೂಡ ಮಾಡ್ತಾ ಬಂದಿದ್ದಾರೆ. 2025 ಅಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ರಾಜ್ಯ ಪ್ರಶಸ್ತಿ ಪಡ್ಕೊಂಡಿರೋ ಇವರು ಇವತ್ತು ನಮ್ ಜೊತೆ ಇರೋದು ನಮ್ಗೆ ತುಂಬಾನೇ ಹೆಮ್ಮೆ ಇದೆ. ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಎಪಿಸೋಡ್ನ. ವೆಲ್ಕಮ್ ಟು ಟುಡೇಸ್ ಎಪಿಸೋಡ್ ಆಫ್ ಬ್ಯಾಫಿಲ್ಡ್ ಬ್ರೈನ್ಸ್ ಅನ್ಪ್ಲಗ್ಡ್. ಇವತ್ತು ನಮ್ ಜೊತೆ ಇದ್ದಾರೆ ರೋಹಿಣಿ ರಘುನಂದನ್ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಮ್ಯಾಮ್. ನಮಸ್ಕಾರ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್, ಸ್ವಲ್ಪ ಬ್ಯಾಫಿಲ್ಡ್. ನೀವು ನಮ್ ಶೋಗೆ ಬಂದಿದ್ದು ನಮ್ಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ಸ್ ಫಾರ್ ಕಮಿಂಗ್.
ಥ್ಯಾಂಕ್ ಯು. ಐ ರಿಯಲಿ ಕನ್ಸಿಡರ್ ಇಟ್ ಅನ್ ಆನರ್. ಯಾಕಂದರೆ ನೀವು ಯಂಗ್ಸ್ಟರ್ಸು ಬ್ಯಾಫಿಲ್ಡ್ ಬ್ರೇನ್ಸ್ ಅಂತ ಮಾಡ್ಕೊಂಡು ನಾ ಹೇಳಿದ್ನಲ್ಲ, ನಮ್ಮನ್ನೆಲ್ಲ ಬ್ಯಾಫಿಲ್ ಮಾಡಬೇಡಿ. ಆದರೆ ಬಟ್ ಇಂಥ ಒಂದು ಒಳ್ಳೆ ಪ್ರಯತ್ನ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ವಿಷಯಗಳನ್ನ, ನಮ್ಮ ಕನ್ನಡತನವನ್ನು, ನಮ್ಮ ನಾಡು, ನಮ್ಮ ನೆಲ ಜಲದ ಏನಿದೆ ಅದನ್ನೆಲ್ಲ ಜನರಿಗೆಲ್ಲ ಮುಟ್ಸೋದಕ್ಕೆ ಹೊರಟಿದ್ದೀರಾ. ತುಂಬ ಸಂತೋಷ. ಮೊದಲನೇದಾಗಿ ನಿಮ್ಮ ಇಡೀ ಪ್ರಯತ್ನಕ್ಕೆ ನನ್ನ ಶುಭ ಹಾರೈಕೆಗಳು. ನಿಮ್ಮ ಇಡೀ ತಂಡಕ್ಕೆ ನಿಮ್ಮ ಕೆಲಸಗಳೆಲ್ಲ ಸಾಂಗವಾಗಿ ನೆರವೇರಲಿ, ನಿಮಗೆ ಎಲ್ಲ ಯಶಸ್ಸು ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಿಮ್ಮ ಈ ಜರ್ನಿ ಏನಿದೆ, ಮ್ಯೂಸಿಕ್, ಥಿಯೇಟರ್ ಇರ್ಬೋದು ಅಥವಾ ಟಿವಿ ಸೀರಿಯಲ್ಸ್ ಅಲ್ಲಿ ಇರ್ಬೋದು, ಅದು ಹೇಗೆ ಸ್ಟಾರ್ಟ್ ಆಯ್ತು? ಒಂದು ನಿಮಿಷ ಕೀರ್ತಿ, ಕ್ಷಮಿಸಿ ನಿಮ್ಮನ್ನ ಮಧ್ಯದಲ್ಲಿ ನಿಲ್ಲಿಸ್ದೆ. ನಾವು ಮಾತುಕತೆ ಎಲ್ಲ ಖಂಡಿತ ನಾವು ಸಿಕ್ಕಾಪಟ್ಟೆ ಮಾತಾಡ್ತೀವಿ. ನನ್ನಂತೋಳನ್ನ ಕರ್ಸ್ಕೊಂಡಿದ್ದೀರಾ ಅಂದಮೇಲೆ ಮಾತಿಗೆ ಬರ ಇರೋದೇ ಇಲ್ಲ. ಆದರೆ ಇಷ್ಟೆಲ್ಲ ಮಾತಾಡೋಕೆ ಮುಂಚೆ ನಮ್ಮ ಮುಖ್ಯವಾದ ಒಂದು ಕರ್ತವ್ಯ ಮರ್ತ್ಬಿಡ್ತಾ ಇದೀವಲ್ಲಪ್ಪ. ಏನು ಅಂತ ಕೇಳಲ್ವಾ? ಅದೇ ಯೋಚನೆ ಮಾಡೋದು ಬೇಡ, ನಾನೇ ಹೇಳ್ಬಿಡ್ತೀನಿ. ಯಾಕಂದ್ರೆ ಯಾವ ಕಾರ್ಯ ಆರಂಭ ಮಾಡಬೇಕಾದ್ರೂ ನಾವೇನು ಮಾಡ್ತೀವಿ, ನಮ್ಮ ಸಂಸ್ಕೃತಿಯಲ್ಲಿ ಆ ಗಣೇಶ ನಮ್ಮೆಲ್ಲರ ಮುದ್ದು ದೈವ, ಆದಿ ದೈವ, ವಿಘ್ನಹರ್ತ, ಗಣನಾಯಕನ ವಂದನೆ ಒಂದು ಮಾಡ್ಬೇಕಲ್ವಾ. ಅದರಲ್ಲೂ ನಂತರ ಹಾಡು ಹೇಳೋರ್ನೆಲ್ಲ ಕರೆಸ್ಬಿಟ್ಟು ನೀವು ಒಂದು ಗಣೇಶನ ಹಾಡನ್ನ ಹಾಡ್ದಿರ ಏನು ಆರಂಭ ಮಾಡಿದ್ರೆ ಅದಕ್ಕೆ ಏನು ಚೆನ್ನಾಗಿರುತ್ತೆ. ಖಂಡಿತ ಏನೋ ಮಿಸ್ ಆಗ್ತಾ ಇತ್ತು ಅನ್ಕೊಂಡ್ವಿ, ಇವಾಗ ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಸ್ಟಾರ್ಟ್ ಮಾಡೋಣ. ಹಾಗೆ ಅದರಲ್ಲಿ ಕೂಡ ಒಂದು ಚಿಕ್ಕ ಟ್ವಿಸ್ಟ್ ಏನಂದ್ರೆ, ಈಗ ನೀವು ನಿಮ್ಗೆ ಗೊತ್ತಿರೋ ಹಾಗೆ ನೀವು ಈಗಾಗಲೇ ಹೇಳ್ಬಿಟ್ರಿ, ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಥಿಯೇಟರು ಅಂತ ಎಲ್ಲ. ಹಾಗಾಗಿ ಗಣಪತಿ ವಂದನೆ ಎಲ್ಲಾದ್ರಲ್ಲೂ ಒಂದೊಂದರಲ್ಲಿ ಒಂದೊಂದು ಥರ. ಗಣೇಶ ನಮ್ಮೆಲ್ಲರ ಮುದ್ದು ದೈವ. ಅವನನ್ನು ಎಷ್ಟು ಸಲಿಗೆ ತಗೊಂಡು ನೀನು ಹಾಗೆ, ನಿಂದು ಮುರಿದಿರೋದಂತ, ನೀನು ಏಕದಂತ, ನೀನು ಹಾಗಿದ್ಯಾ ಹೇಗಿದ್ಯಾ ಏನಂದ್ರು ಭಿನ್ನತೆಯಲ್ಲಿ ಏಕತೆಯನ್ನ, ಅಪರಿಪೂರ್ಣತೆಯಲ್ಲಿ ಪರಿಪೂರ್ಣತೆಯನ್ನ, ಅಂದರೆ ತುಂಬ ದೊಡ್ಡ ಭಾಷೆ ಆಗೋಯ್ತೇನೋ, ಆಮೇಲೆ ಅದೇನು ಅಂತ ಹೇಳ್ತೀನಿ. ಆದರೆ ಎಷ್ಟೇ ನ್ಯೂನತೆಗಳಿದ್ರು ಟು ಅಕ್ಸೆಪ್ಟ್ ಎವ್ರಿಬಡಿ ಆಸ್ ದೇ ಆರ್ ಅನ್ನೋದನ್ನ ಗಣೇಶನೇ ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾನೆ ನೋಡಿ. ಹಾಗೆ ಎಲ್ಲಾ ಥರದಲ್ಲೂ ಎಷ್ಟು ವಿಧಗಳಲ್ಲಿ ಸ್ತುತಿ ಮಾಡಿದ್ರು ಸಾಲದು. ಹಾಗಾಗಿ ಎಲ್ಲದ್ರದ್ದು ಒಂದೊಂದು ಸಣ್ಣದಾಗಿ ಎಲ್ಲ ಪ್ರಕಾರಗಳ ಸಂಗೀತದಲ್ಲೂ ನಾನು ಗಣೇಶನ ವಂದನೆಯಿಂದ ಆರಂಭ ಮಾಡ್ತೀನಿ. ಖಂಡಿತ. ಮೊದಲು ನಮ್ಮ ತಾಯಿ ಬೇರು ಶಾಸ್ತ್ರೀಯ ಸಂಗೀತ. ಹಾಗಾಗಿ ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಇದು ಶಾಸ್ತ್ರೀಯ ಸಂಗೀತ. ಆದರೆ ನಾವು ರಂಗಭೂಮಿಯವರಂತೂ ರಂಗಭೂಮಿಗೆ ಇದೊಂದು ಆರಂಭದ ಎಲ್ಲರ ಪ್ರೀತಿಯ ಜನಪದ ಶೈಲಿಯ ಒಂದು ಗೀತೆ. ಇದರಲ್ಲಿ ತುಂಬ ಶಾಸ್ತ್ರೀಯತೆ ಕೂಡ ಇದೆ, ಎಲ್ಲರೂ ಬಹಳ ಇಷ್ಟಪಡುವಂಥ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ 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 ವಿಘ್ನೇಶ್ವರ ಪಾದ ಪಂಕಜಂ. ಝಂ 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 ಗಜವದನ ಹೇರಂಬ ವಿಜಯಧ್ವಜ ಶತರ ವಿಪ್ರತಿಭ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರ ಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರ ಕಾಂತ ಗಜವದನ ಹೇರಂಬ ಮೂಷಕ ವಾಹನ ಸರ್ಪಭೂಷ ಸಸನಿ ನಿ ಪಪ ಮಮ ಗಗ ಸಸನಿ ಸಗಮ ಪನಿಸ ಪನಿಸ ನಿಸ ನಿಸ ಸ ಮೂಷಕ ವಾಹನ ಸರ್ಪಭೂಷ ಅಡಿಗಡಿಗೆ ನಿನ್ನನ್ನು ನೆನೆದು ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೆ
ನಿನ್ನನ್ನು ನೆನೆದು ವಂದಿಪೆವು ಶ್ರೀ ಗಣೇಶ, ವಂದಿಪೆವು ಶ್ರೀ ಗಣೇಶ, ವಂದಿಪೆವು ಶ್ರೀ ಗಣೇಶ. ಗಣೇಶ ಗಣೇಶ ನೇಶ ನೇಶ ಶ ಶ ಶ ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭ ಗಜವದನ ಹೇರಂಬ. ಈ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಕ್ಕೆ ತುಂಬಾ ಎನರ್ಜಿ ಫಿಲ್ ಆಯ್ತು ಅಂತ ಅನ್ಸ್ತಾ ಇದೆ. ತುಂಬಾ ಧನ್ಯವಾದ. ಅದೇ ಅಲ್ವಾ ನಮ್ಮ ಸಂಗೀತ, ನಮ್ ಗಣೇಶನ್ ಹೆಸರು ಹೇಳ್ತಿದ್ದ ಹಾಗೆ ಆ ಉತ್ಸಾಹ ಬಂದ್ಬಿಡತ್ತೆ. ಹಾಗೆ ನಮ್ ಜನಪದರೇ ಏನ್ ಸುಮ್ನೆ ಇದ್ರಾ? ಹೇಗ್ ಬರ್ತಾರ ನೋಡಿ ಗಣೇಶನ್ ನಮ್ಸಕ್ಕೆ. ಬಂದೇವು ನಾವು ನಿಮ್ಮ ಚರಣಗ, ಬಂದೇವು ನಾವು ನಿಮ್ಮ ಚರಣಗ, ನೀಡ ನಮ್ಗ ಸುಖ ಓ ಗಣಪ, ನೀಡ ನಮ್ಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮ್ಗ ಸುಖ ಓ ಗಣಪ, ನೀಡ ನಮ್ಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮ್ಗ ಸುಖ ಓ ಗಣಪ, ನೀಡ ನಮ್ಗ ಸುಖ. ಗೀಯ ಗೀಯ ಗಾ ಗೀಯ 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 ಗಾ ಗೀಯ ಗೀಯ ಗಾ ಗೀಯ ಗೀಯ ಗಾ ಗೀಯ ಗೀಯ ಗಾ ಗೀಯ ಗೀಯ. ಗಂ ಗಣಪತಿ ನಮಃ. ನಮಸ್ಕಾರ. ಹಾಗೆ ನೋಡಿ, ಗಣೇಶನ ಎಲ್ಲ 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 ಎಷ್ಟು ಥರದಲ್ಲಿ ವಂದಿಸಿದ್ರು ಸಾಲದು. ಆ ಗಣೇಶನ ಆಶೀರ್ವಾದ ನಮ್ ಜೊತೆ ಇರ್ಲಿ ಅಂತ ಹೇಳ್ತಾ, ಖಂಡಿತ ಈಗ ನೀವ್ ಯಾವ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋಕೆ ಮಾತಾಡೋಕೆ ನಾನ್ ಸಿದ್ಧ. ಬನ್ನಿ. ಪರ್ಫೆಕ್ಟ್ ಸ್ಟಾರ್ಟ್ ಸಿಕ್ತು ನಮ್ಮ ಪಾಡ್ಕಾಸ್ಟ್ಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಜರ್ನಿ ಮ್ಯೂಸಿಕ್ ಅಲ್ಲಿ, ಥಿಯೇಟರ್ ಅಲ್ಲಿ ಮತ್ತೆ ಟಿವಿ ಸೀರಿಯಲ್ಸ್ ಅಲ್ಲಿ ಹೇಗ್ ಸ್ಟಾರ್ಟ್ ಆಯ್ತು ಅಂತ? ಒಬ್ಳು ಕಲಾವಿದೆಯಾಗಿ ನನ್ನ ಜರ್ನಿ ಅಂತ. ಜರ್ನಿ ನನ್ನ ಜೀವನ ಅದೇ. ಆದ್ರೆ ನಾನು ಒಬ್ಬ ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವಳು. ಆದ್ರೆ ನಮ್ಮ ಪೂರ್ವಿಕರು ಯಾರು ದೊಡ್ಡ ಕಲಾವಿದರು ಅಂದ್ರೆ ಸಿನಿಮಾ ಆಗ್ಲಿ, ಕಿರುತೆರೆ ಎಲ್ಲ ನಾವು ಚಿಕ್ಕವರಿರುವಾಗ ಇನ್ನು ಶುರುವಾಗಿತ್ತು. ರಂಗಭೂಮಿಯಲ್ಲಿ ನಟನೆ ಮಾಡೋದಾಗ್ಲಿ ಅಥವಾ ಸಂಗೀತಗಾರರು ಅಂತ ಬಂದಾಗ ನಮ್ಮ ತಂದೆ ಅವರ ಅಣ್ಣಂದ್ರು, ಅವರು ಅನಂತರಾಮಯ್ಯನವರು ಅಂತ ವಿದ್ವಾನ್ ಅನಂತರಾಮಯ್ಯನವರು, ಅವರು ಸಂಗೀತ ಕಲ್ತಿದ್ರು. ಸಂಗೀತ ಮೇಷ್ಟ್ರಾಗೆ ಅವರು ಜೀವನ ಮಾಡಿದ್ದ. ಅದೊಂದು ಸಂಗೀತದ ಕೊಂಡಿ ನಮ್ಮ ಕುಟುಂಬಕ್ಕೆ ಇದೆ. ನನ್ನ ತಂದೆ ಕೂಡ ಕೇಳಿ ಹಾಡ್ತಾ ಇದ್ರು. ಸಂಗೀತಾಸಕ್ತ ಕುಟುಂಬ ಅಂತ ಹೇಳ್ಬೋದು ನಮ್ದು. ನಮ್ಮೆಲ್ಲರ ಕನ್ನಡಿಗರ ಮಧ್ಯಮ ವರ್ಗದ ಕುಟುಂಬದಲ್ಲಿರುತ್ತಲ್ಲ, ಸಂಗೀತ ಸಾಹಿತ್ಯ ಇದೆಲ್ಲ ನಮ್ಮ ಜೀವನದ ಹಾಸು ಹೊಕ್ಕಾಗಿ ಬಂದ್ಬಿಟ್ಟಿರುತ್ತೆ. ಆದ್ರೆ ನಾವು ನೋಡಿದ ಹಾಗೆ ಯಾರೋ ದೊಡ್ಡ ಕಲಾವಿದರಿದ್ರು, ಅವ್ರದ್ದೇನೋ ನಮ್ಗೆ ಹಿಂದಿನಿಂದ ಒಂದು ಅವರು ನಮ್ಗೆ ಸ್ಫೂರ್ತಿ ತುಂಬ್ತಾ ಇದ್ರು, ಉತ್ಸಾಹ, ಆ ತರ ಯಾರು ಇರ್ಲಿಲ್ಲ. ಅಥವಾ ಈಗ ನನ್ಗೆ 56 ವಯಸ್ಸು. ಈಗ ನಾನು ಒಂದು 5-6 ವರ್ಷ ಇರುವಾಗಿಂದ ನಾನು ವೇದಿಕೆ ಹತ್ತಿ ಅಲ್ಲಿಂದ ಹಾಡೋದನ್ನ ನಾನು ಮಾಡ್ತಾ ಬಂದಿದ್ದೀನಿ. ಈಸಿಲಿ. ಅದಕ್ಕಿಂತ ಮುಂಚೆ ನಾನೇನ್ ಹೇಳ್ತೀನಿ ಅಂದ್ರೆ, ನಾನು ಹುಟ್ಟುವಾಗ್ಲೇ ನಾನು ಸಂಗೀತ ಕೇಳ್ತಾ ಹುಟ್ಟಿದೆ ಅಂತ ಹೇಳ್ಬೋದು. ನನ್ನ ಅಕ್ಕ ವಿದುಷಿ ವಿಜಯ ವೆಂಕಟೇಶ್ ಅವರು ನನ್ಗಿಂತ 6 ವರ್ಷ ದೊಡ್ಡವರು. ನಾನು ಹುಟ್ಟುವಾಗ ಅವಳು ಸಂಗೀತ ಕಲಿತಾ ಇದ್ಲು. ಹಾಗಾಗಿ ನಾನು ಸಹಜವಾಗಿ ಮಾತನ್ನ ಏನ್ ಕೇಳ್ತಾ ಇದ್ದೆ, ಹಾಗೆ ಅವಳು ಸಂಗೀತಾಭ್ಯಾಸ ಮಾಡೋದನ್ನ ಕೇಳಿಸ್ಕೊಳ್ತಾ ಬೆಳೆದವಳು ನಾನು. ಹಾಗಾಗಿ ನಾನು ಪ್ರಾಥಮಿಕ ಗುರುಗಳು ನನ್ನ ಮನೆಯಲ್ಲಿ ತಂದೆ ತಾಯಂದ್ರು, ಎಲ್ಲದಕ್ಕೂ ಗುರುಗಳು. ಹಾಗೆ ಸಂಗೀತದಲ್ಲಿ ಕೂಡ ನಮ್ಮ ತಂದೆನೂ ಹಾಡ್ತಾ ಇರೋರು. ಏನೇ ಒಂದು ಒಕೇಶನ್ ಆಗ್ಲಿ, ಒಂದು ಪೂಜೆ, ಮನೇಲಿ ನಡೆಯೋ ಪೂಜೆ ಅಂದ್ರೂ ಒಂದು ಹಾಡ್ತಾ ಇರ್ಬೇಕು, ದಿನ ಹಾಡ್ಬೇಕು. ನನ್ನ ಅಕ್ಕ ಹಾಡ್ತಾನೆ ಇದ್ಲು, ಹಾಗಾಗಿ ಅವಳು ಕೂಡ ನನ್ಗೆ ಗುರುಸ್ಥಾನವೇ. ಆದ್ರೆ ಅದನ್ನ ಕೇಳ್ತಾ ಬೆಳೆದವಳು. ಸಂಗೀತ ಅವಳು ಕಲಿತಿದ್ಲು. ನನ್ನನ್ನು ಸಹಜವಾಗೇ ತುಂಬಾ ಚಿಕ್ಕ ವಯಸ್ಸಲ್ಲಿ ನಾನು ಮಾತಾಡಕ್ ಶುರು ಮಾಡುವಾಗ್ಲೇ ಸರಿಗಮ ಪದನಿಸ ಹಾಡ್ತಿದ್ದೆ. ಅದ್ ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ ನಾನು. ದೇವರ ಅನುಗ್ರಹ, ತಂದೆ ತಾಯಂದ್ರ ಅನುಗ್ರಹ, ಅವ್ರು ಕೊಟ್ಟಿರೋ ಸಂಸ್ಕಾರ, ಅವ್ರು ಕೊಟ್ಟಿರೋ ಮಾರ್ಗದರ್ಶನ, ಅವ್ರು ಮಾಡಿರೋ ತ್ಯಾಗ, ಅದೆಲ್ಲದರ ಫಲದಿಂದ, ಜೊತೆಗೆ ನನ್ನ ಅಕ್ಕನ ಸಪೋರ್ಟ್ ಇಂದ ಇದೆಲ್ಲ ಆರಂಭ ಆಯ್ತು ಅಂತ ಹೇಳ್ಬೋದು. ಆದ್ರೆ ನಾನು ಆ ವಿಷಯಕ್ಕೆ ಬರ್ತಾ ಇದ್ದೆ. ಆಗ ನಾವು ಚಿಕ್ಕವರಿರುವಂತಹ ಕಾಲದಲ್ಲಿ
ಹೆಣ್ಣು ಮಕ್ಕಳು ತುಂಬಾ ದೊಡ್ಡದಾಗಿ ವೇದಿಕೆಯಲ್ಲಿ ಕಲಾವಿದರಾಗಿ ಬೆಳೆಯೋದು, ಸಂಗೀತ ಹಾಡೋದು ಇನ್ನೂ ಪರವಾಗಿರ್ಲಿಲ್ಲ. ಆದ್ರೆ ರಂಗಭೂಮಿಯಲ್ಲಿ ಹೋಗಿ ನಾಟಕ ಮಾಡೋ ರಂಗಭೂಮಿ ಅನ್ನೋ ಪದ ಬಳಕೆನೇ ಇರಲಿಲ್ಲ. ನಾಟಕ ಮಾಡೋರು ಅಂತ ಹೇಳ್ತಿದ್ರು. ನಾಟಕ ಮಾಡೋದು ಅಂದ್ರೆ ಅದು ಸಂಸ್ಕಾರವಂತ ಮಡಿವಂತ ಕುಟುಂಬದವರು ಯಾರು ಹೋಗೋದಲ್ಲ ಅನ್ನುವಂಥ ಒಂದು ಟ್ಯಾಬು ಇದ್ದಂಥ ಸಮಯ ಅವಾಗ. ಇನ್ನು ನಮ್ಮ ಕಾಲಕ್ಕೂ ಏನು ಅಷ್ಟು ತುಂಬಾ ಫಾರ್ವರ್ಡ್ ಆಗಿ ಏನು ಇರಲಿಲ್ಲ ಎಲ್ಲರ ಥಾಟ್ ಪ್ರಾಸೆಸ್. ಆದ್ರೆ ನನಗೆ ಸಂಗೀತ ಒಂದು ಬುನಾದಿ ಇತ್ತು. ಮೊದಲಿಂದ ನಂಗೆ ಸಂಗೀತ ತುಂಬಾ ಆಸಕ್ತಿ ಸಹಜವಾಗೇ ಇತ್ತು. ಹಾಡ್ತಾ ಇದ್ದವಳಿಗೆ ಒಳ್ಳೊಳ್ಳೆ ಸ್ಕೂಲ್ನಲ್ಲಿ, ಶಾಲೆಗಳಲ್ಲೂ ಅಷ್ಟೇ ನಮಗೆ ತುಂಬಾ ನಮ್ಮ ಸಂಸ್ಕೃತಿಗಳಿಗೆ ತುಂಬಾ ಒತ್ತು ಕೊಡೋ ಅಂಥ ಶಾಲೆಗಳಲ್ಲಿ ಓದಿದ್ದು ನಾನು. ಮಹಿಳಾ ಮಂಡಳಿ ಇರ್ಬೋದು, ವಿಜಯ ಹೈಸ್ಕೂಲ್ನಲ್ಲಿ ಇರ್ಬೋದು. ಹೈಸ್ಕೂಲ್ ಬರುವಷ್ಟೊತ್ತಿಗೆ ನಾನು ಈಗಾಗಲೇ ನನ್ನ ಹರಹನ್ನ ಸ್ವಲ್ಪ ವಿಸ್ತಾರ ಮಾಡ್ಕೊಂಡಿದ್ದೆ. ಅಂದ್ರೆ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ ಕೂಡ ನಂಗೆ ಬಹಳ ಆಸಕ್ತಿ ಮೂಡಿಸ್ತಾ ಇತ್ತು. ನಂಗೆ ಆಗ್ಲೇ ಭಾಷೆ ಬಗ್ಗೆ ಪ್ರೀತಿ. ಈಗ ನಾನು ಮಾತಾಡೋ ಭಾಷೆ ಕೆಲವ್ರಿಗೆ ಅನ್ಸ್ಬೋದು, ಇದು ಕನ್ನಡದಲ್ಲಿ ಮಾತಾಡಿದ್ರೆ ಸಾಕಷ್ಟು ಪದಗಳು ಕೆಲವ್ರಿಗೆ ತಲೆ ಮೇಲೆ ಹೋಗ್ತಾ ಇರ್ಬೋದು. ಆದ್ರೆ ಆ ಪದಗಳು ಎಲ್ರಿಗೂ ಗೊತ್ತಾಗ್ಲಿ ಅನ್ನೋದೇ ನನ್ನ ಆಶಯ ಕೂಡ. ಭಾಷೆ ಸಾಹಿತ್ಯದ ಬಗ್ಗೆ ಒಲವಿದ್ದಾಗ ನಮಗೆ ಹಾಡುಗಳ ಮೂಲಕ ಕಲಿಯೋದು ತುಂಬಾ ಇರುತ್ತೆ. ಹಾಗಾಗಿ ಭಾವಗೀತೆಗಳಿರ್ಬೋದು, ಅದನ್ನೆಲ್ಲ ಕೇಳ್ತಾ ಬೆಳೆದಂಥವ್ರು ನಾವು. ಹಾಗೆ ಅದರಲ್ಲಿ ಆಸಕ್ತಿ, ಒಲವು, ಹಾಗಾಗಿ ಸಂಗೀತ ಹಾಸು ಹೊಕ್ಕಾಗಿದ್ದಿದ್ದು. ನಾನು ಒಂದು ಕಡೆ ಹೈಸ್ಕೂಲ್ನಲ್ಲಿರುವಾಗ ಒಂದು ಕಾಂಪಿಟಿಷನಲ್ಲಿ ಹಾಡೋದನ್ನ ನನ್ನ ರಂಗಭೂಮಿಯ ಗುರುಗಳಾದ ಪದ್ಮಶ್ರೀ ಪುರಸ್ಕೃತರು ಡಾಕ್ಟರ್ ಬಿ ಜಯಶ್ರೀ ಅವರು ರಂಗಭೂಮಿಯ ಒಂದು ದಂತಕಥೆ, ಲೆಜೆಂಡರಿ ಆರ್ಟಿಸ್ಟ್ ಅಂಡ್ ಡಿರೆಕ್ಟರ್ ಅಂಡ್ ವಾಯ್ಸ್ ದಟ್ ಇಸ್ ನಮ್ಮ ದೇಶದ ಆಸ್ತಿ ಅಂತ ಹೇಳ್ಬೋದು. ಅವರು ನನಗೆ ಒಂದು ಕಡೆ ಹಾಡೋದನ್ನು ಕೇಳ್ಬಿಟ್ಟು ಅವರು ಜನಪದ ಪ್ರಕಾರಗಳನ್ನು ಅಳವಡಿಸಿ ನಾಟಕಗಳು ಮಾಡೋದು ಜಾಸ್ತಿ. ಹಾಗಾಗಿ ನನ್ನನ್ನು ರಂಗಭೂಮಿಗೆ ಬರಲಿ ಇವಳು, ಇಂಥ ವಾಯ್ಸ್ ನಮಗೆ ಬೇಕು ಅಂತ ಹೇಳಿದ್ರು. ಹಾಗಾಗಿ ನಮಗೂ ನನ್ನ ಸೋದರ ಮಾವ ಒಬ್ರಿಗೆ ಅವ್ರ ಕನೆಕ್ಷನ್ ಇತ್ತು, ರಾಮಚಂದ್ರ ರಾವ್ ಅವ್ರಿಗೆ. ಅವರು ನನ್ನ ರಂಗಭೂಮಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ನಾಟಕಗಳು ಏನು ಅನ್ನೋದು ನನಗೆ ಅರ್ಥ ಆಯ್ತು. ಅದನ್ನ ಮೊದಲೆಲ್ಲ ಏನಿತ್ತು, ಅವಾಗಿನ್ನೂ ಟೆಲಿವಿಷನ್ ಅನ್ನೋದು ನಿಮ್ಗೆ ಶುರುವಾಗ್ತಿತ್ತು, ದೂರದರ್ಶನ ಆಗ ಬರ್ತಾ ಇತ್ತು. ಈಗಿನ ತರ 56 ಕನ್ನಡದ್ದೇ 56 ಚಾನೆಲ್ ಎಲ್ಲ ಇರಲಿಲ್ಲ. ಆದ್ರೆ ದೂರದರ್ಶನದಲ್ಲಿ ಧಾರಾವಾಹಿ ಅಂತ ಮಾಡಿದ್ರು. ಅವಾಗ 13 ಎಪಿಸೋಡ್ಸ್ ಧಾರಾವಾಹಿ ಅಂತ ಬರೋದು. ನಾಟಕ ಮಾಡೋರು ರಂಗಭೂಮಿ ಅವರು ನಟನೆ ಚೆನ್ನಾಗಿ ಮಾಡ್ತಾರೆ, ಸುಲಭವಾಗಿ ಮಾಡ್ತಾರೆ ಅಂತ, ಅವ್ರ ಭಾಷೆ ಚೆನ್ನಾಗಿರುತ್ತೆ, ಸ್ವಲ್ಪ ಕೆಲಸ ಮಾಡಿರ್ತಾರೆ ಅನ್ಕೊಂಡು ಕಿರುತೆರೆಯ ಧಾರಾವಾಹಿಗಳಿಗೆ ಕೂಡ ನನ್ನನ್ನ ಕರೆದ್ರು. ಆ ಧಾರಾವಾಹಿಗಳು ಅವತ್ತಿಂದ ಇವತ್ತವರೆಗೂ ಒಂದು 56 ಧಾರಾವಾಹಿಗಳು, ಎಷ್ಟೋ ಸಾವಿರ ಕಂತುಗಳು ನಾನು ಮಾಡಿದ್ದೀನಿ. ಜೊತೆಗೆ ಅಲ್ಲಿಂದ ಹಾಗೆ ಕಿರುತೆರೆ ಆಮೇಲೆ ಬೆಳ್ಳಿ ತೆರೆಗೆ ತುಂಬಾ ನಂಟು. ಟೆಲಿವಿಷನ್ ಅಂಡ್ ಬಿಗ್ ಸ್ಕ್ರೀನ್ ಆರ್ ಆಲ್ವೇಸ್ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಕೆಲವು, ಆದ್ರೆ ನಾನು ಕಮರ್ಷಿಯಲ್ ಸಿನಿಮಾಸ್ ಮಾಡಿರೋದು ಕಡಿಮೆ. ನನಗೆ ಆಸಕ್ತಿ, ನನಗೆ ಬಹಳ ವಿಶೇಷ ಅನ್ಸಿರುವಂತ ಕೆಲವು ಸಿನಿಮಾಗಳನ್ನ ಮಾಡಿರೋದು ನನ್ನ ಪುಣ್ಯ. ಅದನ್ನ ಮುಂದೆ ಖಂಡಿತ ಮಾತಾಡ್ತೀನಿ. ಆದ್ರೆ ನನ್ನ ಜರ್ನಿ ಏನು ಅನ್ನೋದು ಇದು. ಸಂಗೀತದಿಂದ ಆರಂಭ ಆಗಿದ್ದು ರಂಗಭೂಮಿ ತನಕ ಬಂದು, ಓದಿನ ಜೊತೆಗೆ ಸಾಹಿತ್ಯಾಭ್ಯಾಸದ ಜೊತೆಗೆ ಸಂಗೀತ, ರಂಗಭೂಮಿ, ಆ ನಂತರ ಕಿರುತೆರೆ, ಹಿರಿತೆರೆ, ಜೊತೆಗೆ ನನಗೆ ಸಂಗೀತ ಹೇಳ್ಕೊಡುವ ಬಹಳ ಆಸಕ್ತಿ, ನನಗೆ ಅದನ್ನ ತಲುಪಿಸೋದು, ಅದು ಕೂಡ ನನ್ನ ಸಂಗೀತ ಶಾಲೆ. ಇದಿಷ್ಟು ನನ್ನ ಪ್ರಪಂಚ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಮ್ಯಾಮ್ ನಿಮ್ಮ ಕತೆ, ತುಂಬಾನೇ ಇನ್ಸ್ಪೈರಿಂಗ್ ಆಗಿ ಕೂಡ ಇತ್ತು. ನಿಮಗೆ ಮ್ಯೂಸಿಕ್ ಅಂತ ಕೇಳಿದಾಗ ಫಸ್ಟ್ ಮೈಂಡ್ಗೆ ಏನ್ ಬರುತ್ತೆ ಅಂತ? ಲೈಫ್. ಸಂಗೀತ ಅಂದ್ರೆ ಜೀವನ. ಸಂಗೀತ ಈಗ ಎಷ್ಟೋ ಜನ ಥೆರಪಿ ಅಂತ ಬಳಸ್ತೀವಿ, ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡೋ ಗುಣ ಇದೆ ಅಂತ ಹೇಳ್ತಾರೆ. ಹಾಗೆ ಸಂಗೀತ ಅಭ್ಯಾಸ ಮಾಡೋದ್ರಲ್ಲಿ ಒಂದು ಇಡೀ ವ್ಯಕ್ತಿತ್ವನ ತುಂಬಾ ಚೆನ್ನಾಗಿ ರೂಪಿಸಬಹುದು ಅನ್ನೋದನ್ನೆಲ್ಲ ನಾವೀಗ ಸೈನ್ಸ್ ಕೂಡ ಪ್ರೂವ್ ಮಾಡಿದೆ, ಅದನ್ನ ನಾವು ಕಂಡ್ಕೊಳ್ತಾ ಇದೀವಿ. ಆದ್ರೆ ಅದನ್ನ ನಾನು ಅನುಭವಿಸಿದ್ದೀನಿ. ಆಮೇಲೆ ನಾನು ಇದನ್ನ ನನ್ನ ಅನುಭವದ ಹಾಗೂ ನಾನು ನಡ್ಕೊಂಡು ಬಂದಿರೋ ದಾರಿ ಮೂಲಕ ನಾನು ಇದನ್ನ ಐ ಕ್ಯಾನ್ ವೌಚ್ ಫಾರ್ ಇಟ್. ಏನಂದ್ರೆ ಸಂಗೀತ, ಸಾಹಿತ್ಯ, ನೃತ್ಯ, ನಾಟಕ, ಅಭಿನಯ ಇದೆಲ್ಲ ಇದ್ರಲ್ಲಿ ತೊಡಗಿಸ್ಕೊಳ್ಳೋ ಅಂಥವ್ರು ಖಂಡಿತ ಓದ್ನಲ್ಲಿ ಕೂಡ ಬಹಳ ಚೆನ್ನಾಗಿ ಮಾಡೋಕ್ಕಾಗತ್ತೆ. ಅವ್ರಿಗೆ ಫಸ್ಟ್ ರ್ಯಾಂಕ್ ಅನ್ನೋದಲ್ಲ, ಓದು ವಿದ್ಯೆ ಚೆನ್ನಾಗಿ ಕಲಿಯೋಕ್ಕೆ ಸಾಧ್ಯ ಆಗತ್ತೆ. ಯಾಕಂದ್ರೆ ಇದು ಒಂದು ಸಂಪೂರ್ಣವಾಗಿ ಒಂದು ವ್ಯಕ್ತಿತ್ವವನ್ನ ರೂಪಿಸುತ್ತೆ. ಹಾಗೆ ಲೈಫ್ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ, ಸಂಗೀತದ ಮೂಲಕ ನಾವು ಜೀವನವನ್ನ ನೋಡೋವಂಥ ರೀತಿ, ದ ಪರ್ಸೆಪ್ಷನ್ ವಿಚ್ ವಿ ಸಿ ಲೈಫ್ ಚೇಂಜಸ್, ಅದು ನನಗೆ ವೈಯಕ್ತಿಕವಾಗಿ ತುಂಬಾ ಅನ್ವಯಿಸುತ್ತೆ.
ಆಗ ನಾನು ನಿಮಗೆ ನನ್ನ ವೈಯಕ್ತಿಕ ಬದುಕಿನ ಬಗ್ಗೆ ಕೂಡ ಹೇಳಬೇಕಾಗತ್ತೆ. ನಾನಿವತ್ತು ಒಬ್ಬ ಕಲಾವಿದೆಯಾಗಿದ್ದೀನಿ ಅಂದರೆ ನನ್ನ ತಂದೆ ತಾಯಿ, ನನ್ನ ಅಕ್ಕ, ನಾನು ಹೇಳ್ದ ಹಾಗೆ ಎಷ್ಟು ಕಾರಣರು, ಅಷ್ಟೇ ನನ್ನ ಪತಿ. ನಾನು ಅವ್ರನ್ನ ತುಂಬ ಕಷ್ಟಪಡ್ಬೇಕಾದ ಪತಿ ಅಂತ ಹೇಳಕ್, ನನ್ನ ಸ್ನೇಹಿತ. ನಾನು 14 ವಯಸ್ಸಿರುವಾಗ ಅವ್ರನ್ನ ಭೇಟಿ ಮಾಡಿ ಸ್ನೇಹಿತರಾಗಿದ್ದು, ಇವತ್ವರೆಗೂ ನಾವು ಸ್ನೇಹಿತರಾಗೇ ಇದ್ದೀವಿ. ಅದು ಕೂಡ ಆಶ್ಚರ್ಯ ಅನ್ಸುತ್ತಲ್ಲ, ಇಷ್ಟು ವರ್ಷ ಹೇಗ್ ಜೊತೆಲಿದ್ದೀರಾ ನೀವು ಅಂತ ಹೇಳ್ತಾರೆ. ಇಲ್ಲ, ಇವತ್ತಿಗೂ ನಾವು ಸ್ನೇಹಿತರಾಗಿರೋದಕ್ಕೆ ಜೊತೆಲಿದ್ದೀವಿ. ಈ ಸ್ನೇಹ ನಮ್ಮ ದಾಂಪತ್ಯಕ್ಕೆ ತಿರುಗಿ ನಾನು ರಘು, ನಮಗೆ ಒಂದು ವರವಾಗಿ ಪ್ರಮುಖ ಅಂತ ನಮ್ಗೊಬ್ಬ ಮಗ ಇದ್ದ ಅಂದ್ರೆ ಆಶ್ಚರ್ಯ ಆಗ್ಬಹುದು. ಅವನ್ 19 ವಯಸ್ಸಾಗಿರುವಾಗ ನಾವು ಅವನನ್ನ ಕಳ್ಕೊಂಡ್ವಿ. ಈಗ 13 ವರ್ಷ ಆಯ್ತು. So sorry, ma'am. ಐ ನೋ. ಎಸ್. ಇಲ್ಲ, ಈಗ ಅದನ್ನ ಅಟ್ಲೀಸ್ಟ್ ಅದು ಆಗಿದೆ ಅಂತ ನಂಬುವಷ್ಟು ಸ್ಟೇಜಿಗೆ ನಾವು ಬಂದಿದ್ದೀವಿ ಇಷ್ಟು ವರ್ಷ ಆದ್ಮೇಲೆ. ಆದ್ರೆ ಇಫ್ ಐ ವರ್ ನಾಟ್ ಟು ಬಿ ಅನ್ ಆರ್ಟಿಸ್ಟ್, ಐ ವುಡಂಟ್ ಹ್ಯಾವ್ ಸರ್ವೈವ್ಡ್. ಐ ಮೀನ್ ಇಟ್. ಯಾಕಂದ್ರೆ ಇದು ಎಲ್ಲರ ಜೀವನದಲ್ಲಿ ಆಗೋವಂಥದ್ದಲ್ಲ, ಆಗೋದು ಬೇಡ. ನಾನು ಹೇಳೋದು, ಎಂಥ ಶತ್ರುವಿಗೂ ಇಂಥ ಒಂದು ಪರಿಸ್ಥಿತಿ ಬೇಡ. ತಮ್ಮ ಕಣ್ಮುಂದೆ ತಮ್ಮ ಮಕ್ಕಳು ಹೋಗೋದಿದೆಯಲ್ಲ, ಅದು ಯಾರಿಗೂ ಆಗ್ಬಾರ್ದು. ಆದ್ರೆ ನಮ್ಗಾಯ್ತು. ಅದಕ್ಕೆ ಹೌದು, ನಾವು ಫಿಲಾಸಫಿ ಓದ್ಕೊಂಡಿದ್ದೀವಿ, ಎಷ್ಟೇ ತಿಳ್ಕೊಂಡಿದ್ರು ನನಗೆ ಯಾಕೆ, ನಾನೇನ್ ಮಾಡಿದ್ದೆ ಅನ್ನೋದೆಲ್ಲ ಪ್ರಶ್ನೆ ಕೇಳೋದಕ್ಕೆ ಅರ್ಥನೇ ಇಲ್ಲ. ಆದ್ರೆ ಅದೆಲ್ಲ ಅರಿವು ಬುದ್ಧಿಗಿದೆ, ಮನಸ್ಸಿಗೆ ಅದೆಲ್ಲ ಗೊತ್ತಾಗಲ್ಲ. ಮನಸ್ಸಿನ ಪ್ರಶ್ನೆಗಳೇ ಬೇರೆ. ಆ ಮನಸ್ಸಿನ ಪ್ರಶ್ನೆಗಳನ್ನ ನಮ್ಗೆ ಸಂಭಾಳಿಸ್ಕೊಂಡು ಹೋಗೋಕ್ಕೆ ಮತ್ತು ಮುಂದೆ ಹೆಜ್ಜೆ ಇಡಬೇಕು. ಇದು ಜೀವನದ ಎಷ್ಟೋ ಬಾರಿ ಅನ್ಸಿರೋದು ಉಂಟು, ಕೊನೆ ನಾವು ಮಾಡ್ಕೊಂಬೇಡ, ಅವನಿಲ್ದೆ ನಮ್ಮ ಜೀವನ ಸಾಗೋಕ್ ಸಾಧ್ಯ ಇಲ್ಲ. ಆದ್ರೆ ಅಂಥ ಎಲ್ಲ ಸಮಯದಲ್ಲಿ ನಮ್ಗೆ ಮತ್ತು ಇನ್ನೂ ಒಂದು ಹೆಜ್ಜೆ ಅಥವಾ ನಾವು ಇನ್ನೂ ಇಲ್ಲಿ ನಂಗೆ ಇವಾಗ ಹೇಳ್ತೀನಿ, ನಂಗೆ 1000 ಜನ ಮಕ್ಕಳು, ನನ್ನ ಶಿಷ್ಯರಿರ್ಬೋದು, ನಿಮ್ಮಂಥ ಅನೇಕರು ನನಗೆ ಪರಿಚಯಸ್ಥರು. ಹಾಗೆ ಈ ಕೆಲಸ ಮಾಡ್ತಾ ನಮಗೆ ನಮ್ಮ ಒಡನಾಟಕ್ಕೆ ಬರೋ ಸಾಕಷ್ಟು ಜನನ ನಾವು ಮಕ್ಕಳು ಅಂತಾನೆ ಭಾವಿಸ್ಕೊಂಡು ಅವ್ರ ಜೊತೆ, ಅವ್ರ ಸಂತೋಷದಲ್ಲಿ ನಮ್ಮ ಸಂತೋಷನ, ಅವರ ಒಂದು ಸಾಧನೆಯಲ್ಲಿ ನಮ್ಮ ಸಾಧನೆಯನ್ನ ನೋಡೋವಂಥದ್ದು. ಆದರೆ ನಮ್ಮ ಮಗನ ಇನ್ನೊಬ್ರಲ್ಲಿ ನೋಡೋದು ಅಂತಲ್ಲ, ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಅಂತ ಅನ್ಕೊಂಡು ಹೆಜ್ಜೆ ಇಡೋದಕ್ಕೆ ಖಂಡಿತ ಸಂಗೀತ ಸಾಧ್ಯ ಮಾಡಿದೆ. ಸೊ ಮ್ಯೂಸಿಕ್ ಇಸ್ ಲೈಫ್ ಫಾರ್ ಮೀ. And I'm sure it can definitely help people. ಅದಕ್ಕೆ ಯಾವುದಾದ್ರೂ ಒಂದು ಕಲೆಯನ್ನ ಎಲ್ಲರೂ ಕಲಿಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲಿ ಮಾತಾಡಿದ್ರು. ಇಟ್ ಕುಡ್ ಬಿ ಎನಿಥಿಂಗ್ ಆಫ್ ಯೋರ್ ಇಂಟ್ರೆಸ್ಟ್. ನಿಮ್ಗೆ ಸಂಗೀತನೋ, ಸಾಹಿತ್ಯ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ರೆ, ಅಥವಾ ಈಗ ನೀವು ಮಾಡ್ತಾ ಇದ್ದೀರಲ್ಲ, ಈ ಥರ ಎಷ್ಟೋ, ಈಗಂತೂ ತುಂಬ ಮಾಧ್ಯಮಗಳು ತುಂಬ ಚೆನ್ನಾಗಿ ಬೆಳೆದಿದೆ. ನೃತ್ಯ ಇರಬಹುದು, ರಂಗಭೂಮಿ ಇರಬಹುದು, ಅದನ್ನೆಲ್ಲ ಕಲಿಯೋದಕ್ಕೂ ಸಾಕಷ್ಟು ಅವಕಾಶಗಳು ಈಗಿದೆ. ಒಂದು ಯಾವುದಾದ್ರೂ ಇಟ್ಕೊಂಡ್ರೆ ಖಂಡಿತ ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕಾಗ್ಲಿ, ಜೀವನದ ಒಂದು ಮಾರ್ಗವನ್ನ ಕಂಡ್ಕೊಳ್ಳೋಕ್ಕಾಗ್ಲಿ ಖಂಡಿತ ಸಹಾಯ ಮಾಡುತ್ತೆ. ಮ್ಯೂಸಿಕ್ ಹೇಗೆ ನಮ್ಮ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ ಅಂತ ಕೇಳಿದ್ವಿ, ಬಟ್ ಮ್ಯೂಸಿಕ್ ಲೈಫ್ ಯಾವ ತರ ಆಗಿರ್ಬೋದು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಡೀತಾ ಇರಲಿ ಇದರ ಸುಲಲಿತವಾಗಿ. ಹಾಗೆ ನಾನು ಹೇಳ್ತೀನಿ, ಸಂಗೀತ ಜೀವನಕ್ಕೆ ಅನ್ವಯಿಸ್ಬೇಕು ಎಲ್ಲ ಅಂತ ಹೇಳಿ. ಇದೇ ಜೀವನ ಹಾಗೆ ಸಂಗೀತ ಕಲಿಕೆಗೆ ಮಾತ್ರ ಸೀಮಿತವಾಗದೆ ಅದನ್ನ 100,000 ಜನರಿಗೆ ದಾಟಿಸ್ಬೇಕು. ಸಂಗೀತದ ಮೂಲಕ ಸಾಹಿತ್ಯವನ್ನು ದಾಟಿಸ್ಬೇಕು. ಹಾಗಾಗಿ ನಾನೊಬ್ಬ ಗುರುವಾಗಿ ಅನ್ನೋದನ್ನ, ನಿಮ್ಮ ಪ್ರಶ್ನೆನ ಇನ್ನೊಂದು ಹಂತಕ್ಕೆ ನಾನು ತಗೊಂಡು ಹೋಗಿ ನಾನೇ ಉತ್ತರವನ್ನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಹೇಳ್ದೆ, ನನ್ನ ಟೀಚಿಂಗ್ ಇಸ್ ಅ ಪ್ಯಾಷನ್ ಫಾರ್ ಮೀ ಅಂತ. ಸಂಗೀತ, ನನ್ನ ಸಂಗೀತ ಶಾಲೆ ಇದೆ, ಆರೋಹ ಸಂಗೀತ ಶಾಲೆ ಅಂತ. ನಾನು ನಿಜವಾಗ್ಲೂ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಲ್ಲ, ದೇ ಆರ್ ಮೈ ಫ್ಯಾಮಿಲಿ ಕೂಡ, ದೇ ಆರ್ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ಅವರೆಲ್ಲರಿಂದ ನಾನು ಇಲ್ಲಿವರೆಗೂ 100 ಜನ ಶಿಷ್ಯರಿಗೆ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಭಕ್ತಿ ಸಂಗೀತ ಹಾಗೂ ರಂಗ ಸಂಗೀತ ಇದನ್ನೆಲ್ಲ ಹೇಳ್ಕೊಡ್ತೀನಿ. ಆದರೆ ಸಂಗೀತ ಹೇಳ್ಕೊಡ್ತಾ ಜೀವನ ಪಾಠವನ್ನು ನಾವು ಹೇಳ್ಕೊಡ್ಬೇಕು ಅನ್ನೋದು. ಹಾಗೆ ಎಲ್ಲದಕ್ಕೂ ಇರೋ ವ್ಯತ್ಯಾಸ, ಶಾಸ್ತ್ರೀಯ ಸಂಗೀತ ಆದರೆ ಅದನ್ನ ಹೇಗೆ ಹಾಡಬೇಕು ಅನ್ನೋದಾಗ್ಲಿ, ಸುಗಮ ಸಂಗೀತಕ್ಕೆ ಹೇಗೆ ಹಾಡಬೇಕು ಅನ್ನೋದಾಗ್ಲಿ, ಬೇರೆ ಜನಪದ ಪ್ರಕಾರವಾದ್ರೆ ಅದಕ್ಕೆ ನಾವು ಯಾವ ರೀತಿ ಹಾಡಬೇಕು ಅನ್ನೋದಾಗ್ಲಿ, ಅದರ ಮೂಲಕ ಇನ್ನೊಂದು ವಿಷಯ ನಾವು ಮಾಡ್ತೀವಿ, ಜೀವನ ಕ್ರಮವನ್ನ ಹೇಳ್ಕೊಡೋದ್ರ ಜೊತೆಗೆ ಸಾಹಿತ್ಯ, ಕನ್ನಡ ಸಾಹಿತ್ಯ ಇದೆಯಲ್ಲ, ಈಗ ನೀವು ನೋಡಿ, ಇದೊಂದು ಹೊಸ ಪ್ರಯತ್ನ ಮಾಡ್ತಿದ್ದೀರಾ, ಎಷ್ಟೋ ಜನರನ್ನ ಮಾತಾಡಿಸ್ತೀರಾ. ಆ ಮಾತಾಡಕ್ಕೆ ಬೇಕಾದಂಥ ಭಾಷೆ, ಆ ಭಾಷೆ ನಮ್ಮ ಸುಂದರವಾದ ಭಾಷೆ ನಮಗೆ ನಾವು
ಪುಣ್ಯವಂತರು ಈ ನಾಡಲ್ಲಿ ಹುಟ್ಟಿದೀವಿ. ಆ ಸಾಹಿತ್ಯ, ಒಂದು ಭಾವಗೀತೆ ಹೇಳ್ಕೊಡುವಾಗ ಅದರ ಸಾಹಿತ್ಯವನ್ನ ಹೇಳ್ಕೊಡ್ತಾ ಎಷ್ಟೋ ಪದಗಳನ್ನ ಮರ್ತೇ ಹೋಗ್ತಾ ಇದೀವಿ. ನಮ್ಮ ಜನರೇಷನ್ ಅವರೇ ಎಷ್ಟೋ ಮರ್ತ್ ಹೋಗಿದ್ವಿ. ಯಾಕಂದ್ರೆ ಹೌದು, ನಮ್ಗೆ ಈಗ ಸಂವಹನ ಭಾಷೆ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್, ಸಂವಹನ ಭಾಷೆ ಅಂದ್ರೆ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್ ಬೇಕೇ ಬೇಕು. ಇಂಗ್ಲಿಷ್ ಬೇಕು, ಅಥವಾ ನಾವ್ ಯಾವ ಸ್ಥಳದಲ್ಲಿ ಹೋಗಿರ್ತೀವೋ ಕೆಲಸ ಮಾಡೋದಕ್ಕೆ, ಜೀವನೋಪಾಯ ಹುಡ್ಕೊಳಕ್ಕೆ ಅದು ಬೇಕಾಗತ್ತೆ. ಆದ್ರೆ ನಾವ್ ಯೋಚನೆ ಮಾಡೋದು ನಮ್ಮ ಭಾಷೆಯಲ್ಲಿ ಅಲ್ವಾ? ಖಂಡಿತ. ನೋಡಿ ಎಷ್ಟು ಚೆನ್ನಾಗಿ ನಿಮ್ಗೆ ಅದು ಸಹಜವಾಗಿ ಬಂತು. ನಿಮ್ಮ ಜನರೇಷನ್ ಕೂಡ ನೀವು ಚಿಂತೆ ಮಾಡೋದು, ಯೋಚನೆ ಮಾಡೋದು ನಿಮ್ ಭಾಷೆಯಲ್ಲೇ. ಹಾಗಾಗಿ ನಮ್ಮ ಭಾಷೆ ಇವತ್ತು ಎಲ್ಲಿಗೆ ಬಂದಿದೆ ಅಂದ್ರೆ, ವೆನ್ಸ್ಡೇ ಥರ್ಸ್ಡೇ ಅಂದ್ರೆ ನಮ್ಮ ಮಕ್ಳಿಗೆ ಗೊತ್ತಾಗೋದು, ಬುಧವಾರ ಗುರುವಾರ ಶುಕ್ರವಾರ ಅಂದ್ರೆ ಗೊತ್ತಾಗಲ್ಲ. ಹಾಗಾಗಿ ಸಾಹಿತ್ಯದ ಮೂಲಕ ಒಂದು ಹಾಡು ಹೇಳ್ಕೊಡ್ತಾ ಹೀಗಂದ್ರೆ ಏನು ಅನ್ನೋದನ್ನ ಹೇಳ್ಕೊಟ್ರೆ ಆ ಮಕ್ಳು ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಭಾಷೆ ಕೂಡ ಬೆಳೆಸಬಹುದು ಸಂಗೀತದ ಮೂಲಕ ಅನ್ನೋದು ಕೂಡ ಇದರ ಇಂಪಾರ್ಟೆನ್ಸ್ ಅಂತ ನಾನು ಅನ್ಕೊಳ್ತೀನಿ. ಸೋ ನೈಸ್ ಮ್ಯಾಮ್. ನೀವ್ ಅವಾಗ್ಲೇ ಮೆನ್ಷನ್ ಮಾಡ್ತಾ ಇದ್ರಿ ರಂಗಗೀತೆ ಅಥವಾ ಸುಗಮ ಸಂಗೀತ ಅಂತ. ನಾವು ಸುಮಾರು ಕಡೆ ಕೇಳಿರ್ತೀವಿ. ಸೊ ವೇರಿಯಸ್ ಮ್ಯೂಸಿಕ್ ಫಾರ್ಮ್ಸ್ ಏನಿದೆ ಅಂತ ಸಿಂಪಲ್ ಆಗಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ? ಹಾ, ನಮ್ಮ ದೇಶದಲ್ಲಿ ಬೇಸಿಕ್ ಆಗಿ ಇರುವಂತ 2 ಫಾರ್ಮ್ಸ್ ನಮ್ಗೆ ಗೊತ್ತಿರೋ ಹಾಗೆ. ನಮ್ಮ ಶಾಸ್ತ್ರೀಯ ಸಂಗೀತ ಇಡೀ ಪ್ರಪಂಚದಲ್ಲಿ, ಭಾರತ ದೇಶದಲ್ಲೇ ಈ 2 ತುಂಬಾ ವೈಜ್ಞಾನಿಕವಾಗಿ ರೂಪಿಸಲ್ಪಟ್ಟಿರುವಂತಹ ಸಂಗೀತ ಪ್ರಕಾರಗಳು. ಆ ಪ್ರಕಾರಗಳನ್ನ ಕಲ್ತ್ರೆ ಪ್ರಪಂಚದ ಎಲ್ಲ ಸಂಗೀತ ಪ್ರಕಾರಗಳನ್ನ ಕಲಿಬಹುದು ಅನ್ನೋದು ಇವತ್ತು ಸಿದ್ಧವಾಗಿ, ಅಂದ್ರೆ ಪ್ರೂವ್ ಆಗಿರುವಂಥದ್ದು. ಅದು ನಮ್ಮ ಶಾಸ್ತ್ರೀಯ ಸಂಗೀತ ಪದ್ಧತಿ. ಎಂಥ ಅದೃಷ್ಟವಂತರಲ್ವಾ ನಾವು. ನಿಜವಾಗ್ಲೂ ಹೆಮ್ಮೆ ಆಗ್ಬೇಕು ಅದು ಕೇಳಿದ್ರೆ. ನೋಡಿ, ಭಾರತೀಯ ಸಂಗೀತ ಪದ್ಧತಿಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೆಚ್ಚು ತಾಳಬದ್ಧವಾದದ್ದು ಹಾಗೂ ಚೌಕಟ್ಟು ಹೆಚ್ಚು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ರಾಗ ಬೇಸ್ಡ್, ಅಂದ್ರೆ ಮನೋಧರ್ಮ ಹೆಚ್ಚು. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅಂದ್ರೆ ನಾವು ಮಹಾಗಣಪತಿಂ ಮನಸ ಸ್ಮರಾಮಿ, ತಾಳಕ್ಕೆ ಚೌಕಟ್ಟಿನಲ್ಲಿ ಬರೋ ಹಾಗೆ ಸಂಯೋಜನೆಗಳು ಮಾಡಿದ್ದಾರೆ. ಹಿಂದೂಸ್ತಾನಿಯಲ್ಲಿ ಅವರು ಹೆಚ್ಚು ರಾಗ. ಈಗ ನಾವು ನೀವೆಲ್ಲ ತುಂಬಾ ಕೇಳಿರ್ತೀರ, ಪಿಬರೇ ರಾಮರಸಂ ರಸನೆ. ಇದು ಚಕ್ರವಾಕ ರಾಗ ನಮ್ಮ ಕರ್ನಾಟಕ ಶಾಸ್ತ್ರೀಯ ಪದ್ಧತಿಯಲ್ಲಿದ್ರು, ಆಹಿರ್ ಭೈರವ್ ಅನ್ನೋದು ಅದಕ್ಕೆ ಸಮಾನಾಂತರವಾದ ರಾಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ. ಆದ್ರೆ ಅವರು ಮನೋಧರ್ಮಕ್ಕೆ, ಅದು ನಮ್ಗೆ ಮನೋಧರ್ಮ ಅಂದ್ರೆ ಯುವರ್ ಇಂಪ್ರೊವೈಸೇಷನ್, ನಿಮ್ಮ ಮನಸ್ಸು, ನೀವು ಅರ್ಥಕೊಂಡಿರುವಂಥ ರಾಗನ ನಿಮ್ಮ ಮನಸ್ಸು ಯಾವ್ಯಾವ ರೀತಿ ಎಕ್ಸ್ಪ್ಲೋರ್ ಮಾಡುತ್ತೋ ಮಾಡಬಹುದು. ಪಿಬರೇ ಪಿಬರೇ ರಾಮ ರಸಂ. ನಾವು ಇದನ್ನ ಇಷ್ಟರಲ್ಲೇ ಮುಗಿಸ್ಬೇಕು ಅಂತಾದ್ರೆ ಒಂದು ಕನ್ಸ್ಟ್ರೇಂಟ್ ಆದ್ರೂ ಇರ್ಬೋದು. ಪಿಬರೇ ರಾಮರಸಂ ರಸನೆ, ಪಿಬರೇ ರಾಮರಸಂ, ಪಿಬರೇ ರಾಮರಸಂ. ಇಷ್ಟರಲ್ಲಿ ನಾವು ಆ ಚೌಕಟ್ಟಲ್ಲಿ ಮುಗಿಸ್ತೀವಿ. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ತಾಳ ಇಲ್ಲ ಅಂತಲ್ಲ, ಆದ್ರೆ ನಾವು ಹೀಗೆ ಲೆಕ್ಕಾಚಾರವಾಗಿ, ಅವರು ತಬಲದಲ್ಲಿ ತಾಳ ನುಡಿಸ್ತಾ ಇರ್ತಾರೆ, ಅವ್ರದ್ದು ಕೂಡ ಒಂದು ತಾಳದ ಜೋಡಣೆಯಲ್ಲೇ ಇರುತ್ತೆ. ಆದ್ರೆ ಮನೋಧರ್ಮ ಅದನ್ನ ಎಲ್ಲೋ ಎಳೆದು ತಗೊಂಡು ಹೋಗಿ ಇನ್ನೆಲ್ಲೋ ತಂದು ಬಿಡ್ಬೋದು. ರಾಮ 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 ಪಿಬರೇ ರಾಮರಸಂ 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 ರಾಮರಸಂ. ಎರಡರಲ್ಲೂ ರಸಾಸ್ವಾದ ಇದೆ, ಹಾಡುವ ರೀತಿ ಬೇರೆ, ಆದ್ರೆ ಇದೇ ಇಡೀ ಪ್ರಪಂಚದ ಸಂಗೀತಕ್ಕೆ ತಳಹದಿ. ಇದು 2 ಬೇಸಿಕ್ ಫಾರ್ಮ್ಸ್. ಇದನ್ನ ಅಭ್ಯಾಸ ಮಾಡಿ, ನಾನು ಈಗ ಯಾಕೆ ಹೇಳ್ತೀನಿ ಇದನ್ನ ಪದೇ ಪದೇ ಒತ್ತಿ ಅಂತ ಹೇಳಿದ್ರೆ, ನಮ್ಮ ಶಾಸ್ತ್ರೀಯ ಸಂಗೀತ ಎಂಥ ಅಗಾಧವಾದದ್ದು ಅಂದ್ರೆ, ಅದನ್ನ ಅಭ್ಯಾಸ ಮಾಡಿದ್ರೆ ಯು ಕ್ಯಾನ್ ಸಿಂಗ್ ಎನಿ ಫಾರ್ಮ್ ಆಫ್ ಮ್ಯೂಸಿಕ್.
ಸೊ ಇದು ಫೌಂಡೇಶನ್ ಇದ್ದ ಖಂಡಿತ ಇದೊಂದು ಭದ್ರ ಬುನಾದಿ ಅಂತ ನಾನು ಅದನ್ನ ಹೇಳಿದ್ದು. ಬುನಾದಿ ಫೌಂಡೇಶನ್ ನಿಜ. ಈ ತಳಹದಿ ಇದ್ರೆ ಇದರ ಮೇಲೆ ಎಂಥ ಎತ್ತರದ ಬಿಲ್ಡಿಂಗ್ ಬೇಕಾದ್ರೂ ಕಟ್ಬೋದು. ಯಾಕಂದ್ರೆ ಪಾಯ ಸರಿಯಾಗಿಲ್ದೇ ಇದ್ರೆ ನಿಮ್ಗೆಲ್ಲ ಗೊತ್ತು, ಸೈಂಟಿಫಿಕಲಿ ಯಾವುದು ಭದ್ರವಾಗಿ ನಿಂತ್ಕೊಳ್ಳೋದು. ಆದ್ರೆ ಅಡ್ಯಾಪ್ಟೇಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನನಗೆ ಶಾಸ್ತ್ರೀಯ ಸಂಗೀತ ಗೊತ್ತು, ನಾನು ಇಷ್ಟೇ ಹೇಳೋದು ಅಂತ ನಾವು ಬೇರೆ ಜಾನರ್ ಆಫ್ ಮ್ಯೂಸಿಕ್ ಹೇಳಿದ್ರೆ ಅದು ಅದರ ಥರ ಕೇಳಿಸ್ಬೇಕು. ಈಗ ನಾನು ಹೇಗೆ ಹೇಳ್ತಾ ಇರ್ತೀನಿ, ಕನ್ನಡ ಭಾಷೆ ಮಾತಾಡಿದ್ರೆ ಕನ್ನಡದ ಹಾಗೆ ಕೇಳಿಸ್ಬೇಕು, ಅದನ್ನು ಆಂಗ್ಲಿಸೈಸ್ಡ್ ಮಾಡಿ ಮಾತಾಡುವ ಅವಶ್ಯಕತೆ ಇಲ್ಲ. ಅಥವಾ ಇಂಗ್ಲಿಷ್ ಮಾತಾಡಿದ್ರೆ ಇಂಗ್ಲಿಷ್ ಭಾಷೆ ಹಾಗೆ ಯು ಶುಡ್ ಡೂ ಜಸ್ಟಿಸ್ ಟು ಇಂಗ್ಲಿಷ್, ಯು ಶುಡ್ ರೆಸ್ಪೆಕ್ಟ್ ದಟ್ ಲ್ಯಾಂಗ್ವೇಜ್ ಆಲ್ಸೋ. ಸೇಮ್ ವೇ ಶಾಸ್ತ್ರೀಯ ಸಂಗೀತ ಹಾಡಿದಾಗ ಶಾಸ್ತ್ರೀಯತೆಯಿಂದ ಹಾಡಬೇಕು. ಅದೇ ಒಂದು ಬೇರೆ ಜಾನರ್ ಆಫ್ ಮ್ಯೂಸಿಕ್ ಹಾಡಿದ್ರೆ ಲೈಟರ್ನೆಸ್ ತರಬೇಕು ಅದರಲ್ಲಿ. ಈಗ ನಾವು ಶಾಸ್ತ್ರೀಯ ಸಂಗೀತದಲ್ಲಿ ನಾವು ಆರೇನು ಮಾಡುವರು ಆರಿಂದಲೇ ನಹುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು ಆರೇನು ಮಾಡುವರು ಕೃಷ್ಣ. ಪೂರ್ತಿ ವಾಯ್ಸಲ್ಲಿ ತಾಳದ ಇದ್ರಲ್ಲಿ ಹಾಡ್ತೀವಿ. ಒಂದು ಭಾವಗೀತೆ ಹಾಡ್ತೀವಿ ಅಂದ್ರೆ ಅದಕ್ಕೆ ಯಾವ ರೀತಿ ಬಳಸ್ಬೇಕು ನಮ್ಮ ಕಂಠವನ್ನ, ವಾಯ್ಸ್ನ. ಹರಿಚರಣಕ್ಕೆ ನಾ ಶರಣಾದೆ ಹರಿಚರಣಕ್ಕೆ ನಾ ಶರಣಾದೆ ಶ್ರೀಹರಿಪದ ಕಮಲ ಮಧುಕರನಾದೆ. ಇದನ್ನೇ ಶ್ರೀಹರಿಪದ ಕಮಲ ಮಧುಕರನಾದೆ. ಅದೇ ಪಲ್ಕು ಶಾಸ್ತ್ರೀಯತೆ. ಅದನ್ನ ಭಾವಗೀತೆಯಲ್ಲಿ ಹಾಡುವಾಗ ಶ್ರೀಹರಿಪದ ಕಮಲ ಮಧುಕರನಾದೆ ಹರಿಚರಣಕ್ಕೆ ಆ ಹರಿಚರಣಕ್ಕೆ ಶ್ರೀಹರಿಚರಣಕ್ಕೆ ನಾ ಶರಣಾದೆ. ಹಿಂಗೆ ಹಾಡೋದಾಗ್ಲಿ ಆಯಾಯ ಭಾವಕ್ಕೆ ತಕ್ಕ ಹಾಗೆ. ನನ್ನ ಎಲ್ಲರೂ ಕೇಳ್ತಾ ಇರ್ತಾರೆ, ನಿಮಗೆ ರಘು ಅಂದರೆ ಏನು, ನಿಮ್ಮ ಪತಿ ಅವ್ರಿಗೆ ಒಂದು ಹಾಡು ಡೆಡಿಕೇಟ್ ಮಾಡಬೇಕಾದ್ರೆ ನೀವು ಪ್ರಶ್ನೆ ಕೇಳೋ ಮುಂಚೆ ನಾನೇ ಮಾಡ್ಬಿಡ್ತಾ ಇರಲ್ಲ, ತುಂಬ ಕೆಲಸ ಕಡಿಮೆ ಮಾಡ್ತಾ ಇದೆ ನಿಮಗೆ. ಆದರೆ ಒಂದು ಭಾವಗೀತೆ ಎಲ್ಲ ರೀತಿಯದು, ಇದು ಒಂದು ಸಮರ್ಪಣೆ ಇತ್ತು. ಈಗ ನಾನು ಮೊದಲು ಹೇಳಿದ್ದು ಅಷ್ಟೇ, ಯಾರು ಏನು ಮಾಡ್ತಾರಪ್ಪ, ನೀನು ಕೃಷ್ಣ ನೀನಿಲ್ದೆ ಏನು ಒಂದು ಹುಲ್ಕಡ್ಡಿನೂ ಮುಂದೆ ಹೋಗಲ್ಲ ಅನ್ನೋ ದೇವರ ನಾಮ, ದಾಸರ ಪದ ಹೇಳಿದ್ದು. ಇಲ್ಲೂ ಅಷ್ಟೇ, ಆ ಹರಿಚರಣ ಅವನಿಲ್ದೆ ಏನು ಮುಂದೆ ಹೋಗಲ್ಲ ಅನ್ನೋದನ್ನೇ ಹೇಳಿದ್ವಿ. ಅದೇ ಒಂದು ಪ್ರೀತಿಯ ಭಾಷೆ ಆದ್ರೆ, ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ ತನ್ನ ನಿತ್ತ ಕೊಳಲಿಗೆ ಕೊಳಲು 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 ತನ್ನ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ. ತನ್ನ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ. ಇದೇ ಒಂದು ಜನಪದ ಗೀತೆ ಹಾಡ್ಬೇಕಾದ್ರೆ ವಾಯ್ಸ್ ಎಷ್ಟು ಓಪನ್ ಮಾಡ್ಬೇಕು. ಧೀರ ಧಾರ ಧಾರ ಧೀರರ ಧಾರ ಧಾರ ಧೀರ ಧಾರ ಧೀರ ಧಾರ ಧೀರಾರೆ ಹೊಯ್ ಧೀರ ಧಾರ ಧೀರ ಧಾರ ಧೀರಾರೆ ಸುಬ್ಬಲೆ ಸುರ ಸಂಪಿಗೆ ಕೋಲು ಕೋಲೆ ಜಂಬದಿಂದ ಗಿಣಿ ರಾಮ ಕೋಲನ್ನಾಡಿದ ಧೀರ ಕೋಲನ್ನಾಡಿದ ಶೂರ ಕೋಲನ್ನಾಡಿದ ಧೀರ ಧಾರ ಧಾರ ಧೀರರ ಧಾರ ಧಾರ ಧೀರ ಧಾರ ಧೀರ ಧಾರ ಧೀರಾರೆ ಹೊಯ್ ಧೀರ ಧಾರ ಧೀರ ಧಾರ ಧೀರಾರೆ. ಹೀಗೆ ತುಂಬಾ ಚೆನ್ನಾಗಿ ಹಾಡಿದ್ರಿ ಇಷ್ಟೊತ್ತು. ನೀವು ಬೇರೆ ಬೇರೆ ಹಾಡುಗಳನ್ನ ಹಾಡ್ತಾ
ನನಗೆ ಬೇರೆ ಬೇರೆ ಇಮೋಷನ್ಸ್ ಫೀಲ್ ಆಗ್ತಾ ಇತ್ತು. ಸೊ ನನಗೆ ಆ ಟೈಮಲ್ಲಿ ಮನ್ಸಲ್ಲಿ ಓಡ್ತಿದ್ದು ನಮ್ಮ ಇಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇದಕ್ಕಿಂತ ಬೆಟರ್ ಫಾರ್ಮ್ ಇನ್ ಯಾವ್ದು ಇಲ್ಲ ಅನ್ಸುತ್ತೆ ಮ್ಯೂಸಿಕ್ಗಿಂತ. ಖಂಡಿತ ಅದೇ ಸಂಗೀತದ ಗುಣ ಅಲ್ವಾ ನಿಜವಾಗ್ಲು. ಇದೇ ನಾವು ಮಾತಾಡಿದ ಮೊದಲು ಇಂಪಾರ್ಟೆನ್ಸ್, ಸಂಗೀತ ಏನ್ ಮಾಡಬಹುದು, ಎಂತೆಂಥ ಕಲ್ಲು ಹೃದಯಗಳನ್ನ ಕರಗಿಸ್ಬಿಡ್ಬಹುದು ಸಂಗೀತದಿಂದ. ದ ಹೀಲಿಂಗ್, ಇಟ್ ಕ್ಯಾನ್ ಹೀಲ್ ಇನ್ ಸೋ ಮೆನಿ ವೇಸ್. ಅಟ್ ದ ಸೇಮ್ ಟೈಮ್ ಕೆಲವು ನಾನು ಇನ್ನೂ ಕೆಲವು ವಿಷಯಗಳನ್ನ ನನಗೆ ಬೇಗ ಕಣ್ಣೀರ್ ಬರಲ್ಲ. ಅಂದ್ರೆ ಪ್ರಯತ್ನಪೂರ್ವಕವಾಗಿ ನನ್ನ ವ್ಯಕ್ತಿತ್ವನ ನಾನು ರೂಪಿಸ್ಕೊಂಡಿದ್ದೀನಿ. ಹಾಗೆ ಏನೋ ಒಂದು ಗಟ್ಟಿತನ ಇರಬೇಕು ಅನ್ನೋದಾಗ್ಲಿ ಅದೆಲ್ಲ. ಜೊತೆಗೆ ಎಷ್ಟೋ ಬಾರಿ ನಾನೇ ಹಾಡುವಾಗ, ಸಂಗೀತ ಹಾಡುವಾಗ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಥವಾ ಯಾವುದೋ ಒಂದು ತುಂಬಾ ಅದೇ ಸಂಗೀತ ಕೇಳಿದಾಗ ನನ್ನ ಮನಸ್ಸಿಗೆ ತಟ್ಟಿ ಅದು ಸಾಧ್ಯ ಇಲ್ಲ, ಆ ರೀತಿ ಕಣ್ಣಲ್ಲಿ ನೀರು ಸುರಿಯಕ್ಕೆ ಶುರು ಆಗತ್ತೆ. ಅದನ್ನ ಕಲೆಗಳಲ್ಲದೆ ಇನ್ಯಾವುದು ಮಾಡೋಕ್ ಸಾಧ್ಯ ಇಲ್ಲ. ನಮ್ಮ ಇಮೋಷನ್ಸ್ನ ಯಾವ್ಯಾವ ಕೆಲವು ಸಲ ಅದು ಕೂಡ ಒಳ್ಳೇದು. ಯಾವಾಗ್ಲೂ ಎಮೋಷನ್ಸ್ನ ಹಿಡಿದಿಟ್ಕೊಳ್ಳೋದು ಒಳ್ಳೇದಲ್ಲ. ನೋಡಿ, ಸಂಗೀತ ಇಟ್ ಈಸಸ್ ಔಟ್ ಸೋ ಮಚ್. ಸೊ ಒಳ್ಳೆ ಥರದ ಎಫೆಕ್ಟ್ ಇರೋದೇ ಜಾಸ್ತಿ ನಮ್ಮ ಕಲೆಗಳಲ್ಲಿ. ಎಲ್ಲಾದ್ರೂ ಕೇಳಿದ್ದೀರಾ ಸಂಗೀತ ಕೇಳಿ ಕೆಟ್ಟ ಸಂಗೀತ ಹಾಡು ಕೆಟ್ಟ ಅಂತ? ಇಲ್ಲ, ಒಂದೇ ಒಂದು ಇನ್ಸ್ಟೆನ್ಸ್ ಕೂಡ ಇಲ್ಲ, ಸಾಧ್ಯ ಇಲ್ಲ ಅಲ್ವಾ? ಹಾಗೆ ನಮ್ಮ ಕಲೆಗಳಲ್ಲಿರೋ ವಿಶೇಷತೆ ಅದೇ. ಯಾಕಂದ್ರೆ ಇದನ್ನ ಇವಾಗ ನಮಗ್ ಗೊತ್ತಾಗ್ತಿದೆ, ಅರಿವಾಗ್ತಿದೆ, ಇದ್ರಲ್ಲಿ ಅಷ್ಟು ವೈಜ್ಞಾನಿಕವಾದ ವಿಷಯಗಳಿವೆ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ ಶಾಸ್ತ್ರೀಯ ಸಂಗೀತ ಕಲಿಬೇಕಾದ್ರೆ ಯು ಶುಡ್ ನೋ ಮ್ಯಾಥಮ್ಯಾಟಿಕ್ಸ್ ಸೋ ವೆಲ್. ನಾವ್ ಹೇಳ್ತೀವಿ ಆದಿ ತಾಳ ಅಂದ್ರೆ 8 ಅಕ್ಷರ, ಅದನ್ನ 2ನೇ ಕಾಲದಲ್ಲಿ ಹಾಡಿದ್ರೆ ಈಗ ನಿಂಗೆ 16 ಅಕ್ಷರ, 3ನೇ ಕಾಲ ಅಲ್ಲಿಗೆ ನಿಂಗೆ ಪ್ರತಿಯೊಂದು ಅಕ್ಷರದ ಒಂದು ಏಟ್ ಮೇಲೆ ಎಷ್ಟು ಅಕ್ಷರ ಬರಬೇಕು ಅನ್ನೋದು ನಿಂಗೆ ಮ್ಯಾಥಮ್ಯಾಟಿಕ್ ಕ್ಯಾಲ್ಕುಲೇಷನ್ ನಡೀತಿರ್ಬೇಕು. ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಆಸ್ ಅನ್ ಆರ್ಟಿಸ್ಟ್, ಒಂದು ವಿಶೇಷವಾದ ವಿಷಯ ಹೇಳ್ತೀನಿ. ನೀವು ಹೇಳಿದ್ರಿ ಕಲೆಗಳಿಂದ ಮನಸ್ಸಿಗೆ ಒಬ್ಬ ಕಲಾವಿದ ಆದವನಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತಂದ್ರೆ, ಅವನೊಂದು 10 ಕಡೆ ಒಂದೇ ಸಮಯದಲ್ಲಿ 10 ಕಡೆ ಯೋಚನೆ ಮಾಡ್ತಾ ಇರಬೇಕು ಅನ್ನೋದು. ಏನಂತ ಹೇಳಿದ್ರೆ, ಒಬ್ಬ ಕಲಾವಿದ ಈಗ ಬಂದು ಕೂಡಲೇ ನಿಂತ ಕೂಡಲೇ ಫಸ್ಟು ನಮ್ಮ ಅಪಿಯರೆನ್ಸ್, ಯಾರಾದ್ರೂ ಒಬ್ರು ನಮ್ಮ ನೋಡ್ತಾರೆ, ನಾವು the way we carry ourselves and some presentability, some pleasantness ಒಂದಾದ್ರೆ, ಎರಡನೇದಿಗೆ ನಾವು ಹಾಡ್ತಿದೀವಿ ಅಂತ ಹೇಳಿದ್ರೆ ಒಂದು ನಾವು ನಿಂತ್ಕೊಳ್ಳುವಂಥದ್ದು, ನಾವು ಇರುವಂಥ ರೀತಿ, ಶ್ರುತಿ. ನೀವು ಕೇಳಿರ್ತೀರ ಶ್ರುತಿರ್ ಮಾತಾ ಲಯಃ ಪಿತಃ ಅಂತ ಅಂದ್ರೆ ತುಂಬಾ ಕೇಳಿರ್ತೀವಿ ಮ್ಯೂಸಿಕ್ ಶೋಸ್ ನೋಡುವಾಗ, ಶ್ರುತಿ ತಪ್ತು ಅಥವಾ ಶ್ರುತಿ ಸರಿಗ್ ಬರ್ಲಿಲ್ಲ ಅಂತ. ಸೊ ಅದು ಏನಿರ್ಬೋದು ಅಂತ ಮೋಸ್ಟ್ಲಿ ನಮ್ಮ ವ್ಯೂವರ್ಸ್ಗೆ ಅಥವಾ ಮ್ಯೂಸಿಕ್ ಬಗ್ಗೆ ಅಷ್ಟು ಐಡಿಯಾ ಇಲ್ದೇ ಇರೋರ್ಗೆ ಗೊತ್ತಾಗಲ್ಲ. ಸೊ ಅದನ್ನು ಬೇಕಾದ್ರೆ ಸಿಂಪಲ್ ಖಂಡಿತ ಅದನ್ನ ಹೇಳ್ತೀನಿ. ಈ 10 ಏನ್ ವಿಷಯಗಳು ಅದನ್ನ ಶ್ರುತಿರ್ ಮಾತಾ ಲಯಃ ಪಿತಃ ಅಂದ್ರೆ, ಶ್ರುತಿ ತಾಯಿ ಇದ್ದ ಹಾಗೆ. ತಾಯಿ ಇಲ್ಲದೆ ಯಾವ ಜೀವವೂ ಇಲ್ಲ. ಯಾವುದೇ ಒಂದು ಜೀವ ಇರುವ ವಸ್ತು, ಒಂದು ಗಿಡ ಹುಟ್ಟಬೇಕಾದ್ರೂ ಇನ್ನೊಂದು ತಾಯಿ ಬೇರಿನ ಬರಬೇಕು ಅದಕ್ಕೆ, ಅಥವಾ ಒಂದು ಬೀಜ ಬೇಕು. ಆ ತಾಯಿ ಗುಣ ಇರೋದು ಅದಕ್ಕೆ ನ್ಯಾಯ ಸಲ್ಲಿಸಿದ್ರೆ, ಶ್ರುತಿ ಸರಿಯಾಗಿದ್ರೆ ನಿನ್ನ ಮುಂದಿನ ಹಾಡೆಲ್ಲ ಚೆನ್ನಾಗಿ. ಅದು ಶ್ರುತಿ ಅಂದ್ರೆ ಏನು ಅಂತ ಹೇಳ್ತೀನಿ ತುಂಬಾ ಸಿಂಪಲ್ ಆಗಿ. ಅದರ ನಂತರ ತಾಳ ಅಂದ್ರೆ ಲಯ, ರಿದಮ್. ನಿಮ್ಮ ಒಂದು ಸಿನಿಮಾ ಹಾಡಿಗೆ ಕೂಡ ಒಂದು ರಿದಮ್. ನೀವು ಹಿಂಗ ಅಂತಿರ್ತೀರಾ, ಡಾನ್ಸ್ ಮಾಡ್ತೀರಾ, ಸ್ವೇ ಮಾಡ್ತೀವಿ. ಹಾಗೆ ನಮ್ಮ ಪ್ರತಿಯೊಂದು ಗೀತೆಗೂ ಒಂದು ತಾಳ ಇರುತ್ತೆ. ಆ ತಾಳದ ಚೌಕಟ್ಟಿನಲ್ಲಿ ಹಾಡೋದು, ಅದ್ರ ಕಡೆ ಗಮನ ಇರಬೇಕು. ನಮ್ಗೆ ಗೊತ್ತಿಲ್ಲದೆ ಮೋಸ್ಟ್ಲಿ ನಾವು ತಾಳ ಹೌದು, ಅದು ಅದರ ಗುಣ. ಖಂಡಿತ ಲಯ ಗುಣ ಅದು. ಅದರ ನಂತರ ಸಾಹಿತ್ಯ, ನಾವೇನ್ ಹಾಡ್ತಾ ಇದ್ದೀವಿ ಅದು ಯಾವ ಭಾಷೆದಾದ್ರೂ ಆಗಿರ್ಲಿ, ಆ ಸಾಹಿತ್ಯಕ್ಕೆ ನ್ಯಾಯ ಸಲ್ಲಿಸ್ಬೇಕು. ಆ ಸಾಹಿತ್ಯ ಉಚ್ಚಾರಣೆ ಸರಿಯಾಗಿರ್ಬೇಕು, ಪದಗಳನ್ನ ಕರೆಕ್ಟಾಗಿ ಸರಿಯಾಗಿ ಹಾಡಬೇಕು. ಅದಲ್ಲದೆ ಆ ನಂತರ ನಾವು ಪ್ರೇಕ್ಷಕರು, ವೀಕ್ಷಕರು ಬಹಳ ಮುಖ್ಯ. ನಾವು ದೇವರ ನಂತರ ರಂಗಭೂಮಿಯಲ್ಲಂತೂ ಪ್ರೇಕ್ಷಕರೇ ನಮ್ಮ ಮುಂದಿನ ದೈವ ಅಂತ ಹೇಳ್ತೀವಿ. ಹಾಗಾಗಿ ಆ ಪ್ರೇಕ್ಷಕರಿಗೆ ಅವರು ನಮ್ಮನ್ನ ಕೇಳಿಸ್ಕೊಳ್ತಿದಾರಾ ಅನ್ನೋದನ್ನು ನಾವು ನೋಡ್ಬೇಕು, ಅವ್ರ ಜೊತೆ ಇಂಟರಾಕ್ಟ್ ಮಾಡ್ಬೇಕು. ಆಮೇಲೆ ನಾ ಹೇಳ್ದೆ, ಒಬ್ಬ ಕಲಾವಿದ ಆದವನು ವೇದಿಕೆ ಮೇಲಿದ್ರೆ ಅದಕ್ಕೊಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಯಾರಾದ್ರೂ ನಮ್ಮನ್ನ ಯಾಕೆ ನೋಡ್ಬೇಕು? ವೇದಿಕೆ ಮೇಲೆ ಆಗ್ಲಿ, ಒಂದು ಕ್ಯಾಮ್ರಾ ಮುಂದೆ ಆಗ್ಲಿ, ನನಗೆ ಅವರನ್ನ ನೋಡಿದ್ರೆ ಏನ್ ಅನ್ಸತ್ತೆ, ಒಂದು ಇಷ್ಟ ಆಗ್ಬೇಕು, ನೋಡಕ್ ಇಷ್ಟ ಆಗೋ ರೀತಿ ನಾವು ಅಲ್ಲಿ ತೋರಿಸ್ಕೊಳ್ಬೇಕು, ಪ್ರೆಸೆಂಟ್ ಮಾಡ್ಕೊಳ್ಬೇಕು. ಅಂಡ್ ಅದಲ್ಲದೆ
ನಾನು ಮಾಡ್ತಾ ಇರೋ ಕೆಲಸನ ಹಾಡ್ತಾ ಇರೋದು ಅಭಿನಯ ಆದ್ರೆ ಅವ್ರಿಗೆ ತಲುಪ್ತಾ ಇದೆಯಾ ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆದ್ರೆ ಎಷ್ಟೋ ಬಾರಿ ನಾಟಕ ಮಾಡ್ತಿರುವಾಗ ಅದನ್ನ ನಾವು ಅದು ತಾನಾಗೆ ಅಲ್ಲಿ ಬರಬೇಕು. ಜೊತೆಗೆ ಆದ್ರೆ ಸಂಗೀತ ಆಗ್ಲಿ ನೃತ್ಯ ಆಗ್ಲಿ ಒಂದು ಸಣ್ಣ ಇದು ಪರಿವೆ ಅದರಲ್ಲಿ ಅದ್ರ ಬಗ್ಗೆ ಇರಬೇಕಾಗತ್ತೆ. ಹಾಗೆ ನಮ್ಮ ಉಡುಪು ಉಡುಗೆ ತೊಡುಗೆ ಎಲ್ಲವೂ ಸಮಂಜಸವಾಗಿ ಇರಲೇಬೇಕಾದ್ದು ಕೂಡ ಅನಿವಾರ್ಯ. ಇಷ್ಟು ಕಡೆ ಒಂದು 10 ಕಡೆ ಯೋಚನೆ ಮಾಡ್ತಾ ಒಟ್ಟಾಗಿ ಅಷ್ಟು ಕಡೆ ಯೋಚನೆ ಇದ್ರೂ ಒಂದು ಫೈನಲ್ ಪ್ರಾಡಕ್ಟ್ ನ ಕೊಡೋದಿದೆಯಲ್ಲ, ಅದಕ್ಕೆ ಕಲಾವಿದರಿಗೆ ಅಷ್ಟು ಬೆಲೆ. ಯಾಕೆ ಸಮಾಜದಲ್ಲಿ ಕಲಾವಿದರಿಗೆ ಅಷ್ಟು ಉನ್ನತವಾದ ಸ್ಥಾನ ಕೊಡ್ತಾರೆ ಅಂತ ಯಾರು ಪ್ರಶ್ನಿಸ್ಬೋದು. ಯಾರೋ ಒಬ್ಬ ವ್ಯಕ್ತಿ ಸಾಕಷ್ಟು ಒಂದು ಬಿಸ್ನೆಸ್ ಅಲ್ಲಿ ಮಾಡಿರ್ಬೋದು, ಅವರ ವಾಣಿಜ್ಯ ವ್ಯಾಪಾರದಲ್ಲಿ ಸಾಕಷ್ಟು ಸಾಧನೆ ಮಾಡಿರ್ಬೋದು, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರ್ಬೋದು. ಆದ್ರೆ ಯಾರು ಎದುರುಗಡೆ ಹೋಗ್ತಾ ಇದ್ರೆ ನಮಗ್ ಗೊತ್ತಿರಲ್ಲ ಆತ ಕೋಟ್ಯಾಧೀಶ್ವರನೋ ಇನ್ಯಾರೋ ನಮ್ಗೆ ಗೊತ್ತಿಲ್ಲ. ಅದೇ ಒಬ್ಬ ಕಲಾವಿದ ಈಗ ಎಲ್ಲೋ ಓಡಾಡ್ತಾ ಇದ್ರೆ, ಮೇಡಮ್ ನಿಮ್ಮನ್ನ ನೋಡಿದೀವಿ ನಾವು, ನೀವು ಹಾಡ್ತೀರಾ, ನೀವು ರಂಗಭೂಮಿ ನಿಮ್ ಟಿವಿಲಿ ನೋಡಿದೀವಿ, ಯಾರೋ ಬಂದು ಒಂದು ಫೋಟೋ ತಗೊಳ್ತೀವಿ ನಿಮ್ ಕಲಾವಿದರಿಗೆ ಮಾತ್ರ ಅಷ್ಟು ಬೆಲೆ, ಅಷ್ಟು ಒಂದು ಪ್ರೀತಿ ವಿಶ್ವಾಸ, ಹಾಗೆ ಒಂದು ಜವಾಬ್ದಾರಿ ಕೂಡ ಅಷ್ಟೇ ಹೆಚ್ಚಾಗಿರುತ್ತೆ ಕಲಾವಿದರಿಗೆ. ಯಾಕಂದ್ರೆ ಜನರಿಂದ ಗುರುತಿಸಲ್ಪಡೋದಿದೆಯಲ್ಲ, ಅದಕ್ಕೆ ಕಲಾವಿದರಿಗೆ ಅಷ್ಟು ಮರ್ಯಾದೆ. ಕಲೆ ಅನ್ನೋದು ಎಲ್ರಿಗೂ ಸಿದ್ಧಿಸೋದಿಲ್ಲ. ನಾವು ಹೇಳ್ತೀವಿ ಅದಕ್ಕೆ ದೈವದ ಆಶೀರ್ವಾದ, ಗುರುಗಳ ಅನುಗ್ರಹ, ಹಾಗೆ ನಮ್ಮ ಪರಿಶ್ರಮ, ಸತತವಾದ ನಿರಂತರವಾದ, ಅದಕ್ಕೊಂದು ವಿ ನೀಡ್ ಟು ಹ್ಯಾವ್ ಅ ಪರ್ಫೆಕ್ಟ್ ಡಿಸಿಪ್ಲಿನ್ ಅಂಡ್ ಕಂಟಿನ್ಯೂಸ್ ಪ್ರಾಕ್ಟಿಸ್ ಅಂಡ್ ಫಾರ್ ಎವರ್. ನಾವು ಹೇಳ್ತೀವಿ, ಒಂದು ದಿವಸ ಅಭ್ಯಾಸ ಮಾಡದೇ ಇದ್ರೆ ಯಾವುದೇ ಕಲೆ ಆಗ್ಲಿ ಕಲಾವಿದರಿಗೆ ಗೊತ್ತಾಗತ್ತಂತೆ, 2 ದಿವಸ ಅಭ್ಯಾಸ ಮಾಡದಿದ್ರೆ ಅವ್ರ ಗುರುಗಳಿಗೆ ಗೊತ್ತಾಗತ್ತಂತೆ, 3 ದಿವಸ ಅಭ್ಯಾಸ ಮಾಡದೇ ಇದ್ರೆ ನೋಡುಗರಿಗೆ ಗೊತ್ತಾಗತ್ತೆ, ಪ್ರೇಕ್ಷಕರಿಗೆ ಗೊತ್ತಾಗತ್ತಂತೆ. ಹಾಗಾದ್ರೆ ಕಲಾವಿದರು ಎಷ್ಟು ಕಷ್ಟ ಪಡ್ತಾರೆ. ಇಟ್ ಡಸ್ ನಾಟ್ ಕಮ್ ಈಸಿ, ನಥಿಂಗ್ ಕಮ್ಸ್ ಈಸಿ, ಯು ನೀಡ್ ಟು. ಬಟ್ ಕಲಾವಿದರು ಅವರು ಎಷ್ಟು ಬಾರಿ ವೇದಿಕೆಗೆ ಮೇಲೆ ಬರ್ತಾರೆ ಅಷ್ಟು ದಿನ ಪರೀಕ್ಷೆನೆ. ನಾನು ಎಷ್ಟು ಬಾರಿ ಕ್ಯಾಮ್ರಾ ಮುಂದೆ ಬರ್ತೀನಿ ಅಷ್ಟು ಬಾರಿ ನನಗೆ ಫಸ್ಟ್ ಡೇ ಅನ್ನೋ ಥರಾನೇ ಫೀಲಿಂಗ್. ನಂಗೆ ಅಷ್ಟೇ ಗಾಬರಿ ಇರುತ್ತೆ ಈಗಲೂ. ಪ್ರತಿ ಸಲ ಕ್ಯಾಮ್ರಾ ಮುಂದೆ ಹೋಗ್ಬೇಕಾದ್ರೆ ಅಯ್ಯೋ ಎಲ್ಲ ಚೆನ್ನಾಗಾಗ್ಲಿ, ನನ್ನಿಂದ ಒಳ್ಳೇದಾಗ್ಲಿ ಅನ್ನೋದು, ಆಮೇಲೆ ಒಂದು ಆತಂಕ ಭಯ ಇರುತ್ತೆ. ಅದಾದ್ಮೇಲೆ ಬರುವಂಥ ಚಪ್ಪಾಳೆ ಅಥವಾ ಸಿಗುವಂಥ ಮೆಚ್ಚುಗೆ, ಅದನ್ನ ಎಷ್ಟು ಕೋಟಿ ಕೊಟ್ಟರು ಕೊಂಡ್ಕೊಳಕ್ಕಾಗಲ್ಲ ಕೀರ್ತಿ ಅವರೇ. ಬೆಲೆ ಕಟ್ಟಕ್ ಆಗದೇ ಇರೋವಂಥದ್ದು ಕಲೆ. ಖಂಡಿತ. ಯಾವಾಗ್ಲೇ ಹೇಳಿದ್ರಿ ಬಿಸ್ನೆಸ್ ಅದನ್ನ ಅಳಿಬಹುದು ಈ ರೀತಿ ಅಂತ, ಆದ್ರೆ ಕಲೆನ್ ಮಾತ್ರ ಆ ರೀತಿ ಅದಕ್ಕೆ ಯಾವ ಮಾನದಂಡವೇ ಇಲ್ಲ. ಅದು ಬೊಗೆದಷ್ಟು ಸಿಗುವಂತ ಒಂದು ಸಾಗರದ ಆಳ, ಅದು ಹೋಗ್ತಾ ಇರ್ಬೇಕು ಆಳ ಹುಡುಕು. ಯಾವತ್ತೂ ಯಾರು ನಾನು ಸಂಪೂರ್ಣವಾಗಿ ಇಂಥ ಒಂದು ಕಲೆನ ಕಲ್ತಿದ್ದೀನಿ ಅಂತ ಹೇಳೋದು ಸಾಧ್ಯನೇ ಇಲ್ಲ, ಕೊನೆ ಅನ್ನೋದೇ ಇಲ್ಲ. ಹಾಗೆ ನೀವು ಶ್ರುತಿ ಅಂತ ಎಲ್ಲ ಕೇಳಿದ್ರಿ. ಶ್ರುತಿ ಅಂದ್ರೆ ಈಗ ನಾನು ಬೇಸಿಕ್ ಆಗಿ ಹೇಳ್ಕೊಡ್ತೀನಿ. ಈಗ ಹೊಸದಾಗಿ ಯಾರೋ ಕಲ್ತ್ಕೊಳಕ್ ಬಂದಿದ್ದಾರೆ, ಪುಟ್ಟವರಾಗ್ಲಿ ದೊಡ್ಡವರಾಗ್ಲಿ. ಶ್ರುತಿ ಅಂದ್ರೆ ಏನು? ಒಂದು ಪುಸ್ತಕ, ಅದರಲ್ಲಿ ನಿಮ್ಗೆ ಒಂದು ಮಾರ್ಜಿನ್ ಇರುತ್ತೆ ಅಲ್ವಾ? ಒಂದು ಹಾಳೆಯಲ್ಲಿ ಒಂದು ಮಾರ್ಜಿನ್ ಇರುತ್ತೆ. ನೀವೇನಾದ್ರೂ ಬರಿಬೇಕಾದ್ರೆ ಆ ಮಾರ್ಜಿನ್ ಒಂದೇನಿರುತ್ತೆ ಅದ್ರ ಒಳಗಡೆ ಬರಿತೀವಿ. ಎಲ್ಲೆಲ್ಲೋ ಬರ್ದ್ ಬಿಡಲ್ಲ, ಅದು ಚಂದ ಕಾಣಲ್ಲ. ಅದಕ್ಕೆ ಮೇಲೆ ಒಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟಿನ ಒಳಗೆ ನಾವು ಬರೆದು ಏನ್ ತುಂಬಿಸ್ಬೇಕೋ ತುಂಬಿಸ್ತೀವಿ. ಹಾಗೆ ಸಂಗೀತಕ್ಕೆ, ನಮ್ಮ ಹಾಡಿಗೆ ಹಾಕಿಕೊಳ್ಳುವ ಚೌಕಟ್ಟೆ ಶ್ರುತಿ. ಅದರಲ್ಲಿ ಕೆಳಗಡೆ ಒಂದ್ ಲೈನ್ ಇರುತ್ತೆ, ಅದು ಮಂದ್ರ ಸ್ಥಾಯಿ. ಮಧ್ಯದ ಒಂದ್ ಲೈನು ಮಧ್ಯಸ್ಥಾಯಿ, ಮೇಲಿನ ಲೈನು ತಾರಸ್ಥಾಯಿ. ಸಾ ಪ ಸಾ ಪ ಸಾ. ಈ ಚೌಕಟ್ಟಿನ ಒಳಗೆ ನಾವು ಏನನ್ನು ತುಂಬಿಸ್ತೀವೋ ಅದನ್ನ ತುಂಬಿಸ್ಬೇಕು. ಅದನ್ನ ಬಿಟ್ಟು ಹೊರಗೆ ಹೋದ್ರೆ ಶ್ರುತಿ ತಪ್ಪಿದ್ರಿ ಅಂದ್ರೆ ಇದೆ. ಅವ್ರು ಯಾರೋ ಶ್ರುತಿ ಗೊತ್ತಿಲ್ಲ ಅಂದ್ರೆ, ಶ್ರುತಿ ಅಂತ ಯಾರು ನಂಗೆ ಫ್ರೆಂಡ್ ಇಲ್ವಲ್ಲ ಅಂತ ಅನ್ಕೋಬಹುದು ಈಗಿನ ಮಕ್ಕಳು. ಇದು ಸಂಗೀತ ಹಾಗೂ ಈ ಸಂಗೀತ ಕಲೆಗೆ ಸಂಬಂಧಪಟ್ಟ ಶ್ರುತಿ. ಆದ್ರೆ ಆ ಶ್ರುತಿ ಯಾಕಷ್ಟು ಮುಖ್ಯ ಆಗತ್ತೆ? ಅದೊಂದು ಚೌಕಟ್ಟಿಲ್ದೆ ಏನೇ ಕೆಲಸ ಮಾಡಿದ್ರು, ಈಗ ನಾವು ಒಂದು ಅಡಿಗೆ ಮಾಡಿದ್ರು ಅದಕ್ಕೆ ಹಿತಮಿತವಾದ ಎಷ್ಟು ಉಪ್ಪು ಖಾರಗಳು ಎಲ್ಲ ರಸಗಳು ಎಷ್ಟು ಸೇರ್ಬೇಕೋ ಅಷ್ಟು ಸೇರಿದ್ರೆ, ಹಾಗೆ ಇದರಲ್ಲೂ ಆ ರಸ ಉತ್ಪತ್ತಿ ಆಗ್ಬೇಕಾದ್ರೆ ಅದಕ್ಕೆ ಒಂದು ಚೌಕಟ್ಟು ಬೇಕೇ ಬೇಕು. ತಾಳ ಲಯದ ಹಾಗೂ ಶ್ರುತಿಯ ಚೌಕಟ್ಟು. ಅದರ ಚೌಕಟ್ಟಿನಲ್ಲಿ ಹಾಡಿದ್ರೆ, ಹಾಗಂತ ಪಾಶ್ಚಾತ್ಯ ಸಂಗೀತಗಳಲ್ಲಿ ಶ್ರುತಿ ಇಲ್ವೇ? ಇದೆ. ಅವರು ಕೂಡ ಸಿ ಶಾರ್ಪ್, ಸಿ ಮೇಜರ್, ಎ ಮೇಜರ್, ಡಿ ಮೈನರ್ ಈ ತರ ಹೇಳ್ತಾರೆ. ನಾವು ಅದನ್ನ ಬೇರೆ ರೀತಿ ಹೇಳ್ತೀವಿ ಅಷ್ಟೇ. ಶ್ರುತಿ ಅಂತ ಬಳಸ್ತಾ ಇದ್ರು ಅಲ್ಲಿ ಅವರದೇ ಆದ ಬೇರೆ ವರ್ಡ್ಸ್ ಇಂದ ದಟ್ ಇಸ್ ಪಿಚ್ ಇಸ್ ಶ್ರುತಿ. ಓಕೆ, ಪಿಚ್ ಅಂದ್ರೆ ಶ್ರುತಿ. ಅದೊಂದು ಸಣ್ಣ ಹಾಡು ಎಲ್ಲ ಕೇಳಿರ್ತಾರೆ. ಮಾನಸ ಸಂಚರರೇ ಸಾ ಬಾಟಮ್ ಲೈನ್,
ಪಾ ಮಿಡಲ್ ಲೈನ್, ಸಾ ಟಾಪ್ ಲೈನ್. ಅಷ್ಟ್ರೊಳಗೆ ನಾನು ಹಾಡಿರ್ಬೇಕು. ಸಾ ಮಾನಸ ಸಂಚರರೆ ಮದ ಶಿಖಿ ಪಿಂಚ ಅಲಂಕೃತ ಚಿಕುರೆ ಸಾ. ಅದ್ ಬಿಟ್ಟು ನಾನು ಮದ ಶಿಖಿ ಪಿಂಚ ಅಲಂಕೃತ ಚಿಕುರೆ. ನೋಡಿ ನೀವೇನ್ ಮಾಡಿದ್ರಿ ಈಗ? ಏನೋ ಚೇಂಜ್ ಆಯ್ತು. ಏನೋ ಆಯ್ತಲ್ಲ, ಸರಿ ಇಲ್ಲ ಅನ್ಸ್ತಲ್ಲ, ಅದೇ ಶ್ರುತಿ ತಪ್ತು. ಓಕೆ, ಸರಿಯಾಗಿ ಶ್ರುತಿ ತಪ್ತಮ್ಮ, ಸರಿಯಾಗಿ ಹಾಡಮ್ಮ ಅಂತ ಹೇಳ್ತೀರಲ್ವ ಈಗ ನೀವು ನನ್ಗೆ. ಇದೇ ಶ್ರುತಿ ನೋಡಿ. ನಿಮ್ಗೆ ಈಗ ಒಬ್ಬ ಕೇಳುಗರಾಗಿ ಇಷ್ಟು ಚೆನ್ನಾಗಿ ಅರ್ಥ ಆಗತ್ತೆ. ಇನ್ನು ಗುರುಗಳು ಇದನ್ನ ಹೇಳ್ತಾರೆ ನೋಡಿ. ಶಾರ್ಪ್, ಇದು ಮೇಲೆ ಹಾಡಿದ್ರೆ ಶಾರ್ಪ್ ಅಂತೀವಿ, ಹೆಚ್ಚಾಗಿ ಹಾಡಿದ್ರೆ, ಇರೋ ಲೈನ್ಗಿಂತ ಹೆಚ್ಚಾಗಿ ಹಾಡಿದ್ರೆ ಶಾರ್ಪ್ ಆಗಿ ಹಾಡ್ತಿದ್ಯಾ, ಹೆಚ್ಚಾಗ್ತಿದೆ, ಕಡಿಮೆ ಮಾಡು. ಅದೇ ಈಗ ಮದ ಶಿಖಿ ಪಿಂಚ ಅಲಂಕೃತ ಚಿಕುರೆ ಒರಿಜಿನಲ್, ಚಿಕುರೆ ಶಾರ್ಪ್, ಚಿಕುರೆ ಆಗ್ಬಿಟ್ರೆ ಫ್ಲಾಟ್. ಅದನ್ನ ಫ್ಲಾಟ್ ಅಂತೀವಿ. ಫ್ಲಾಟ್ ಆಯ್ತಮ್ಮ, ಸ್ವಲ್ಪ ಮೇಲ್ಹಾಡು, ಶ್ರುತಿ ಕೇಳಿಸ್ಕೋ ಅಂತ. ಅದಕ್ಕೆ ತಂಬೂರಿ. ಯಾಕೆ, ಹೇಗ್ ಗೊತ್ತಾಗತ್ತೆ ಶ್ರುತಿ ಹೇಗ್ ಸರಿ ಇದೆಯಾ? ನಮ್ಗೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ನಮ್ ವಾದ್ಯ ಇದೆ, ಅದಕ್ಕೆ ಶ್ರುತಿ ವಾದ್ಯ ತಂಬೂರಿ ಅಂತ ಇದೆ. ಅದು 4 ತಂತಿ ಇರತ್ತೆ ಅದರಲ್ಲಿ. ಅದು ಸಾ, ಅದು 4 ತಂತಿ. ಪಾ ಸ ಸ ಸಾ, ಪಾ ಸ ಸ ಸಾ ಅನ್ನೋದನ್ನ ನುಡ್ಸತ್ತೆ. ಅದನ್ನ ಕೇಳಿಸ್ಕೊಳ್ತಾ ಇರ್ಬೇಕು. ಹೇಗೆ ಶ್ರುತಿ ಕಲಿಯೋದು? ತಂಬೂರಿಯನ್ನ ಒಂದು ನಮ್ಮ ಕಂಠಕ್ಕೆ, ನಮ್ಮ ಕಂಠದ ರೇಂಜ್ ಅಂತ ಏನ್ ಹೇಳ್ತೀವಿ, ಅದೇ ಎಷ್ಟು ಹಿಗ್ಗಿಸುವಿಕೆ ಇದೆ, ಕುಗ್ಗಿಸುವಿಕೆ ಎಷ್ಟಿದೆ ಅನ್ನೋದನ್ನ ರೇಂಜ್ ಅಂತ ಹೇಳ್ತೀವಿ. ಹೌ ಮಚ್ ಯು ಕ್ಯಾನ್ ಸ್ಟ್ರೆಚ್ ಈಸಿಲಿ ಅಂಡ್ ಇಟ್ ಸೌಂಡ್ಸ್ ಗುಡ್, ಮೆಲೋಡಿಯಸ್ ಅನ್ನೋದನ್ನ ಯಾರಾದ್ರೂ ಒಬ್ರು ಮಾರ್ಗದರ್ಶಕರು ಬೇಕೇ ಬೇಕು. ಅವರನ್ನ ನಾವು ಗುರುಗಳು ಅಂತೀವಿ. ಎಲ್ಲ ಯೂಟ್ಯೂಬ್ ನೋಡಿ ಕಲ್ತ್ಕೊಳಕ್ ಸಾಧ್ಯ ಇಲ್ಲ, ಅದರಲ್ಲೂ ಈ ಕಲೆಗಳನ್ನ. ಯಾಕಂದ್ರೆ ಇದು ಹೀಗೆ ಕೇಳಿ ನಾನ್ ಸರಿನಾ ತಪ್ಪಾ ಅಂತ ಯಾರು ಹೇಳ್ತಾರೆ? ಆಮೇಲೆ ಇದು ಶ್ರುತಿಯನ್ನ ಅವಾಗ ಗುರುಗಳು ಹೇಳ್ಕೊಡ್ತಾರೆ. ಈ ಶ್ರುತಿ ಇದು, ನಿನ್ನ ಕಂಠಕ್ಕೆ ಈ ಶ್ರುತಿ ಇದೆ. ಇದನ್ನ ಇನ್ನು ಶ್ರುತಿ ಏನು ಒಬ್ಬರ ಕಂಠ ಇಷ್ಟೇ ಆಗತ್ತೆ ಅಂತಲ್ಲ, ಹಾಡ್ತಾ ಹಾಡ್ತಾ ಅಭ್ಯಾಸ ಮಾಡ್ತಾ ಸರಿಯಾದ ಮಾರ್ಗದರ್ಶನದಲ್ಲಿ ಅದನ್ನ ರೇಂಜ್ ಹೆಚ್ಚು ಮಾಡ್ಬೋದು. ಇನ್ನೂ ಜಾಸ್ತಿ ಹೈಯರ್ ಪಿಚ್ ರೀಚ್ ಆಗೋ ತನಕ ಮಾಡೋ ಸಾಧ್ಯತೆ ಖಂಡಿತ ಇದೆ. ಯಾಕಂದ್ರೆ ವಾಯ್ಸ್, ವೋಕಲ್ ಕಾರ್ಡ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಪಾರ್ಟ್ ಆಫ್ ಯುವರ್ ಬಾಡಿ. ಈಗ ನಾವು 4 ದಿವಸ ವಾಕಿಂಗ್ ಹೋಗ್ತಾ ಇದ್ದವ್ರು 4 ದಿವಸ ಹೋಗಲ್ಲ. 5ನೇ ದಿವಸ ಹೋದ್ರೆ ಎಲ್ಲ ಕಾಲು ಕೈಯಲ್ಲ, ಅಯ್ಯೋ ನಾ ಬರಲ್ಲ, ನನ್ ಬಿಟ್ಬಿಡಿ, ನನ್ ಕೈಲಾಗಲ್ಲ ಅಂತ ಹೇಳತ್ವೆ ತಾನೆ. ಎಲ್ಲಾ ಕಡೆ ನೋವು ಶುರು ಆಗತ್ತೆ. ಅಥವಾ ನೀವು ಜಿಮ್ಗೆ ಹೋಗೋರು, ಈಗೆಲ್ಲ ನಾವೆಲ್ಲ ವಾಕಿಂಗ್ನವರು, ಯೋಗಾದವರು, ನೀವು ಜಿಮ್ಗೆ ಹೋದ್ರೆ 4 ದಿವಸ ಒಂದು 15 ದಿವಸ ಬಿಟ್ಟು ಮತ್ತೆ ಹೋದ್ರೆ ಎಲ್ಲಾ ಕಡೆ ಪದ ಹಾಡ್ತಿರುತ್ತೆ ನೋಡಿ. ಇಲ್ಲೂ ಹಾಡದ್ದೇ ಶುರು ಮಾಡ್ತಿದ್ವಿ ನಾವು. ಆದ್ರೆ ಅದು ವೋಕಲ್ ಕಾರ್ಡ್ ಇಸ್ ಆಲ್ಸೋ ಜಸ್ಟ್ ಲೈಕ್ ಎನಿ ಅದರ್ ಪಾರ್ಟ್ ಆಫ್ ದ ಬಾಡಿ. ನಾವು ಮಾತಿಗೆ ಎಷ್ಟು ಅದನ್ನ ಹಿಗ್ಗಿಸ್ಬೇಕು, ಅದಕ್ಕೂ ಹಾಡೋದಕ್ಕೆ ಎಷ್ಟು ಹಿಗ್ಗಿಸ್ಬೇಕು, ಅದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಅದು ಒಂದ್ ರೇಂಜ್. ಕೆಲವ್ರು ಹೇಳ್ತಾರೆ ಸಾ, ಅಯ್ಯೋ ಅಲ್ಲಿವರೆಗೂ ಆಗಲ್ಲ ಮೇಡಮ್ ನಂಗೆ, ಸಾ ಇಲ್ಲಿಂದ ಮೇಲೆ ಹೋದ್ರೆ ಅಯ್ಯೋ ಕಷ್ಟ ಆಗತ್ತೆ. ಅದೇ ಯಾಕಂದ್ರೆ ಅದು ಅಲ್ಲಿವರೆಗೂ ಹಿಗ್ಗಿಸಿ ಅದಕ್ಕೆ ಗೊತ್ತಿಲ್ಲ. ಅದನ್ನ ನಿಧಾನವಾಗಿ ಪಳಗಿಸ್ಕೊಳ್ಬೇಕು. ಮೊದಲನೇ ದಿವಸ ಸಾ ಪ ಸಾ, ಇದನ್ನ 1 ವಾರ, 15 ದಿವಸ, 1 ತಿಂಗಳು, 3 ತಿಂಗಳು, ಅವರವರ ಅವರಿಗೆ ಒಂದೊಂದು ಸಾಧ್ಯತೆ ಎಷ್ಟಿರುತ್ತೆ, ಆ ದೇಹದ ಸಾಧ್ಯತೆ, ಆ ಕಂಠದ ಸಾಧ್ಯತೆ, ಆ ಕೆಪಾಸಿಟಿಗೆ ತಕ್ಕ ಹಾಗೆ ಅಭ್ಯಾಸ ಮಾಡಿ ಆ ನಂತರ ಅದನ್ನ ಸ್ವಲ್ಪ ಮುಂದೆ ಸ್ವಲ್ಪ ಹೆಚ್ಚಾಗಿಸ್ಕೊಳ್ಳೋದು. ಸಾ, ಇದನ್ನ ಸಾ ಒಂದ್ ಮನೆ ಮೇಲ್ ಮಾಡ್ಕೊಂಡು ಸಾ ಪ ಸಾ ಪ ಸಾ ಪ ಸಾ ಪ, ರೇಂಜ್ ಎಲ್ಲಿವರೆಗೆ ಹೋಗಿ ಅದನ್ನ ಶ್ರುತಿ ಅಂತ ಕರೆಯೋದು. ಹೈ ಆದ್ರೆ ಶಾರ್ಪ್, ಲೋ ಆದ್ರೆ ಫ್ಲಾಟ್. ಅದನ್ನ ತಂಬೂರಿ ಶ್ರುತಿ ಕೇಳ್ತಾ ಕೇಳ್ತಾ ನಮ್ಮ ಕಂಠ ಅದರ ಜೊತೆಗೆ ಒಂದುಗೂಡ್ಬೇಕು, ಟು ಅಲೈನ್ ವಿತ್ ದಟ್ ಸೌಂಡ್ ದಟ್ ಇಸ್ ಕಮಿಂಗ್ ಫ್ರಮ್ ತಾನ್ಪುರ. ಅದು ಹಾಗೆ ಶ್ರುತಿನ ಕಲಿಬಹುದು. ಅದೇನ್ ಬ್ರಹ್ಮವಿದ್ಯೆ ಅಲ್ಲ, ಸರಿಯಾದ ಮಾರ್ಗದರ್ಶನದ ಜೊತೆ ಖಂಡಿತ ಕಲಿಬಹುದು. ಇದು ಶ್ರುತಿಯ ವಿಷಯ ಆಯ್ತು. ಅದಲ್ಲದೆ ಕಂಠದ ಅಡ್ಯಾಪ್ಟೇಷನ್ ಎಲ್ಲ ನಾ ಹೇಳಿದ ಹಾಗೆ ಖಂಡಿತ ಈಗ ಎಷ್ಟೋ ಆ್ಯಪ್ಗಳಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ. ಆದ್ರೆ ನೀವು ಅದನ್ನ ಸರಿಯಾಗಿ ಮಾಡ್ತಿದ್ದೀರಾ ಅಂತ ಕೇಳಿ ಹೇಳೋ ಆ್ಯಪ್ ಯಾವ್ದಿದೆ? ಅದಕ್ಕೆ ಗುರುಗಳೇ ಬೇಕು.
ಹಾಗಾಗಿ ಎಲ್ಲ ಕಡೆ ನಾವು ಬರೀ ಖಂಡಿತ ಟೆಕ್ನಾಲಜಿ ತುಂಬಾ ಒಳ್ಳೇದು, ನಮಗೂ ಸಂತೋಷ ಆಗತ್ತೆ. ಈಗ ನಾವು ಹೇಳ್ಕೊಡೋದನ್ನ ಈಗ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ನಾವೇ ಹೇಳ್ತೀವಿ. ಯಾಕಂದ್ರೆ ಮೊದಲಿನಷ್ಟು ನಿಮ್ಗೆ ಈಗ ಸಮಯನೂ ಕಡಿಮೆ ನಮಗೆ, ಆಮೇಲೆ ನಮ್ಮಷ್ಟು ತಾಳ್ಮೆನೂ ಇಲ್ಲ. ತಾಳ್ಮೆ ಯಾಕಿಲ್ಲ ಅಂದ್ರೆ ಬರೀ ನಿಮ್ಮಲ್ಲಿ ಅಂದ್ರೆ ನಿಮ್ಮಗಳ ಜನರೇಷನ್ ಅಲ್ಲಿ ಬರೀ ತಪ್ಪು ಹುಡ್ಕೋದಷ್ಟೇ ಕೆಲಸ ಆಗ್ಬಾರ್ದು. ನಾವು ಹಿರಿಯರಾಗಿ ಗುರುಗಳಾಗಿ ಎಲ್ಲಿ ನಾವು ಎಡವ್ತಾ ಇದ್ದೇವೆ, ಇದಕ್ಕೆ ಯಾವ ರೀತಿ ಇದನ್ನ ಈಸಿ ಮಾಡ್ಬೋದು ಅನ್ನೋದನ್ನ ನಾವು ಕೂಡ ಯೋಚಿಸ್ಬೇಕು. ಯಾಕಂದ್ರೆ ನಮ್ಗೆ ಇಷ್ಟು ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ, ಇದ್ದಿದ್ರೆ ನಾವು ಕೂಡ ಅದರಲ್ಲೇ ತೊಡಗಿಸ್ಕೊಳ್ತಿದ್ವೇನೋ. 1,000 ಮೊಬೈಲ್ ಆ್ಯಪ್ಗಳು, ಗೇಮ್ಸು, ಇನ್ನು ಏನೇನೇನೇನೋ, ಜೊತೆಗೆ ಎಲ್ಲವೂ ಬೆರಳು ತುದಿಯಲ್ಲೇ ಲಭ್ಯ ಇದೆ. ಆದ್ರೆ ಎಷ್ಟು ಬಳಸ್ಕೋಬೇಕು, ಹೇಗೆ ಬಳಸ್ಕೊಳ್ಬೇಕು, ಅದರಿಂದ ಒಂದು ಸಮತೋಲನ, ಆ ಬ್ಯಾಲೆನ್ಸ್ ಹೇಗೆ ತರಬೇಕು ಅನ್ನೋದಕ್ಕೊಂದು ಸ್ವಲ್ಪ ನಾವು ಗಮನಿಸ್ಬೇಕು. ಅದನ್ನ ಒಂದು ಮಿತಿಯಲ್ಲಿ ಇಟ್ಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ. ಅದನ್ನ ಟೆಕ್ನಾಲಜಿ ಕೂಡ ಸಂಗೀತಕ್ಕೆ ಇವತ್ತು ಬಳಸ್ಬೋದು. ಆದ್ರೆ ಕರೆಕ್ಷನ್ ಕೂಡ ಮಾಡ್ತಾರೆ ಇವತ್ತು ಟೆಕ್ನಾಲಜಿಯಲ್ಲಿ. ಎಷ್ಟೋ ಕಡೆ ಕೆಲವು ಹಾಡಲ್ಲಿ ರೆಕಾರ್ಡಿಂಗ್ ನಡೆಯುವಾಗ ಸ್ವಲ್ಪ ಶ್ರುತಿ ತಪ್ಪಿದ್ರೆ ಅಲ್ಲಿ ಇದರಲ್ಲಿ ಕನ್ಸೋಲಲ್ಲಿ ಕರೆಕ್ಷನ್ ಮಾಡಕ್ ಸಾಧ್ಯ ಇದೆ, ಸೌಂಡ್ ಇದರಲ್ಲಿ. ಆದ್ರೆ ಅದಕ್ಕೊಂದು ಲಿಮಿಟೇಷನ್ ಇದೆ. ಎಷ್ಟು ಮಟ್ಟಿಗೆ ಒಂದು ಗೆರೆಯಷ್ಟು ವ್ಯತ್ಯಾಸ ಇದ್ರೆ ಅದನ್ನ ತಂದು ಇಲ್ಲಿಗೆ ಬಿಡಬಹುದೇನೋ. ಆದ್ರೆ ಬೇಸಿಕ್ ಆಗಿ ಸಂಪೂರ್ಣವಾಗಿ ಅವರೇ ಮಾಡೋದು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬಂದ್ಮೇಲೆ ಕ್ರಿಯೇಟ್ ಮಾಡ್ಬೋದು, ಆ ಒರಿಜಿನಾಲಿಟಿ ಇರಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲೋ ಏನೋ ಒಂದು ರೆಫರೆನ್ಸ್ ಇಟ್ಕೊಂಡೇ ಮಾಡ್ತಾರೆ ಅಂತ ನಾನು ಅನ್ಕೊಳ್ತೀನಿ. ನನ್ಗೆ ಅಷ್ಟು ಗೊತ್ತಿಲ್ಲ, ನಂಗೆ ಟೆಕ್ನಾಲಜಿ, ಐ ಆಮ್ ವೆರಿ ಟೆಕ್ನಿಕಲಿ ಚಾಲೆಂಜ್ಡ್. ಆದ್ರೆ ಸಣ್ಣದಾಗಿ ತಿಳ್ಕೊಳ್ತೀವಿ. ಅದಕ್ಕೆ ಯಾವ್ದು ರೆಫರೆನ್ಸು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬೇಸಿಕ್ ಇಂಟೆಲಿಜೆನ್ಸ್ ಇರಲೇಬೇಕಲ್ಲ. ಅದಿರೋದು ಮನುಷ್ಯನ ಹೃದಯ, ಮನುಷ್ಯನ ಮೆದುಳಿನಲ್ಲಿ ಇರೋಷ್ಟು ಇಂಟೆಲಿಜೆನ್ಸ್ನ, ಪವರ್ನ, ಕ್ರಿಯೇಟಿವಿಟಿನ ಎಲ್ಲಿಂದ ತರಕ್ ಸಾಧ್ಯ ಇಲ್ಲ. ಅದರಿಂದ ನಮ್ಮನ್ನ ನಾವು ನಂಬೋಣ, ನಮ್ಮ ಕಲೆಯನ್ನ ನಾವು ಇನ್ನೂ ಬೆಳೆಸೋಣ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮನ್ನ ಇಟ್ಕೊಂಡು ಇನ್ನೊಂದಿಷ್ಟು ಕ್ರಿಯೇಟ್ ಮಾಡ್ಲಿ. ಈ ಇಂಟೆಲಿಜೆನ್ಸ್ನ ಬಿಡೋದು ಬೇಡ ನಾವು, ಹೌದಲ್ವಾ? ಹೌದೌದು. ಅದು ನಮ್ಮನ್ನ ರೀಪ್ಲೇಸ್ ಮಾಡಕ್ ಯಾವತ್ತೂ ಆಗೋದಿಲ್ಲ. ಖಂಡಿತ. ಹಾಗೆ ಈ ಸಂಗೀತದಲ್ಲಿ ನೀವು ಹೇಳ್ತಾ ಇದ್ರಿ ಬೇರೆ ಬೇರೆ ಜಾನರ್ಸು ಎಲ್ಲ ಹೇಗ್ ಹಾಡೋದು, ಜನಪದ ಸಂಗೀತ, ಶಾಸ್ತ್ರೀಯ ಸಂಗೀತ, ಇದನ್ನೇ ಒಂದು ಪೂರ್ತಿ ಸೆಗ್ಮೆಂಟೇ ಮಾಡ್ಬೋದು. ಆದ್ರೆ ಈಗ ಎಲ್ಲ ಭಾಷೆ ಬಳಕೆ ಬಗ್ಗೆನೂ ನಾವು ಮಾತಾಡಿದ್ವಿ. ಭಾಷೆ ಎಷ್ಟು ಮುಖ್ಯ ಆಗತ್ತೆ, ನೀವು ಸಾಹಿತ್ಯ ಅಂತ ಹೇಳ್ತಿದ್ರಿ ಅವಾಗ್ಲೇ, ಅದು ಕೂಡ ಎಷ್ಟು ಮುಖ್ಯ ಆಗತ್ತೆ ಅಂತ ನನ್ನ ಮೈಂಡಲ್ಲಿ ಓಡ್ತಾ ಇತ್ತು ಇವಾಗ. ಆಕ್ಚುಲಿ ನಿಜವಾಗ್ಲಿ ಎಷ್ಟೋ ನಾವು ಅರ್ಥ ಮಾಡ್ಕೊಳ್ತೀವಿ ಭಾಷೆಯಲ್ಲಿ. ಈಗ ನಾನು ಒಂದು ಸಣ್ಣದಾಗಿ ನೆನ್ನೆ ಹೇಳ್ಕೊಡ್ತಾ ಇದ್ದೆ ಒಬ್ರಿಗೆ. ಜನಪದ ಗೀತೆಯಲ್ಲಿ ಬರುತ್ತೆ, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟಾದ ಚಾಮುಂಡಿ ಒಲಿದು ಬಾರೆ, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟಾದ ಚಾಮುಂಡಿ ಒಲಿದು ಬಾರೆ. ಇದರಲ್ಲಿ ಒಂದು ಚರಣದಲ್ಲಿ ಬರುತ್ತೆ, ಆಯಾ ಉಳ್ಳೋಳು ನೀನು ಚಾಮುಂಡಿ, ಛಾಯಾ ಉಳ್ಳೋಳು ನೀನು ಚಾಮುಂಡಿ ಅಂತ. ಆಯಾ ಅಂದ್ರೇನು ಇಲ್ಲಿ? ಆಯಾ ಉಳ್ಳೋಳು ನೀನು ಅಂದ್ರೆ ಏನು? ನನಗೆ ಅನಿಸ್ತು, ಈ ದೊಡ್ಡೋರೇ ಆಗ್ಲಿ, ವಯಸ್ಸಿನಲ್ಲಿ ನಾನು ಒಂದು 5 ವರ್ಷದ ಮಗುವಿಂದ ಹಿಡಿದು 70 ವರ್ಷದ ವಯೋಮಾನದವರೆಗೂ ನನ್ನ ಶಿಷ್ಯರಿದ್ದಾರೆ. ಎಷ್ಟೋ ವರ್ಷಗಳಿಂದ ನನಗೆ 25 ವರ್ಷ ಇರುವಾಗ್ಲೂ ನನಗೆ 60-70 ವರ್ಷದ ಶಿಷ್ಯರಿಗೂ ಹೇಳ್ಕೊಟ್ಟಿದ್ದೀನಿ ನಾನು. ಸಂಗೀತ ಅದಕ್ಕೆ ವಯಸ್ಸು ಇಲ್ಲ, ಯಾವ ಭಾಷೆ ಭೇದವೂ ಇಲ್ಲ. ಅದಕ್ಕೆ ಮತ್ತು ಬರೋಣ. ಇಲ್ಲಿ ಭಾಷೆಯನ್ನ ನಾವು ಹೇಗೆ ಬೆಳೆಸ್ಬೇಕು, ಇದು ಗುರುಗಳ ಜವಾಬ್ದಾರಿನೂ ಆಗತ್ತೆ. ಕೇವಲ ಶಿಷ್ಯರನ್ನ ನಿಮ್ಗೆ ಏನು ಅರ್ಥ ಆಗಲ್ಲ, ಏನು ತಿಳ್ಕೊಳ್ದೆ ಹೇಳ್ಬಿಡ್ತೀವಿ, ಹೇಗ್ ತಿಳ್ಕೊಳ್ತಾರ ಅವರು? ಒಬ್ರು ಯಾರು ತಿಳಿಸೋರ್ ಬೇಕಲ್ವಾ? ಹಾಗಾಗಿ ನಮಗ್ ತುಂಬಾ ಜವಾಬ್ದಾರಿ ಇದೆ. ನಾನು ಇದನ್ನ ಹೇಳ್ದೆ ಅವ್ರಿಗೆ. ಆಯಾ ಅಂದ್ರೆ ನೀವೇನು ಎಲ್ರಿಗೂ ಆಯಾ ಅಂದ್ರೆ ಇವಾಗ ಸಮಕಾಲೀನ ಜನರಿಗೆ, ಈಗ ಕಾಂಟೆಂಪರರಿ ಟೈಮಲ್ಲಿ ಮನೇಲಿ ಆಯಾ ಒಬ್ರು ಮಕ್ಳು ನೋಡ್ಕೊಳ್ಳೋ ಆಯಾ ಅಂತ ಗೊತ್ತಾಗ್ಬೋದೇನೋ ತಕ್ಷಣಕ್ಕೆ. ಆಯಾ ಅನ್ನೋ ಪದ, ಸ್ಕೂಲಲ್ಲಿ ಒಬ್ರು ಆಯಾ ಇರ್ತಾರೆ, ಮಕ್ಳು ನೋಡ್ಕೊಳ್ಳೋ ಆಯಾ. ಇಲ್ಲಿ ಆಯಾ ಅಂದ್ರೆ ಕನ್ನಡದ ಒಂದು ಸುಂದರವಾದ ಪದ. ಆಯಾ ಅಂದ್ರೆ ಬ್ಯಾಲೆನ್ಸ್. ಆಯಾ ಉಳ್ಳೋಳು ನೀನು ಚಾಮುಂಡಿ, ಎಲ್ಲವನ್ನ, ಇಡೀ ಭೂಮಿಯನ್ನ ನೀನು ಒಂದು ಸರಿಯಾದ ಸಮತೋಲದಲ್ಲಿ ಇಟ್ಕೊಳ್ಳುವಂಥ ದೇವಿ ಶಕ್ತಿ ನೀನು ತಾಯಿ. ಛಾಯಾ ಉಳ್ಳೋಳು ನೀನು. ಛಾಯೆ ಅಂದ್ರೆ ಸಾಧಾರಣ ನೆರಳು ಅಂತ ಎಲ್ರು ಅನ್ಕೊಳ್ತಾರೆ. ಛಾಯೆ ಅಂದ್ರೆ ಪ್ರಭಾವಳಿ.
ಅದು ಕೂಡ ಆಗತ್ತೆ ನೋಡಿ. ನಮ್ಮ ಒಂದು ಪದದಲ್ಲಿ ಎಷ್ಟು ಪದಗಳನ್ನ ನಾವು ಎಷ್ಟು ರೀತಿ ಹೌದು. ಅರ್ಥ ಮಾಡ್ಕೊಂಡ್ವಿ. ಇದನ್ನ ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತಲ್ವಾ? ಈಗ ಖಂಡಿತ ಅದು ಅರ್ಥ ಆಗಿರತ್ತೆ. ನನಗಂತೂ ಗೊತ್ತಿರ್ಲಿಲ್ಲ ಹೀಗೆಲ್ಲ ಅರ್ಥ ಇದು ಮಾಡ್ಕೋಬಹುದು ಅಂತ. ನಮ್ದು ಕೂಡ ಜವಾಬ್ದಾರಿ ಅಂತ ನಾನ್ ಅನ್ಕೊಳ್ತೀನಿ. ಆದ್ರೆ ಅದಕ್ಕೆ ನಾವು ಕೆಲಸ ಮಾಡ್ಬೇಕು, ಸಾಹಿತ್ಯ ತಿಳ್ಕೊಳ್ಬೇಕು. ಸುಮ್ನೆ ಏನೋ ಹೇಳಿದ್ವಿ, ಇಲ್ಲೆಲ್ಲೋ ಕೇಳಿದ್ವಿ, ಇಲ್ಲಿ ಹೇಳ್ಬಿಟ್ವಿ ಅಂತ ಆಗ್ಬಾರ್ದು. ಆ ಪ್ರತಿಯೊಂದು ಪದದ ಅರ್ಥ ನಾವು ಹೇಳ್ಕೊಟ್ರೆ ಖಂಡಿತ ನೀವು ಎಂಜಾಯ್ ಮಾಡ್ಕೊ. ನಾಳೆ ನೀವು ಎಲ್ಲಾದ್ರೂ ಈ ಹಾಡು ಕೇಳಿದ್ರೆ, ಖಂಡಿತ ಜನಪ್ರಿಯವಾದ ಗೀತೆ ಇದು, ಅದನ್ನ ಕೇಳಿದಾಗ ನಿಮ್ಗೆ ಅನ್ಸುತ್ತೆ, ಓ ನೋಡಿದ್ರ, ಓ ನಂಗೆ ಗೊತ್ತು ಇದ್ರ ಅರ್ಥ ಹೌದು. ಅಂತ ನೀವು 4 ಜನಕ್ಕೆ ಹೇಳ್ತೀರಾ. ಇದೇ ಆಗ್ಬೇಕಾಗಿರೋದು ಇವತ್ತಿನ ದಿವಸ. ನಾವು ಭಾಷೆ ಬೆಳೆಸೋದು ಹೇಗೆ, ನಮ್ಮ ಸಂಸ್ಕೃತಿ ಬೆಳೆಸೋದು ಹೇಗೆ, ಹೀಗೆ ಹೌದು. ಅದೊಂದು. ಹಾಗೆ ಈ ಈ ವಿಷಯಗಳನ್ನ ಹೇಳೋವಾಗ ಭಾಷೆ ಗೊತ್ತಿರೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಅದನ್ನು ಕೇಳಿದ್ರಿ, ಭಾಷೆ ಗೊತ್ತಿರ್ಬೇಕಾ? ನನ್ನ ಹತ್ರ ಕೆಲವರು ಬೇರೆ ಸ್ಟೇಟ್ಗಳಿಂದ ಬಂದವರು ಕೂಡ ಸಂಗೀತ ಕಲಿಯೋಕೆ ಅಂತ ಬರ್ತಾರೆ. ಥಿಯೇಟ್ರಲ್ಲಂತೂ ಅದು ತುಂಬಾ ಸಹಜ. ಬೇರೆ ಬೇರೆ ಭಾಷೆಯವರು ಅವರೆಲ್ಲ ಬರೋದು. ನಾವು ಕೂಡ ಬೇರೆ ಭಾಷೆಯಲ್ಲಿ, ಯಾವುದೇ ಕಲೆಗೆ ಭಾಷೆ ಇಲ್ಲ. ಏನ್ ಹೇಳ್ತೀರಾ ಕೀರ್ತಿ? ಹೌದು. ಈಗ ನಮ್ಗೆ ನಮ್ಮ ಇರೋ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಯಾವ್ದೋ ಸಾಂಗ್ ಮಾಡಿದ್ರೆ ಇವಾಗ ಅದೇ ಟ್ಯೂನ್ ಇರ್ಬೋದು, ಅದನ್ನ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ತಾರೆ ಅದನ್ನ ಸಿಂಪಲ್ ಆಗಿ. ಸೊ ನಮ್ಗದು ಯಾಕೋ ಸೂಟ್ ಆಗ್ತಿಲ್ಲ ಅಂತ ಅನ್ಸೋದೇ ಇಲ್ಲ. ಆರಾಮಾಗಿ ಕೂತ್ಕೊಳ್ಳುತ್ತೆ ಎಲ್ಲ ಬೇರೆ ಬೇರೆ ಭಾಷೆ ಅಲ್ವಾ? ಆಮೇಲೆ ನಿಮ್ಗೆ ಈಗ ಓಕೆ, ನಾವು ಕೂಡ ಎಷ್ಟೋ ಇಂಗ್ಲಿಷ್ ಸಾಂಗ್ಸ್ ಕೇಳ್ತೀವಿ. ಅಂಡ್ ರಂಗಭೂಮಿಯಲ್ಲಂತೂ ನಾವು ಭಾರತ ರಂಗ ಮಹೋತ್ಸವ ಅಂತ ನ್ಯಾಷನಲ್ ಫೆಸ್ಟಿವಲ್ ಆಫ್ ಥಿಯೇಟರ್ ಆಗುತ್ತೆ. ರಾಷ್ಟ್ರೀಯ ರಂಗಶಾಲೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವ್ರು ಮಾಡ್ತಾರೆ. ತುಂಬಾ ಇಡೀ ದೇಶದ ಪ್ರಮುಖವಾದ ಉತ್ಸವ ಅದು. ಅದರಲ್ಲಿ ಒಂದು 14 ಬಾರಿ ಪಾಲ್ಗೊಂಡಿರೋದು ನಂಗೆ ತುಂಬಾ ದೊಡ್ಡ ಹೆಗ್ಗಳಿಕೆ. ಅದು ಆದ್ರೆ ಅಲ್ಲಿ ಬೇರೆ ಜರ್ಮನ್ ನಾಟಕಗಳನ್ನ ನೋಡ್ತೀವಿ ನಾವು, ಫ್ರೆಂಚ್ ನಾಟಕಗಳನ್ನ ನೋಡ್ತೀವಿ. ಭಾಷೆಯ ಅಗತ್ಯ ಕಾಣೋದೇ ಇಲ್ಲ ನಮ್ಗೆ. ಆದ್ರೆ ಅದು ವಿಜುವಲ್ ಮೀಡಿಯಂ. ಖಂಡಿತ ಅದರಲ್ಲಿ ನಮ್ಗೆ ನೀವು ಕೂಡ ಸಿನಿಮಾಗಳು ಬೇಕಾದಷ್ಟು, ಈಗ ಇನ್ನೇನು ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬರ್ತಿದೆ, ಬೇಕಷ್ಟು ಇರಾನಿ ಭಾಷೆಯ ಸಿನಿಮಾಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನಾನು ನೋಡಿಲ್ಲ, ಆದ್ರೆ ಜರ್ಮನ್ ಭಾಷೆಯ ಸಿನಿಮಾಗಳು, ನಾಟಕಗಳು ಅದನ್ನ ನಾವು ನೋಡ್ತೀವಿ. ಹಾಗೆ ಅವರು ಕನ್ನಡ ಭಾಷೆಯ ನಾಟಕಗಳನ್ನ ನೋಡ್ತಾರೆ. ಇಲ್ಲೇ ಆಗ್ಲಿ ನಾವು ಮರಾಠಿ ನಾಟಕಗಳು, ಮರಾಠಿ ರಂಗಭೂಮಿ ಕನ್ನಡ ರಂಗಭೂಮಿ ಅಷ್ಟೇ ತುಂಬಾ ಸ್ಟ್ರಾಂಗ್ ಆದಂಥ ಬೇರುಳ್ಳಂಥದ್ದು. ಬೇರೆ ಬೇರೆ ಭಾಷೆಗಳ ನಾಟಕಗಳನ್ನ ನೋಡ್ತೀವಿ. ನಮ್ಗೆ ನಾಟಕ ಒಂದೇ ಅಲ್ಲ, ಸಂಗೀತನೂ ಅಷ್ಟೇ. ಈಗ ಹೇಗೆ ನಮ್ಗೆ ತೆಲುಗು, ತಮಿಳು ಅದಾದ್ರೂ ನಮ್ಗೆ ಸೌತ್ ಇಂಡಿಯನ್ ಭಾಷೆ ಅಂತ ಅನ್ಬೋದು, ಬೇರೆ ಪಂಜಾಬಿ ಹಾಡುಗಳನ್ನ ಎಂಜಾಯ್ ಮಾಡ್ತೀವಿ. ಅವಾಗ ನಾವು ತಿಳ್ಕೊಳಕ್ಕೆ ಒಳ್ಳೇದು ಅದು. ಆದ್ರೆ ನಾವೇನಾದ್ರೂ ಕಲಿಸ್ಕೊಡ್ಬೇಕು. ನನ್ನ ಹತ್ರ ಯಾರಾದ್ರೂ ಬೇರೆ ಭಾಷೆಯ ಶಿಷ್ಯರು ಬಂದು ನಾನು ನಿಮ್ಮ ಹತ್ರ ಕಲಿಬೇಕು ಅಂತ ಬಂದಾಗ ನಾ ಹೇಳ್ತೀನಿ, ಖಂಡಿತವಾಗ್ಲೂ ಕಲಿಬಹುದು. ಭಾಷೆಯ ಭೇದ ಕಲೆಗಿಲ್ವೇ ಇಲ್ಲ. ಆದ್ರೆ ಈ ಭಾಷೆಗೆ ನೀವು ನ್ಯಾಯ ಸಲ್ಲಿಸ್ಬೇಕು. ಅರೆ ಈಗ ನಾವು ಮಾತಲ್ಲೇ ಆಗ್ಲಿ, ನಮ್ಮ ಕರ್ನಾಟಕದಲ್ಲೇ ನಾವ್ ಈ ತರ ಬೆಂಗಳೂರಿನಲ್ಲಿ ಕಲೋಕ್ವಿಯಲ್ ಒಂದು ನಾನು ಹೇಳ್ತೀನಿ, ನಾನು ಸ್ವಲ್ಪ ಮಾತಾಡಿದ್ರೆ ಎಲ್ರು ಇದೇನು ಒಂದು ವಾಕ್ಯ ಪೂರ್ತಿ ಒಂದು ಆಂಗ್ಲ ಪದದ ಬಳಕೆ ಇಲ್ಲದೆ ಮಾತಾಡೋಕೆ ಸಾಧ್ಯವಿದೆಯೇ ಅಂತ ಎಲ್ರು ಬೆರಗುಗೊಳ್ಳುವಂಗೆ ಮಾತಾಡೋ ಸಾಧ್ಯತೆ ಇದೆ. ಆದ್ರೆ ನಮ್ಮ ನಿಜವಾದ ಬೆಂಗಳೂರಿನ ಭಾಷೆ ನಾವು ಎಲ್ಲರನ್ನೂ ತುಂಬಾ ಸೇರಿಸ್ಕೊಂಡ್ಬಿಟ್ಟು ನಮ್ಮ ಭಾಷೆಯಲ್ಲೂ ಸೇರಿಸ್ಕೊಂಡ್ಬಿಟ್ಟಿದೀವಿ. ಯೂನಿಟಿ ಅಂಡ್ ಡೈವರ್ಸಿಟಿ. ಡೈವರ್ಸಿಟಿ ಇರ್ಲಿ, ಯೂನಿಟಿನೂ ಇರ್ಲಿ, ಆದ್ರೆ ಐಡೆಂಟಿಟಿನೂ ಇರ್ಲಿ ಅಲ್ವಾ? ನಮ್ಮ ಭಾಷೆ, ನಮ್ಮ ಐಡೆಂಟಿಟಿ ಆದಷ್ಟು. ಆದ್ರೆ ದಿಸ್ ಇಸ್ ಬಿಕಮ್ ವೆರಿ ಕಲೋಕ್ವಿಯಲ್. ಒಂದು ಸೆಂಟೆನ್ಸ್ ಮುಗಿಸೋ ಅಷ್ಟರಲ್ಲಿ ನಾವು ಎಷ್ಟೊಂದು ಇಂಗ್ಲಿಷ್ ಪದಗಳು ಮಧ್ಯ ಮಧ್ಯ ಅರೆ ಚೋಡ್ನ ಈ ತರ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದೀವಿ. ಆಮೇಲೆ ಮಚ್ಚ ನೀವೆಲ್ಲ ಏನೋ ಹೇಳ್ಕೊತಿರಲ್ಲ. ಈಗ ಮಚ್ಚ ಇಸ್ ಪ್ರಾಬಬ್ಲಿ ಹ್ಯಾಸ್ ಕಮ್ ಫ್ರಮ್ ತಮಿಳ್ ಅನ್ಕೊಳ್ತೀನಿ ನಾನು. ಹಾಗೆ ಅದೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಆದ್ರೆ ಹಾಗೆ ನಮ್ಮ ನಮ್ಗೆ ಹಿಂದಿ ಕೂಡ ಇವಾಗ ನಮ್ಗೆಲ್ರಿಗೂ ಅಗತ್ಯದ ಭಾಷೆ ಆಗ್ಬಿಟ್ಟಿದೆ. ಆದ್ರೆ ಅಲ್ಲಿ ನಮ್ಗಿಲ್ಲಿ ಹೇಗೆ ತಮಿಳು, ತೆಲುಗು, ಮಲಯಾಳಂ, ಕನ್ನಡ ನಾವು ಹೇಳ್ತೀವಿ, ಅಲ್ಲಿ ಪಂಜಾಬಿ, ಬಿಹಾರಿ ಭಾಷೆ ಇರಲಿ, ಅಲ್ಲಿ ಸಣ್ಣ ವೇರಿಯೇಷನ್ಸ್ ಇರುತ್ತೆ. ಕನ್ನಡದಲ್ಲೇ ಇಲ್ಲಿ ಹಿಂಗ್ ಮಾತಾಡಿದ್ರೆ ಅಲ್ಕಲಾ ಅದ್ ಯಾಕಲ ಹಿಂಗಾಗ್ಬಿಟ್ಟೆ, ಇದು ಹಿಂದಿ ಊರ್ಗ್ ಹೋಗ್ಬಿಟ್ಟು ಹಿಂಗಾಗ್ಬಿಟ್ಟು ಬಂದ್ಬಿಟ್ಟದೆ ಮಗ, ಏನು ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ವೇ ಅಂತ ನಮ್ಮ ಈ ಕಡೆ ಮೈಸೂರು, ಚಾಮರಾಜನಗರ ಕಡೆ ಹೀಗೆ ಮಾತಾಡ್ತಾರೆ. ಅಥವಾ ನಿಮ್ಗೆಲ್ಲ ಗೊತ್ತಿರೋ
ಗೊತ್ತಿರೋ ಹಾಗೆ ದಕ್ಷಿಣ ಕನ್ನಡದ ಶೈಲಿಯೇ ಬೇರೆ, ಆದ್ರೆ ಅವರಂತೂ ಇನ್ನೂ ಸ್ವಚ್ಛವಾಗಿ ಮುದ್ದಾಗಿ ಮಾತಾಡ್ತಾರೆ. ಆಮೇಲೆ ಆ ಗಂಡು ಭಾಷೆ, ನಮ್ಮ ಉತ್ತರ ಕರ್ನಾಟಕದ್ದು ಒಂದು ಆ ಭಾಷೆಯ ಸೊಗಡು, ಅವ್ರು ಮಾತಾಡಿದ್ರೆ ಯಪ್ಪ ಏನ್ ಇದ್ರಲ್ಲಿ ಇರೋ ಶಕ್ತಿ ಏನಿದೆ, ಅವ್ರ ತಾಕತ್ತೇ ಬೇರೆ, ಆ ಖದರೇ ಬೇರೆ ಅಂತ ಹೇಳ್ತೀವಲ್ಲ, ಹಾಗೆ ಪ್ರತಿ ಭಾಷೆಗೂ ನಾವು ನ್ಯಾಯ ಸಲ್ಲಿಸ್ಬೇಕು. ಆದ್ರೆ ಅವರಿಗೆ ಹೇಳ್ಕೊಡೋಕ್ ಖಂಡಿತ ಸಾಧ್ಯ ಇದೆ. ಭಾಷೆ ಗೊತ್ತಿಲ್ಲದೆ ನಾವು ಯಾಕೆ ಹಿಂದಿ ಹಾಡು ಕಲಿತೀವಿ, ಮರಾಠಿ ಹಾಡು ಕಲಿಯೋದಿಲ್ವಾ? ಕಲಿತೀವಿ. ಈಗ ನಾವು ಮಲಜ್ಯಾವುದ್ಯಾನ ಘರಿ ಅಂದ್ರೆ ನೀವು ಊರ್ವಶಿ, ನೀವು ಎಲ್ಲ ಒಂದು ತಮಾಷಾ ಅನ್ನೋದೊಂದು ಫಾರ್ಮ್ ಇದೆ. ಅದ್ರಲ್ಲಿ ನಾವು ಮರಾಠಿ ಹಾಡು ಅಂದ್ರೆ ನಾವು ಮರಾಠಿ ಹಾಡ್ತೀವಿ. ಹೇ ಪಾವಲಾತ್ಸ ದೇವ ಮಾಜ ಮಲ್ಹಾರಿ ರೇ ಮಲ್ಹಾರಿ 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 ಮಲ್ಹಾರಿ. ಇದಾಗ್ಲಿ ಒಂದು ಮರಾಠಿಯಲ್ಲಿ ಒಂದು ಇದಿದೆ, ತಮಾಷಾ ಅಲ್ಲಿ ಹಾಡುವಂಥದ್ದು. ಕಸಾ ಕಸಾ ಅವತ್ ನಗೇಲ ಕಣ ಹರೇನಾ ಹರೇನಾ ಮಾರ್ಲಾಗ ಮರಲಾ ಖಡ ಹರೇನಾ ಮಾರ್ಲಾಗ ಮರಲಾ ಖಡ ಹರೇನಾ ಮಾರ್ಲಾಗ ಮರಲಾ ಖಡ. ಯಾಕೆ ಕೇಳಕ್ಕೆ ಚೆನ್ನಾಗಿರಲ್ಲ ಇದು? ಆ ಕೃಷ್ಣ ನಿಂತಲ್ಲೇ ಈ ಕಡೆ ಅವ್ನು ನೋಡೋದೋ ಏನ್ ಮಾಡೋದೋ, ಹೇಗೆ ನಿಂತಲ್ಲೇ ನಮ್ಮನ್ನ ಸೋಲಿಸ್ಬಿಡ್ತಾನಲ್ಲ ಅನ್ನೋಂಥ ಒಂದಿದೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ನಾವು ಹೇಳ್ಕೊಡ್ಬೇಕಾದ್ರೆ ಯಾರೋ ಒಬ್ಬ ನಾರ್ತ್ ಇಂಡಿಯನ್ ಬಂದು ನಾನು ಕನ್ನಡ ಹಾಡು ಕಲ್ತ್ಕೊಳ್ತೀನಿ ಅಂದಾಗ, ಇದು ಹೀಗಿದೆಪ್ಪ, ಈ ಪದದ ಅರ್ಥ ಹೀಗೆ. ನೀವು ಕೆಲವು ರಿಯಾಲಿಟಿ ಶೋಸ್ ಅಲ್ಲಿ ನೋಡ್ಬೋದು, ಅವರು 4 ಹಾಡು ಕಲ್ತ್ಕೊಳ್ತಾರೆ, ಸಿನಿಮಾ ಹಾಡನ್ನ ಕೇಳಿ 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 ಕಲಿತಾರೆ. ಆದ್ರೆ ಈ ನಮ್ಮ ಬೇರೆ ನಮ್ಮ ಪ್ರಕಾರಗಳೇನಿದೆ, ಜನಪದ ಗೀತೆ ಆಗ್ಲಿ ಇದಾಗ್ಲಿ, ನಾವು ಭಾಷೆನ ಆ ಪದದ ಅರ್ಥ ಏನು ಅಂತ ಕೇಳಿಸ್ಕೊಂಡು ಸರಿಯಾಗಿ ಹಾಡಿ ಅಂತ ಹೇಳ್ಬೋದು. ನಾವು ಒಂದು ಉದಾಹರಣೆ ಅಂದ್ರೆ ನಾನೇನ್ ಹೇಳ್ತೀನಿ, ಪದದ ಅರ್ಥ ಗೊತ್ತಿರೋದ್ರ ಜೊತೆಗೆ ಪದ ವಿಭಾಗ ಹೇಗ್ ಮಾಡ್ಬೇಕು ಅನ್ನೋದ್ ಕಡೆ ಕೂಡ ನಾವು ಗಮನ ಕೊಡ್ಬೇಕು. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಎಷ್ಟು ಆಭಾಸ, ಮನ್ಸಿಗೆ ನನಗಂತೂ ನೋವಾಗತ್ತೆ. ಸಾಹಿತ್ಯದ ಬಗ್ಗೆ ಸ್ವಲ್ಪ ಒಲವಿರೋಳು. ಒಂದು ಶಾಸ್ತ್ರೀಯ ಕೃತಿ ಇದೆ, ತುಂಬಾ ಜನಪ್ರಿಯವಾದ ಕೃತಿ, ಶ್ರೀ ಚಾಮುಂಡೇಶ್ವರಿ. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ ಕೃಪಾಕರಿ ಶಂಕರಿ, ಹೀಗಿದೆ ಇದು. ಚಾಮುಂಡೇಶ್ವರಿ ಕಾಪಾಡಮ್ಮ, ಕೃಪಾಕರಿ ನೀನೇ ಶಂಕರನ ಮಡದಿ ಶಂಕರಿ ಅಂತ. ಇಲ್ಲೇನ್ ಮಾಡ್ತೀವಿ ನಾವು, ತಾಳಕ್ಕೆ ಆಮೇಲೆ ನಮ್ಮ ಉಸಿರಿನ ಇದಕ್ಕೆ ತಕ್ಕ ಹಾಗೆ ಶ್ರೀ ಚಾ ನಂಗೆ ಹಂಗೆ ಮಾಡೋಕೆ ಕಷ್ಟವಾಗ್ತಿದೆ. ಶ್ರೀ ಚಾಮುಂಡೇಶ್ವರಿ, ಮುಂಡೇಶ್ವರಿ ಅಂದ್ರೆ ಏನು? ಅಪಭ್ರಂಶ ಅದು. ಅಲ್ಲಿ ನಾವು ಎಷ್ಟು ಇದ್ ಮಾಡ್ತಾ ಇದೀವಿ. ಅದೇ ಕೃತಿಯಲ್ಲಿ ಒಂದು ಚರಣ ಬರುತ್ತೆ, ಚಂಡ ಮುಂಡ ಭಂಡ ಖಂಡನಿ ಮಹೇಶ ಭಂಜನಿ ಜನರಂಜನಿ ನಿರಂಜನಿ. ಇದು ಇನ್ನೊಂದು ತಾಯಿ ಮೇಲಿನ ಕೃತಿಯಲ್ಲೇ ಒಂದು ಬರುತ್ತೆ. ಚಂಡ ಮುಂಡ ಭಂಡ 3 ಜನ ರಾಕ್ಷಸರು, ಖಂಡನಿ ಅವ್ರನ್ನೆಲ್ಲ ಖಂಡಿಸಿದವಳು, ಅವ್ರನ್ನೆಲ್ಲ ದಮನ ಮಾಡಿದವಳು, ಮಹಿಷ ಭಂಜನಿ ಮಹಿಷನ್ನ ಸಾಯಿಸಿದವಳು, ನಿರಂಜನಿ ಅಂತ ಇರೋದು. ಇಲ್ಲಿ ಏನ್ ಮಾಡ್ತೀವಿ, ಚಂಡ ಮುಂಡ ಭಂಡ ಖಂಡನಿ ಮಹಿಷ ಭಂಜನಿ ಬರ್ಬೇಕು. ನಾವು ತಾಳಕ್ ತಕ್ಕಂಗೆ ಚಂಡ ಮುಂಡ ಭಂಡ ಖಂಡ ನಿಮಹಿಷ ಅಂದ್ರೇನು? ಆಮೇಲೆ ನಿಮಹಿಷ ಭಂಜನಿ, ಅಲ್ಲೂ ಒಂದು ಉಸಿರು ಬೇಕಾದ್ರೂ ಜನರಂಜನಿ ನಿರಂಜನಿ ಅರ್ಥ ಹೇಳಿದ್ರೆ ನಿಮ್ಗೂ ಅರ್ಥ ಆಯ್ತು ಈಗ ಅದು ಹೇಗ್ ಹಾಡ್ಬೇಕು ಅಂತ. ಅದನ್ನ ಪದ ವಿಭಾಗಗಳು ಹೇಗೋ ಮಾಡಿ ಅಲ್ಲಿ ಅರ್ಥ ಅನರ್ಥವಾಗಿ ಆ ದೇವಿ ಯಾಕಾದ್ರೂ ನಮ್ಮನ್ನ ಈ ತರ ಸ್ತುತಿಸ್ತಾ ಇದ್ರು, ಬಿಟ್ಬಿಡಿ ನನ್ನ ಅಂತ ಹೇಳ್ತಾಳೆ ಕಡೆಗೆ. ಅದನ್ನೆಲ್ಲ ಹೇಳ್ಕೊಡೋದು ಕೂಡ
ಈ ಭಾಷೆ ಗೊತ್ತಿರೋರು ಕೂಡ ಹೇಳ್ಕೊಡ್ಬೇಕು, ಗೊತ್ತಿಲ್ಲದೆ ಇರೋರ್ಗೂ ಇದನ್ನೇ ಹೇಳ್ಕೊಡ್ಬೇಕು. ಖಂಡಿತ ಭಾಷೆ ಯಾವತ್ತು ಒಂದು ಅದೊಂದು ತಡೆಗೋಡೆ ಆಗಲ್ಲ ಕಲಿಕೆಗೆ ಅಂತ ನನ್ನ ಅಭಿಪ್ರಾಯ. ಈ ರೀತಿ ಅರ್ಥ ಗೊತ್ತಾದ್ರೆ ಆ ಒಂದು ಎಮೋಷನ್ ಎಕ್ಸ್‌ಪ್ರೆಸ್ ಮಾಡೋದೇನಿದೆ, ಮತ್ತೆ ಅರ್ಥ ಗೊತ್ತಾಗೋದ್ರಿಂದ ನಾವು ಕರೆಕ್ಟ್ ಆಗಿ ಆ ಭಾಷೆಗೆ ಜಸ್ಟಿಸ್ ಮಾಡ್ಬೋದು ಅಂತ ಹಾಗಾದ್ರೆ ಇದರಿಂದ ಗೊತ್ತಾಗತ್ತೆ ನಮ್ಗೆ. ಕರೆಕ್ಟ್. ಖಂಡಿತವಾಗ್ಲು ತುಂಬಾ. ಆಮೇಲೆ ಪ್ರತಿಯೊಂದು ಈಗ ಬೇಂದ್ರೆ ಅವರ ಎಷ್ಟೋ ಕವನಗಳಿದೆ, ಅವ್ರದ್ದು ಭಾಷೆ ಪ್ರಯೋಗನೇ ಒಂದು ತರ ಚಮತ್ಕಾರ ಅದು. ಹ್ಮ್. ಈಗ ಅವರಲ್ಲಿ ಎಷ್ಟು ಚಮತ್ಕಾರ ಇದೆ ತೋರಿಸ್ತೀನಿ. 2 ಭಾವಗೀತೆಗಳಲ್ಲಿ ಅವರು ಆದ್ರೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂದ್ರೆ, ಬೆಳುದಿಂಗಳ ನೋಡ ಬೆಳುದಿಂಗಳ ನೋಡು, ದನ ಕರದ ಕಾಲಿನ ಧೂಳಿ ಸಂಜೆಯ ಹೂಳಿ, ಮುಗಿಲ ಮೋಟ್ಯಾದ ಮುಗಿಲ ಮೋಟ್ಯಾದ ಮುಗಿಲ ಮೋಟ್ಯಾದ, ಬೆಳುದಿಂಗಳ ನೋಡ ಬೆಳುದಿಂಗಳ ನೋಡು, ಗೋಧೂಳಿ ಲಗ್ನಕ ಇತ್ತ ಕೈಯ ಹಿಡಿದಿತ್ತ ಕೈಯ ಹಿಡಿದಿತ್ತ, ಚಂದ್ರಕಿ ಚಂದ್ರಮರ ಜೋಡ ಬೆಳುದಿಂಗಳ ನೋಡ, ರೋಹಿಣಿಯು ಎದೆಯು ಕೆಂಪೆಳ್ಳು ಗೆಳತಿ ಅವನವಳು, ನಲಿಯು ತಳ ಮುಂದ ನಲಿಯು ತಳ ಮುಂದ ನಲಿಯು ತಳ ಮುಂದ, ಬೆಳುದಿಂಗಳ ನೋಡ ಬೆಳುದಿಂಗಳ ನೋಡು. ಆ ಚಿತ್ರಣ ಹೇಗ್ ಕಟ್ಕೊಟ್ಟಿದ್ದಾರೆ. ಗೋಧೂಳಿ ಲಗ್ನದಲ್ಲಿ ಅದನ್ನ ಕೈ ಹಿಡಿತಾ ಇತ್ತು ಭೂಮಿ, ಆ ದನಕರದ ಕಾಲಿನ ಧೂಳಿ ಸಂಜೆಯ ಹೂಳಿ ಮುಗಿಲ ಮುಟ್ಟ್ಯಾದ. ಆ ಗೋಧೂಳಿ ಲಗ್ನ ಅಂದ್ರೆ ಸೂರ್ಯ ಮುಳುಗ್ತಾ ಇರುವಂತ ಹೊತ್ತಿಗೆ ಗೋಧೂಳಿ. ಯಾಕೆ ಗೋಧೂಳಿ ಅಂತೀವಿ? ಅಷ್ಟೊತ್ತಿಗೆ ಗೋವುಗಳೆಲ್ಲ ವಾಪಸ್ ಬರ್ತಾ ಇರತ್ವೆ. ಅವು ಅದರ ಹೆಜ್ಜೆಯಿಂದ ಅಲ್ಲಿ ಮಣ್ಣಿನೆಲ್ಲ ರಾಶಿ ಆ ಕೆಂಪು ಅಡರ್ತಾ ಇರತ್ತೆ, ಮಣ್ಣೆಲ್ಲ ಮೇಲ್ ಹೋಗಿ ಧೂಳು. ಎಷ್ಟು ಚೆನ್ನಾಗಿ ಈಗ ನಮ್ ಕಣ್ಮುಂದೆ ಬಂತಲ್ವಾ ಆ ಚಿತ್ರಣ. ನೀವ್ ಹಾಡುವಾಗ ಅದೆಲ್ಲ ನನ್ನ ಇಮೇಜಸ್ ಏನಿದೆ ಮೈಂಡ್ ಅಲ್ಲಿ ಓಡ್ತಾ ಇತ್ತು ಆಟೋಮೆಟಿಕ್ ಆಗಿ. ಸಚ್ ಅ ಬ್ಯೂಟಿಫುಲ್ ಥಿಂಗ್ ಅಲ್ವಾ. ಇವರೇ ಬರೀತಾರೆ ಏಲಾ ಗೀತ ಅಂತ. ಏಲಾವನ ಲವಲೀವನ ಲವಂಗ ಬನಗಳಲ್ಲಿ, ನಾಗಲತಾ ಸಂಕುಲ ಬನವಾಸಿಯ ಜನಗಳಲ್ಲಿ, ಲೀಲಾಂದೋಲಿತ ದೋಲಾ ಲಲನಾಮಣಿಗಳಲ್ಲಿ, ಏಲಾವನ ಲವಲೀಬನ ಲವಂಗ ಬನಗಳಲ್ಲಿ. ಯಾವುದೋ ಒಂದು ಟ್ರಾನ್ಸ್ಗೆ ಹೋದಾಗ ಆಗತ್ತೆ. ಅದೊಂದು ಟ್ರೈಬ್ ಆಕ್ಚುಲಿ, ಬನವಾಸಿಯ ಸುತ್ತಮುತ್ತ ಇರುವಂತಹ ಒಂದು ಟ್ರೈಬ್, ಅಲ್ಲಿ ನಡೆಯುವಂತಹ ಘಟನೆಗಳನ್ನ ಇವ್ರು ಕಟ್ಕೊಡ್ತಾರೆ. ಒಂದು ಪ್ರೀತಿ, ಒಂದು ಸಂಬಂಧ ಹೇಗ್ ಜೋಡಣೆ ಆಗತ್ತೆ. ಏಲಾಪದ ಲೀಲಾಪದ ಆಲಾಪದ ಸರಣಿ, ಸಖ ಸಖಿಯರ ಮೇಳಾಪದೆ ತೆರೆದಿದೆ ಎದೆ ಭರಣಿ, ಆಲಿಸುತ್ತಿದೆ ಮಾಲಿಸುತ್ತಿದೆ ಹರಿಣದ ಜೊತೆ ಹರಿಣಿ, ಏಲಾವನ ಲವಲೀವನ. ಇದನ್ನ ನಾವು ಎಷ್ಟೆಷ್ಟಕ್ಕೆ ಲಿಂಕ್ ಮಾಡ್ಕೊಳ್ಬಹುದು. ಅರೇಬಿಕ್ ಇದರಲ್ಲಿ ಇದು ಬರುತ್ತೆ. ಅಂದ್ರೆ ಈ ತರದ ಮ್ಯೂಸಿಕ್ ಅಂಡ್ ನಾವು ಯೂಡ್ಲಿಂಗ್ ಅಂತೆಲ್ಲ ಹೇಳ್ತೀವಿ. ಇಲ್ಲ ನಾನೊಂದು ಸಣ್ಣ ಯೂಡ್ಲಿಂಗ್ ಮಾಡಿದೆ. ಯೂಡ್ಲಿಂಗ್ ಅಂದ್ರೆ ಈಗ ಅಲ್ಲಿ ಸರಣಿ, ಅದು ದಟ್ ಇಸ್ ಯೂಡ್ಲಿಂಗ್. ಯೂಡ್ಲಿಂಗ್ ಇಸ್ ಆಲ್ಸೋ. ಈಗ ನೋಡಿ ಎಷ್ಟು ಥರದ್ನ ನಾವು ಎಲ್ಲೆಲ್ಲಿ ತಂದು ಜೋಡಿಸ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರುವಂತ ಒಂದು ಮೂಡ್ನ ಕ್ರಿಯೇಟ್ ಮಾಡುತ್ತೆ. ಅದನ್ನೆಲ್ಲ ಸಂಯೋಜನೆ ಮಾಡಿದ ನಮ್ಮ ರಾಗ ಸಂಯೋಜಕರು ನಮ್ಮ ಭಾವಗೀತೆ ಅನ್ನೋ ಒಂದು ಪ್ರಕಾರ ಸಂಪೂರ್ಣವಾಗಿ ಕನ್ನಡದ್ದು ಅಂತ ಹೇಳ್ಕೊಳಕ್ ನಾವು ತುಂಬಾ ಹೆಮ್ಮೆ ಪಡ್ಬೇಕು. ಈ ಭಾವಗೀತೆ ಅನ್ನೋದಿದೆಯಲ್ಲ, ಅದನ್ನ ಪಯೋನಿಯರ್ಸ್ ಆಫ್ ದಟ್ ಆರಂಭ ಮಾಡಿದ್ದೆ ನಮ್ಮ ನವ್ಯ ಹಳೆಗನ್ನಡದಿಂದ ನವ್ಯ ಕಾವ್ಯ, ನವೋದಯ ಕಾವ್ಯ ಹಾಗೂ ಇಂದಿನವರೆಗಿನ ಕಾವ್ಯವನ್ನೆಲ್ಲ ರಚಿಸಿದ ಎಲ್ಲಾ ಮಹಾಕವಿಗಳಿಗೆ ನಾವು ಎಷ್ಟು ಋಣಿಗಳಾಗಿದ್ರು ಸಾಲದು. ಅಷ್ಟಿಲ್ದೆ ನಮಗೆ ಇಷ್ಟು ಜ್ಞಾನಪೀಠಗಳು ನಮ್ಮ ಭಾಷೆಗೆ ಸಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಅದನ್ನ ಸಂಗೀತ ಹಾಡಿನ ರೂಪದಲ್ಲಿ ಎಲ್ರಿಗೂ ತಲುಪಿಸಿದ ಶ್ರೇಯ ಮೊದಲು ಕಾಳಿಂಗರಾಯರಿಗೆ ಸಲ್ಲತ್ತೆ. ಸುಗಮ ಸಂಗೀತದ ಪ್ರವರ್ತಕರು ಅವರು ಅಂತ ಹೇಳಿದ್ರೆ, ಅದನ್ನ ಇನ್ನೂ ಹೆಚ್ಚಾಗಿ ಒಂದು ಹೆಜ್ಜೆ ಮುಂದೆ ತಗೊಂಡು ಹೋಗಿದ್ದು ಮೈಸೂರು ಅನಂತ ಸ್ವಾಮಿ ಅವರು, ಆ ನಂತರ ಸಿ ಅಶ್ವಥ್ ಅವರು. ಇಂಥ ಪ್ರಾತಸ್ಮರಣೀಯರು ಸುಗಮ ಸಂಗೀತ ಅನ್ನೋದು ಇನ್ನೆಲ್ಲೂ ಇಡೀ ಪ್ರಪಂಚದಲ್ಲಿ ನಿಮಗೆ ಕಾಣೋದಿಲ್ಲ.
ಎಷ್ಟು ಹೆಮ್ಮೆ ಪಡ್ಬೇಕು ನಾವ್ ಇದ್ರಲ್ಲಿ. ಎಷ್ಟು ಥರಾವರಿ ನಿಮ್ಗೆ ನನಗೆ ಕಂಠಪಾಠವಾಗಿ 1,000 ಗೀತೆಗಳಾದ್ರೂ ಗೊತ್ತಿರ್ಬೋದು. ಎಷ್ಟು ತುಂಟತನ ಬೇಕಾ? ಹುಚ್ಚು ಕೋಡಿ ಮನಸ್ಸು ಅದು 16ರ ವಯಸ್ಸು, ಮಾತು ಮಾತಿಗೆ ಕೋನಗು ಮರುಗಳಿಗೆಯೇ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ, ಹುಚ್ಚು ಕೋಡೆ ಮನಸ್ಸು ಅದು 16ರ ವಯಸ್ಸು. ಎಷ್ಟು ನವಿರಾದ ಭಾವನೆಗಳು. ನಿಮ್ ಗರ್ಲ್ ಫ್ರೆಂಡು ನಿಮ್ ವೈಫ್ ನೆನ್ಪು ಬರ್ತಿದಾರೆ ಅಂತ ಗೊತ್ತಾಯ್ತು ನಂಗೆ ಕೀರ್ತಿ ಅವ್ರೆ. ಅದು ಗೊತ್ತಾಗೋಯ್ತಾ ನಿಮ್ಗೆ? ಖಂಡಿತ ಇಂಥ ಹಾಡು ಕೇಳಿದಾಗ ಬರ್ದೇ ಇರತ್ತ. ಹಾಗೆ ಆ ಪ್ರೀತಿನ ಹೇಗ್ ತೋರಿಸಿದಾರೆ ನೋಡಿ ಚನ್ನವೀರ ಕಣ್ವಿಯವರು. ಬಾನಂಗಣದಲ್ಲಿ ಕಂಕಣ ಕಟ್ಟಿದೆ ಚಂದಿರ ರೋಹಿಣಿಯರ ಬಳಸಿ, ಕಿರುಮೋಡವು ಹೆಡೆಯಾಡಿಸಿ ನಲಿದಿದೆ ಗಾಳಿಯ ಪುಂಗಿಯನನು ಸರಿಸಿ. ಆ ಆಕಾಶದಲ್ಲೇ ಕಂಕಣ ಕಟ್ಟುತ್ತಾ ಇದೆಯಂತೆ. ಅಷ್ಟು ಚೆನ್ನಾಗಿ ಒಂದು ನವಿರಾದ ಭಾವನೆಗಳನ್ನ ಉಕ್ಕಿಸುವಂಥದ್ದು. ಚಿಕ್ಕ ಮಕ್ಳಿಗೆ ಹಾಡು ಹೇಳ್ಕೊಡ್ಬೇಕಾ ನೀವು? ಯಾವ್ದೋ ಪುಟ್ಟದು ಬಾಬಾರೆ ಗುಬ್ಬಿ ಮರಿ ತಂದಿರುವೆ ಕಡ್ಲೆ ಪುರಿ ನಿಂಗಿಷ್ಟು ಕೊಡ್ತೀನಿ ಬಾ 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 ಅಂತ ಹೇಳ್ಕೊಡ್ತಾರೆ. ಆಮೇಲೆ ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು ಹಕ್ಕಿ ಪುಚ್ಚ ಚುಚ್ಚು ಅಂತ ಶಿಶುಗೀತೆಗಳು ಬರೀತಾರೆ. ಯಾವ ರೈಮ್ ಕೂಡ ಹೇಳ್ಕೊಡ್ದೇ ಇರೋ ಅಂಥದ್ದು ನಮ್ಮಲ್ಲಿ ಕೂಡ ಇದೆ. ಎಲ್ಲವೂ ಇರ್ಲಿ, ನಮ್ದು ಇರ್ಲಿ, ಆದ್ರೆ ಅದರಲ್ಲಿ ವೇದಾಂತವೂ ಹೇಳ್ತಾರೆ. ಹತ್ತಿರವೇದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲಿ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಗುಡಿಯೊಳಗೆ. ಇದು ಅಲ್ಟಿಮೇಟ್ ಫಿಲಾಸಫಿ ಅಲ್ವಾ? ನಾವು ಅಹಂ ಅನ್ನೋ ಕೋಟೆ ಕಟ್ಕೊಂಡ್ಬಿಟ್ರೆ ಇವತ್ತು ನಾವಿಷ್ಟು ಸಂವಹನ ಮಾಡೋಕ್ ಆಗ್ತಾನೆ ಇರ್ಲಿಲ್ಲ. ನೀವು ಇಫ್ ಯು ಕಮ್ ವಿತ್ ಪ್ರೀಸೆಟ್ ಮೈಂಡ್ ಅಬೌಟ್ ಮೀ, ಇವ್ರೇನ್ ದೊಡ್ಡದು, ನನಗೂ ಎಲ್ಲ ಗೊತ್ತಿದೆ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಬಂದಿದ್ರೆ ನೀವಿಷ್ಟು ಮಟ್ಟಿಗೆ ನನಗೆ ನಾನು ನಿಮಗ್ ಮಾತಾಡಕ್ಕೆ ಅವಕಾಶ ಕೊಡ್ತಿಲ್ಲ, ನಾನೇ ಮಾತಾಡ್ತಾ ಇದ್ದೀನಿ. ಆದ್ರೆ ನಿಮ್ಗೆ ಅಲ್ಲಿಗೆ ತೆರೆದ ಮನಸ್ಸಿದೆ ಅಂತ ಅದ್ರಲ್ಲಿ ಗೊತ್ತಾಗತ್ತೆ. ಏನೋ ಇವ್ರಿಗಿರೋ ಅನುಭವ ಹಂಚ್ಕೊಳ್ತಿದ್ದಾರೆ, ನಾನು ಮಧ್ಯ ಮಾತಾಡಿದ್ರೆ ಅವ್ರಿಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಎಷ್ಟೋ ಬಾರಿ ನೀವು ಹೇಳಕ್ ಬಂದವರು ನೀವು ಸುಮ್ನೆ ಆಗಿದ್ ನಾನು ನೋಡಿದ್ದೀನಿ. ಅದು ಖಂಡಿತ ದೊಡ್ಡತನ ಅದು. ಹಾಗೆ ನಿಮ್ಗೇನ್ ಅನ್ಸಿರಬಹುದು ಅಂತ ನೋಡೋದು, ಆ ದೊಡ್ಡತನ ಬೆಳೆಸ್ಕೊಳ್ಬೇಕಾದ್ದು ನಂದು ಸಣ್ಣದು. ಅಂಥದ್ರಲ್ಲಿ ದಿನನಿತ್ಯ ಜೀವನದಲ್ಲಿ ನಾವು ಇರುವಾಗ ಒಂದು ತೆರೆದ ಮನಸ್ಸಿನಿಂದ ಇನ್ನೊಬ್ಬರನ್ನು ನಾವು ನಮ್ಮನ್ನ ಯಾರಾದ್ರೂ ಎಷ್ಟು ಗೌರವಿಸ್ಬೇಕು ಅಂತ ಬಯಸ್ತೇವೋ ನಾವು ಇನ್ನೊಬ್ಬರನ್ನ ಅಷ್ಟೇ ಗೌರವಿಸ್ಬೇಕು. ಅದನ್ನೆಲ್ಲ ನಮ್ಗೆ ಈ ಗೀತೆಗಳು ತುಂಬಾ ಸುಲಭವಾಗಿ ಹೇಳ್ಕೊಟ್ಬಿಡತ್ವೆ. ಹಾಗೆ ನಿಂತ ನೀರ ಕಲಕಬೇಡಿ ಕಲ್ಲುಗಳೇ, ಹೂದಳಗಳ ಇರಿಯಬೇಡಿ ಮುಳ್ಳುಗಳೇ, ಏನಿದೆಯೋ ನೋವು ಅವಕ್ಕೆ ತಮ್ಮದೇ, ಬಾಳಲು ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ. ಲೆಟ್ಸ್ ದೆಮ್ ಲಿವ್. ಹೂ ನೋಸ್ ಯಾರ ಮನ್ಸಲ್ಲಿ ಏನ್ ನೋವಿದ್ಯೋ, ಡೋಂಟ್ ಜಡ್ಜ್ ದೆಮ್, ಡೋಂಟ್ ಬಿ ಜಡ್ಜ್ಮೆಂಟಲ್. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ, 4 ಸಾಲು. ಹೌದು. ಇದಕ್ಕಿಂತ ನಮ್ಮ ಕಾವ್ಯ, ನಮ್ಮ ಭಾವಗೀತೆ, ನಮ್ಮ ಸಂಗೀತ, ಅದನ್ನ ಒಂದು ಧರೋಹರವಾಗಿ ನಾವು ಪಡೆದಿದ್ದೀವಲ್ಲ, ಪುಣ್ಯವಂತರು ನಾವು. ಅದನ್ನ ದಾಟಿಸೋದಷ್ಟೇ ನಮ್ಮ ಕೆಲಸ. ಅದಕ್ಕೆ ಸಾಕಷ್ಟು ಕೆಲಸ ಮಾಡಬೇಕು, ದಣಿಯಬಾರದು, ನಿರಂತರವಾಗಿ ಕೆಲಸ ಮಾಡ್ತಿರ್ಬೇಕು. ದಿನದಲ್ಲಿ ಎಷ್ಟು ಗಂಟೆಗಳು ಹಾಡಿದ್ರು ಸಂತೋಷ, ಎಷ್ಟು ಗಂಟೆಗಳು ಕಲ್ತ್ರು ಸಂತೋಷ. ನಮಗ್ ಕೇಳ್ತಾ ಇರೋನು ಸಂತೋಷ. ಥ್ಯಾಂಕ್ ಯು. ನಿಮಗೆ 1000 ಹಾಡುಗಳು ಗೊತ್ತಿದೆ ಅಂತ ಹೇಳಿದ್ರಿ, ಅದ್ರಲ್ಲಿ ಒಂದು 4-5 ಹಾಡುಗಳನ್ನ ಇವಾಗ ತಾನೇ ಹಾಡಿ ತೋರ್ಸಿದ್ರಿ. ಅದನ್ನ ಕೇಳ್ತಾ ಅನ್ನಿಸ್ತು,
ಮ್ಯೂಸಿಕ್ ಅಲ್ಲಿ ಇಲ್ದೇ ಇರೋದು ಏನು ಇಲ್ಲ, ಪ್ರತಿಯೊಂದು ಕವರ್ ಆಗುತ್ತೆ ಮ್ಯೂಸಿಕ್ ಅಲ್ಲಿ ಅಂತ. ಆದ್ರೆ ಅದು ಅರ್ಥ ಆಗ್ಬೇಕು ಅಂದ್ರೆ ಗುರು ನಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಹೇಳಿದ್ರಿ ನೀವು. ಸೊ ಅದ್ರ ಕಡೆ ಮಾತಾಡೋದಾದ್ರೆ, ಈ ಗುರು ಮತ್ತೆ ಗುರು ಶಿಷ್ಯರ ಸಂಬಂಧ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಅವಾಗಿನಿಂದ ಅಂದ್ರೆ ನೀವು ಕಲಿಯಕ್ ಸ್ಟಾರ್ಟ್ ಮಾಡ್ದಾಗಿಂದ ಇವಾಗ್ಲ ತನಕ ಆ ಗುರು ಶಿಷ್ಯರ ಸಂಬಂಧ ಇರ್ಬೋದು, ಅದೆಲ್ಲ ಹೇಗೆ ಎವಾಲ್ವ್ ಆಗ್ತಾ ಬಂದಿದೆ ಅಂತ? ತುಂಬಾನೇ ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಅದರಲ್ಲೂ ಇವತ್ತಿನ ಕಾಲಘಟ್ಟಕ್ಕೆ, ದ ಟೈಮ್ ಫ್ರೇಮ್ ದಟ್ ವಿ ಆರ್ ಲಿವಿಂಗ್ ಇನ್, ಕಾಲಘಟ್ಟ ಅಂತ ಹೇಳಿದ್ರೆ ನಾನು ಎಲ್ಲ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ಆದ್ರೆ ನಿಜವಾಗ್ಲೂ ಇವತ್ತಿನ ಕಾಲಘಟ್ಟದಲ್ಲಿ ನಾವಿರೋ ಸಮಯದಲ್ಲಿ ಗುರು ಶಿಷ್ಯರ ಸಂಬಂಧ ಅನ್ನೋದೇ ಒಂದು ಈ ಟರ್ಮ್ ಕೇಳಿಲ್ದೇ ಇರುವಂತದ್ದು ಅಂತ ಅನ್ಸೋ ತರ ಏನಿದು ಹೊಸದಾಗಿ ಆಗೋ ಪರಿಸ್ಥಿತಿ ಬಂದಿದೆ ನಮ್ಗೀಗ. ಆದ್ರೆ ನಮ್ಮ ಪರಂಪರೆಯಲ್ಲಿ ಗುರುಕುಲ ಅಂತಲೇ ಇತ್ತಲ್ಲ. ನಮ್ಮ ಸಂಗೀತ ಹುಟ್ಟಿದ್ದು ವೇದಗಳಿಂದ ಅನ್ನೋದು ಎಲ್ಲರೂ ಓದ್ಕೊಂಡು ಅಥವಾ ಕೇಳಿರೋರ್ಗೆ, ಸಂಗೀತ ಆಸಕ್ತಿ ಇರೋರ್ಗೆ ಗೊತ್ತಾಗತ್ತೆ. ನಮ್ಮ ವೇದಗಳು ಅಂದ್ರೆ ಯಾವತ್ತಿನಿಂದ ವೇದಗಳು ಅನ್ನೋದು ಮನುಕುಲ ಬಂದಿದೆ ಅಂದಾಗಿಂದ ವೇದಗಳಿದೆ ಅಂತ. ಆ ವೇದ ಉದ್ಧಾರ ಮಾಡಿದಂಥವನು ವಿಷ್ಣುವಿನ ಅವತಾರದಲ್ಲಿ ಕಳೆದು ಹೋಗ್ತಾ ಇದ್ದಂಥ ವೇದಗಳನ್ನೆಲ್ಲ ಅವನು ಕಾಪಾಡಿಕೊಟ್ಟ. ಮನುಷ್ಯ ಕುಲಕ್ಕೆ ವೇದಗಳು ಬಂತು. ವೇದದಿಂದ, ಸಾಮವೇದದಿಂದ ಸಂಗೀತ ಹುಟ್ಟಿದ್ದು. ಹಾಗಾಗಿ ನಮ್ದು ಪರಂಪರಾಗತವಾದ್ದು ಅಂತ ಅಲ್ಲೇ ಗೊತ್ತಾಗತ್ತೆ. ಎಲ್ಲಿಂದ ಬಂದ್ಬಿಟ್ಟಿದೆ? ದೈವತ್ವದಿಂದ ಗುರುವಿನಡೆಗೆ, ಗುರುವಿನಿಂದ ಆ ಪರಂಪರೆಗೆ. ಗುರುವಿನ ಪರಂಪರೆ ಅನ್ನೋದು ಎಷ್ಟೋ ಶಿಷ್ಯಕೋಟಿ ಅಂತ ಹೇಳ್ತೀವಿ. ಶಿಷ್ಯಕೋಟಿ ಅನ್ನೋದು ಒಂದು ಪದ ಬಳಕೆ ಇದೆ. ಕೋಟ್ಯಾಂತರ ಶಿಷ್ಯರ ಒಬ್ಬ ವ್ಯಕ್ತಿಗೆ. ಹೌದು, ಗುರು ಪರಂಪರೆ ಹೇಗ್ ಬರುತ್ತೆ? ಇವರು ಈ ನಾರದರು ಸಂಗೀತ ಅಂದ್ರೆ ನಾರದರು, ತುಂಬುರು ನಾರದ ಅಂತ ನಾವು ಕೇಳ್ತಾ ಇರ್ತೀವಿ. ನಾರದರಿಂದ ನಾರದರ ಪರಂಪರೆ ಅಂತ ನಾವು, ತ್ಯಾಗರಾಜರು ಕೂಡ ನಾರದರ ಪರಂಪರೆ ಅಂತ ಹೇಳ್ತೀವಿ. ನಾರದರ ಒಂದು ಪರಂಪರೆ ಮುಂದುವರ್ಸ್ಕೊಂಡು ಬಂದವರು ಅಂತ, ಗಂಧರ್ವರು ಇವರೆಲ್ಲ ಅಂತ. ಸಂಗೀತ ತ್ರಿಮೂರ್ತಿಗಳು ಅಂತೀವಿ. ಆ ಸಂಗೀತ ತ್ರಿಮೂರ್ತಿಗಳಲ್ಲಿ ಆ ತ್ರಿಮೂರ್ತಿಗಳ ಶಿಷ್ಯರು, ಅವ್ರ ಶಿಷ್ಯರ ಶಿಷ್ಯರು ಅಂತ ಬಂದು ಇವತ್ತು ಎಷ್ಟೋ ತಲೆಮಾರಿನ ಶಿಷ್ಯರೆಲ್ಲ ಬಂದು ಅದೇ ಒಂದು ಪದ್ಧತಿ ಮುಂದಕ್ಕೆ ಬರ್ತಾ ಇರೋದು. ಪರಂಪರೆಯಿಂದ ಪರಂಪರೆಗೆ ಬಂದಿದೆ ಅಂತ ನಾವು ಈಗ ಅರ್ಥ ಮಾಡ್ಕೊಳ್ಬಹುದು ಅದನ್ನ ನೋಡಿದಾಗ. ಅಲ್ಲಿಗೆ ಆ ಸಂಬಂಧ ಹೇಗಿರ್ಬೇಕು? ಮೊದಲು ಅದೇ ಅಲ್ಲಿ ಗುರುಕುಲ ಅಂತ ಬಂದಿದ್ ಹಾಗೇನೆ. ಗುರುಕುಲ ಅಂದ್ರೇನು? ಗುರುವಿನ ಆಶ್ರಮದಲ್ಲಿ ಹೋಗಿ ಅಲ್ಲೇ ಇರೋದು, ಗುರುವಿನ ಸೇವೆ ಮಾಡೋದು ಅಂತ ಇದ್ದಿದ್ದು. ಅಲ್ಲಿ ಸೇವೆ, ಗುರು ಹೇಳ್ಕೊಟ್ಟಿದ್ನೆಲ್ಲ ಕಲಿಯೋದ್ರ ಜೊತೆಗೆ ಜೀವನ ಕ್ರಮವನ್ನು ಕೂಡ ಕಲ್ತ್ಕೊಳ್ತಿದ್ರು. ಅದರಲ್ಲಿ ಎಲ್ಲ ಯಾವಾಗ ಏನ್ ಮಾಡ್ಬೇಕು, ಜೀವನ ಒಂದು ಶಿಸ್ತು, ಆ ಡಿಸಿಪ್ಲಿನ್, ಹಾಗೆ ಆಮೇಲೆ ಆ ಪದ್ಧತಿ ಏನು, ಯಾವುದು ಸರಿ ಯಾವುದು ತಪ್ಪು, ಜೀವನ ಕ್ರಮವನ್ನೇ ಕಲ್ಸ್ಕೊಡ್ತಾ ಇದ್ರು ಅಲ್ಲಿ. ಅದರ ಜೊತೆಗೆ ಗುರುಗಳು ಅಷ್ಟೇ, ಗುರುಪತ್ನಿ ಅವರು ಇರೋ ಎಲ್ಲಾ ಶಿಷ್ಯರನ್ನು ತಮ್ಮ ಮಕ್ಕಳು ಅನ್ನೋ ತರ ನೋಡ್ಕೊಳ್ತಾ ಇದ್ರು. ಅವ್ರಿಗೆ ತಾವು ಎಷ್ಟು ಸಾಧ್ಯ ಅವ್ರಿಗೆ ಬಡಿಸೋ ಊಟವನ್ನೇ ತಾವು ಸೇವಿಸ್ತಾ ಇದ್ರು. ಹಾಗೆ ಅಲ್ಲಿದ್ದಂಥ ಶಿಷ್ಯರು ಅಷ್ಟೇ, ವಿದ್ಯಾರ್ಥಿಗಳು ಎಷ್ಟು ಸಾಧ್ಯ ನನ್ನ ಗುರುವನ್ನ ನಾನು ಮೆಚ್ಚಿಸ್ಬೇಕು, ನನ್ನ ಗುರುವಿಗೆ ನಾನು ಏನ್ ಮಾಡಿದ್ರೆ ಸಂತೋಷ ಆಗುತ್ತೆ ಅಂತ ಅಷ್ಟು ಆಸಕ್ತಿಯಿಂದ, ಪ್ರೀತಿಯಿಂದ, ಅದು ಬರೀ ಕಟ್ಟುನಿಟ್ಟಾದ ಶಿಸ್ತು, ನಾನು ಅವರ ಮೇಲಿನ ಭಯ ಮಾತ್ರ ಅಲ್ಲ, ಅದೊಂದು ಗೌರವ, ಪ್ರೀತಿ ಹಾಗೂ ಗೌರವ ಎರಡೂ ಸೇರ್ಕೊಂಡು ಒಂದು ಗುರು ಶಿಷ್ಯರ ಸಂಬಂಧ ಏರ್ಪಡ್ತಾ ಇತ್ತು. ಗುರುಗಳು ಕೂಡ ನಿಸ್ವಾರ್ಥರಾಗಿ ತಮಗ್ ತಿಳಿದಿರೋದು ಎಲ್ಲವನ್ನೂ ಧಾರೆ ಎರಿತಾ ಇದ್ರು. ಶಿಷ್ಯರು ಕೂಡ ಮುಕ್ತವಾಗಿ ಅವ್ರ ಮೇಲಿನ ಸಂಪೂರ್ಣ ಶರಣಾಗತಿ. ನಾವೇನ್ ಹೇಳ್ತೀವಿ, ನಾವು ನನ್ನದು ಅಂತ ಏನಿಲ್ಲ, ನಾನಿವತ್ತು ಕೂಡ ನಂದೇನಿಲ್ಲ, ನಾನು ಇವತ್ತು ಹೋಗಿ ಏನ್ ಮಾಡ್ತೀನಿ, ನನ್ನ ಗುರುಗಳು, ನನ್ನ ಪರಂಪರೆ, ನನ್ನ ತಂದೆ ತಾಯಂದ್ರು ಏನ್ ಕೊಟ್ರು ಅದನ್ನ ನಾನು ತಿರುಗಿ ಇದೇ ಕಲೆಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನನ್ನದೇನು ಇಲ್ಲ, ನೀವು ಕೊಟ್ಟಿರೋದನ್ನ ಇದಕ್ಕೆ ಧಾರೆ ಎರಿತೀನಿ ಅನ್ನೋ ಸಮರ್ಪಣಾ ಭಾವ ಇಟ್ಕೊಂಡು ಶಿಷ್ಯರಿರ್ತಾ ಇದ್ರು. ಅವತ್ತಿನ ಕಾಲ ಹೌದಪ್ಪ, ಅವಾಗಿದ್ರು, ಅವಾಗ ಕಾಲನೂ ಹಾಗಿತ್ತು ಅನ್ಬೋದು. ಆಮೇಲೂ ನಂತರನೂ ಅಷ್ಟೇ, ಇವತ್ತಿಗೂ ನಾವು ಈ ಪದ್ಧತಿಯಲ್ಲಿ ಹಾಡ್ತಾರೆ, ಮೈಸೂರು ಶೈಲಿಯಲ್ಲಿ ಹಾಡ್ತಾರೆ, ಮದ್ರಾಸ್ ಶೈಲಿಯಲ್ಲಿ ಹಾಡ್ತಾರೆ. ಇದು ನೃತ್ಯದಲ್ಲೂ ಅಷ್ಟೇ, ಈ ಪರಂಪರೆಗಳು ತುಂಬಾ ಬಾನಿ ಅಂತ ಹೇಳ್ತಾರೆ ಅವರು. ಆ ಬಾನಿ ಸಂಗೀತಕ್ಕೂ ಅಷ್ಟೇ, ಮೈಸೂರು ಶೈಲಿಯಾಗಿ, ಈ ಮದ್ರಾಸ್ ಶೈಲಿಯಾಗಿ ಅವರವರ ಗುರು ಪರಂಪರೆಯನ್ನ ಅವ್ರು ಮುಂದುವರ್ಸ್ಕೊಂಡು ಬರ್ತಾರೆ. ಅದೆಲ್ಲ ಒಂದು ಪರಂಪರೆ ಹಾಗೂ ಆ ವಿದ್ಯೆ ಒಂದು ಕಡೆ. ಆದ್ರೆ ಸಂಬಂಧ, ಗುರು ಶಿಷ್ಯರ ಸಂಬಂಧ
ಎಷ್ಟು ಆತ್ಮೀಯತೆಯಿಂದ ಕೂಡಿರ್ತಾ ಇತ್ತು ಅಂದ್ರೆ ನಮ್ಮ 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 ಹಿಂದಿನವ್ರು ಕೇಳೋದನ್ನ ಕೇಳಿದ್ರೇನೆ ನಾವು ಹೌದಾ ಹೀಗಿರ್ತಿತ್ತ ನಾವಂತ ಇದ್ವಿ. ನಮ್ಮ ಕಾಲದಲ್ಲೂ ನಮ್ಗೆ ತುಂಬಾ ಈಗ ಶಾಲೆಯಲ್ಲಿ ನನ್ಗೆ ಇವತ್ತು ಕೂಡ ನನ್ನ ಸ್ಕೂಲ್ ಪ್ರೈಮರಿ ಸ್ಕೂಲ್ ನರ್ಸರಿ ಸ್ಕೂಲ್ ಟೀಚರ್ಸ್ ಅವಾಗ ಅವ್ರ ಪಾಪ ಚಿಕ್ಕವರಿದ್ರೇನೋ ಅವ್ರಿಗೀಗ ವಯಸ್ಸಾಗಿದೆ, ಅವ್ರಿಗೇನೋ ಹುಷಾರಿಲ್ವಂತಂದ್ರೆ ನಾವು ಹೋಗೋಣ, ಅವ್ರು ಎಲ್ಲಿದ್ದಾರೆ ಹುಡ್ಕೊಂಡು ಹೋಗಿ ಅವ್ರನ್ನ ನೋಡ್ಕೊಂಡ್ ಬರೋಣ. ನನ್ನ ನರ್ಸರಿ ಸ್ಕೂಲ್ ಟೀಚರ್ ಎಲ್ಲ ನನಗೆ ತುಂಬಾ ಪ್ರೀತಿ. ಅಂಡ್ ನಾನು ಓದಿದ ಪ್ರತಿಯೊಂದು ಶಾಲೆಯಲ್ಲೂ ನಾನೀಗ ಒಬ್ಬ ಅತಿಥಿಯಾಗಿ ಅಭ್ಯಾಗತಳಾಗಿ ಹೋದ್ರೆ ನಂಗೆ ಅಂತ ಹೆಮ್ಮೆ. ಆ ಶಿಷ್ಯರು ಆ ಗುರುಗಳು ಅಷ್ಟು ಹೆಮ್ಮೆ ಪಡ್ತಾರೆ. ಅವ್ರು ಹೇಳ್ಕೊಳ್ತಾರೆ, ನನ್ನ ಶಿಷ್ಯ ಇವತ್ತು ನನ್ನ ಶಾಲೆಗೆ ನಮ್ಮ ಒಂದು ಸಂಸ್ಥೆಗೆ ಇಷ್ಟು ಸಾಧನೆ ಮಾಡಿ ಅವ್ರು ಬಂದಿದ್ದಾರೆ ಅಂದ್ರೆ ಅವ್ರಷ್ಟು ಹೆಮ್ಮೆ ಪಡ್ತಾರೆ. ನಾವು ಅಯ್ಯೋ ನಮ್ಮ ಟೀಚರ್ ಕರೆದ್ಬಿಟ್ಟಿದ್ದಾರೆ, ಬೇರೆಲ್ಲ ಬಿಟ್ಬಿಟ್ಟು ನಾ ಹೋಗ್ತೀನಪ್ಪ ಅನ್ನೋ ಒಂದು ಸಂಭ್ರಮ ಸಡಗರ. ಅವ್ರ ಮುಂದೆ ಹೋಗಿ ನಾನು ಮ್ಯಾಮ್ ಮ್ಯಾಮ್ ಅಂತ ಅವ್ರು ಹೋಗಿ ಕಾಲ್ ನಮಸ್ಕಾರ ಮಾಡಿದ್ರೆ ಕಣ್ಣಲ್ಲಿ ನೀರು ತುಂಬ್ಕೊಳ್ಳುತ್ತೆ ತಾನಾಗೆ. ಆಮೇಲೆ ತಂದೆ ತಾಯಂದ್ರು ಹೇಳಿದ ಮಾತು ಕೇಳದೆ ಇದ್ದಾಗ ತಂದೆ ತಾಯಂದ್ರು ನಮ್ಮ ಫೇವ್ರೆಟ್ ಟೀಚರ್ಸ್ ಎಲ್ಲ ಇರ್ತಿದ್ರಲ್ಲ, ಅವ್ರ ಹತ್ರ ಬಂದು ಇವ್ರನ್ನ ನೀವ್ ಹೇಳಿ ಕೇಳ್ತಾರೆ ಅಂತ ಹೇಳ್ತಿದ್ದು ನಿಮ್ ಕಾಲಕ್ಕೂ ಬಂದಿತ್ತು ಅಂತ ನಾನು ಅನ್ಕೊಳ್ತೀನಿ. ಹೇಳಿದ್ರೆ ನಾವು ಕೇಳ್ತೀವಿ ಅಲ್ವಾ? ಪ್ರಾಬಬ್ಲಿ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಎಷ್ಟು ಸುಂದರವಾದ ಸಂಬಂಧ ಅದು. ಬರೀ ಅವ್ರು ನೋಡಿದ್ರೆ ಭಯ ಪಟ್ಕೊಳ್ಳೋದಷ್ಟೇ ಅಲ್ಲ. ಆದ್ರೆ ನಾ ಹೇಳಿದ್ನಲ್ಲ, ಹಾಗಂತ ಇವತ್ತಿನ ತರ ಅವನ್ ಯಾರು ಅವನು ಇವರು ಅಯ್ಯೋ ಅದನ್ನ ಹೇಳಕ್ ಕೂಡ ತಪ್ಪಾಯ್ತು ಅಂತ ಅಯ್ಯೋ ಆಲೋಚನೆ ಮಾಡಕ್ಕೂ ಸಾಧ್ಯ ಇಲ್ಲ. ಆದ್ರೆ ವಚನದಲ್ಲಿ ಅಡ್ರೆಸ್ ಮಾಡೋ ಇದೆಲ್ಲ ಕೇಳ್ಬಿಟ್ಟು ನಮಗೊಂಥರ ಸಾಧ್ಯವೇ ಇಲ್ಲ. ಅದೇ ಗುರು, ದೇವರು, ತಂದೆ ತಾಯಿ, ನಂತರ ಗುರುನೇ. ಎಷ್ಟೋ ಬಾರಿ ದೇವರು, ಗುರು, ಆಮೇಲೆ ತಂದೆ ತಾಯಿ ಅಂತ ಬರುತ್ತೆ. ಅಂದ್ರೆ ಗುರು ಪರಂಪರೆ ಆದ್ಮೇಲೆ ಈ ಗುರುಗಳು ಅಕ್ಷರ ಕಲಿಸಿದಾತಂ ಗುರು. ಒಂದೇ ಒಂದು ಅಕ್ಷರ ಹೇಳ್ಕೊಟ್ಟಿರ್ಲಿ ಯಾರಾದ್ರೂ. ಇವತ್ತು ನಾನೇನಾದ್ರೂ ನಿಮ್ಮನ್ನ ಕೇಳ್ದೆ ಅದೇನ್ AI ಅಲ್ಲಿ ಏನ್ ಹೇಳ್ತಾರೆ ಏನ್ ಮಾಡ್ತಾರೆ ಅಂತ, ಇವತ್ತು ನೀವು ನನ್ಗೆ ಒಂದು ವಿಷಯ ದಾಟ್ಸಿದ್ರೆ ಒಂದ್ ರೀತಿಲಿ ನೀವು ಒಂದು ಗುರುನೇ ಅಂತ ನಾನು ಭಾವಿಸ್ತೀನಿ. ಪ್ರತಿಬ್ರು ಒಂದೊಂದು ಜೀವನದ ಎಲ್ಲಾ ಹೆಜ್ಜೆಗಳಲ್ಲೂ ಗುರು ಇದ್ದೇ ಇರ್ತಾರೆ. ಅದನ್ನ ನಾವು ಸ್ಮರಿಸ್ಕೊಳ್ಬೇಕು. ಅಂಥದ್ರಲ್ಲಿ ಆ ಪ್ರೀತಿಯ ಸಂಬಂಧ, ಆ ಗುರುಗಳು ಕೂಡ ಒಂದ್ಸಲಿ ಅವರು ಗುಡ್ ಅಂದ್ಬಿಟ್ರೆ ನಮ್ಗೆ ಏನು ಅವತ್ತು ಫುಲ್ಲು ಏನು ಎಲ್ಲ ಸಾಧನೆ, ನಾವು ಪ್ರಪಂಚನೇ ಗೆದ್ಕೊಂಬಂದಷ್ಟು ಸಂತೋಷ. ಹಾಗೆ ನಾವು ಕೂಡ ಅವ್ರಿಗೆ ಏನು ಹೇಳಿದ್ರು ಸಾಲದು, ಎಷ್ಟು ಅವ್ರಿಗೆ ಹೇಗೆ ಅವ್ರನ್ನ ಮೆಚ್ಚಿಸ್ಬೇಕು ಅಂತ ಕಾಯ್ತಾ ಇರೋ ಥರದ್ದು. ಹಾಗೆ ಸಂಗೀತ ನೃತ್ಯದಲ್ಲೂ ಅಷ್ಟೇ ಈ ಗುರು ಪರಂಪರೆ ತುಂಬಾ ಮುಖ್ಯವಾಗಿರೋದು. ನಮಗೆ ಆ ಗುರುಗಳನ್ನ ಪ್ರೀತಿಸದೇ ಇದ್ರೆ ನಾವೇನು ಕಲಿಯಕ್ಕಾಗಲ್ಲ. ಅವ್ರನ್ನ ಗೌರವಿಸದೇ ಇದ್ರೆ ನಾನೇನು ಕಲಿಯಕ್ಕಾಗಲ್ಲ. ಇವತ್ತಿಗೂ ಅಷ್ಟೇ, ನಾನೇನಾದ್ರೂ ಒಂದು ಹೊಸ ವಿಷಯ ಕಲಿಬೇಕು ಅಂದ್ರೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನನಗೆ ಗೌರವ ಇಲ್ಲ ಅಂದ್ರೆ ಆ ಕಲಿಕೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಅದು ಬೌನ್ಸ್ ಆಗ್ಬಿಡುತ್ತೆ, ಒಳಗೆ ಹೋಗಿ ಕುತ್ಕೊಳಕ್ ಸಾಧ್ಯನೇ ಇಲ್ಲ. ಆದ್ರಿಂದ ಆ ಶರಣಾಗತಿ ತುಂಬಾ ಮುಖ್ಯ. ಆದ್ರೆ ಬರ್ತಾ ಬರ್ತಾ ಸಮಯ ಕಳೀತಾ ಅದು ಈಗ ಗುರು ಶಿಷ್ಯ ಸಂಬಂಧ ಇಲ್ಲಿ ಸಂಬಂಧಗಳೇ ಇಲ್ವೇನೋ ಅನ್ನೋ ಒಂದು ಪರಿಸ್ಥಿತಿಗೆ ನಾವು ಮುಟ್ಟಿದೀವಿ. ಮನೆಯಲ್ಲಿ ಇದ್ಕೊಂಡು ಒಬ್ರಿಗೊಬ್ರು ಮೆಸೇಜ್ ಮಾಡ್ಕೊಳ್ಳೋದು ಅಥವಾ ಫೋನ್ನಲ್ಲಿ ಅಂತ ಕೇಳಿದೀನಿ. ಖಂಡಿತ ನಮ್ಗಳ ಮನೇಲೆಲ್ಲ ಅದೆಲ್ಲ ನಡೆಯಲ್ಲ. ಇನ್ನು ಬೇಕಾದಷ್ಟು ಜನ ನಾವು ಸ್ವಲ್ಪ ಓಲ್ಡ್ ಸ್ಕೂಲ್ ಟೈಪ್ಸ್ ಅಂತ ಏನು ಹೇಳ್ತೀವಿ, ಅದು ಆನಂದ. ನಾನು ಖಂಡಿತ ಅದ್ರಲ್ಲಿ ಸಂತೋಷ ಪಡ್ತೀನಿ. ಇಲ್ಲಿ ನಾವು ಸಂಗೀತ ಕಲಿಯುವಾಗ ರಂಗಭೂಮಿಯಲ್ಲಿ ಆಗ್ಲಿ, ಆ ಗುರುಗಳು ಅಂದ್ರೆ ಅವ್ರೇನೋ ಒಂದು ದೊಡ್ಡ ಸಾಧಕರು, ಅವರು ಲಾರ್ಜರ್ ದ್ಯಾನ್ ಲೈಫ್ ನಮ್ಗೆ. ಎಲ್ಲಾ ಗುರುಗಳು ಸ್ಕೂಲ್ ಟೀಚರ್ಸೇ ಆಗ್ಲಿ. ಆದ್ರೆ ಇದ್ರಲ್ಲಿ ಕಲೆಯಲ್ಲೂ ಅಷ್ಟೇ, ಅವ್ರು ಕಚೇರಿ ಮಾಡ್ತಾರೆ, ಅವರು ರಂಗಭೂಮಿ ಮೇಲೆ ಮಾಡ್ತಾರೆ ಅಂದ್ರೆ ಟು ವಾಚ್ ಇನ್ ಅಪ್ಪಾ ಏನಲ್ವಾ ಇದು, ನಾವು ಯಾವತ್ತೋ ಒಂದ್ ದಿವಸ ಹೀಗಾಗ್ಬೋದು, ಆಗ್ಬೇಕು ಅಂತ. ಅದಕ್ಕೆ ತಾನೆ ಅದೇ ಗುರುವಿಗೆ ಹೇಗನ್ಸುತ್ತೆ, ನನ್ನನ್ನ ಯಾವತ್ತು ಶಿಷ್ಯ ಮೀರಿಸ್ತಾನೆ ಅವತ್ತು ನಾನ್ ಗೆದ್ದೆ. ಗುರು ಶಿಷ್ಯನ ನೋಡಿ ಅಸೂಯೆ ಪಡ್ತಾ ಇರ್ಲಿಲ್ಲ, ನಿಸ್ವಾರ್ಥ. ಅವ್ನ್ ನನ್ನನ್ನು ಮೀರಿಸ್ಬೇಕು, ಗುರುವಿನ ಮಿಂಚಿನ ಶಿಷ್ಯುಡು ಅಂತ ಎಲ್ಲ ಮಾತಾಡ್ತಾರೆ ಅಂತ ಹೇಳೋರು. ಈಗ ಹಂಗ್ ಮಾಡಿದ್ರೆ ಹೆಮ್ಮೆ ಪಡ್ತಾ ಇದ್ವಿ. ನಾನು ಈಗ್ಲೂ ನನ್ನ ಎಲ್ಲ ಶಿಷ್ಯರಿಗೂ ಹೇಳೋದದೇ, ನಾನು ಒಂದು ಸ್ಟ್ಯಾಂಡರ್ಡ್ ಅಲ್ಲ, ನಾನ್ ನಿಮ್ಗೆ ಮಾರ್ಗದರ್ಶನ. ನೀವು ಅಲ್ಲಿಗೆ ನನ್ನನ್ನ ಸ್ಟ್ಯಾಂಡರ್ಡ್ ಅಂತ ಅನ್ಕೊಂಡ್ಬಿಟ್ರೆ ಅಲ್ಲಿಗೆ ಮಾತ್ರ ತಲುಪ್ತೀರಾ. ಅದನ್ನ ಮೀರಿಸ್ಬೇಕು. ಖಂಡಿತ ನಾನು ನಿಮ್ಗೆ ಎಲ್ಲೋ ತಲುಪೋದಕ್ಕೆ ಸಹಾಯ ಮಾಡೋಳು ಒಬ್ಳು, ಬಟ್ ಡೋಂಟ್ ಟೇಕ್ ಮೀ ಆಸ್ ಒನ್ ಬೆಂಚ್ ಮಾರ್ಕ್. ನೋ, ನಾನು ಸಾಧನೆ ಮಾಡಿರೋದು ಏನೂ ಅಲ್ಲ. ಇನ್ನೂ ಅದಕ್ಕೆ ಮೀರಿದ ಸಾಧನೆ ಮಾಡೋಕ್ ಸಾಧ್ಯತೆ ಇದೆ. ಅದು ಮಾಡಿದಾಗ್ಲೇ ನನಗೆ ಹೆಮ್ಮೆ. ನನ್ನ ಶಿಷ್ಯರನ್ನ ಹೊಗಳ್ಬಿಟ್ರೆ ನಂಗೆ ತುಂಬಾ ಸಂತೋಷ.
ನನ್ನನ್ನು ಯಾರಾದ್ರೂ ಹೊಗಳಿದ್ದಕ್ಕಿಂತ ನನ್ನ ಶಿಷ್ಯರನ್ನ ಹೊಗಳಿದ್ರೆ ಇನ್ನೂ ಹೆಮ್ಮೆ ಜಾಸ್ತಿ. ಆ ಥರ ಬಾಂಧವ್ಯ. ಆದ್ರೆ ಅದು ಇವತ್ತು ಸ್ವಲ್ಪ ಮಿಸ್ ಆಗ್ತದೆ. ಆಮೇಲೆ ಇನ್ನೊಂದು ಏನಂದ್ರೆ ಆನ್ಲೈನ್ ಕಲಿಕೆಗಳು ಹೆಚ್ಚಾಗ್ತದೆ. ಅದು ಕೂಡ ಒಂದು ಇದರಲ್ಲಿ ಒಂದು ಮಹತ್ವದ ಪಾತ್ರ ಬೀರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಆ ಪರ್ಸನಲ್ ಟಚ್ ತುಂಬಾ ಮಿಸ್ ಆಗತ್ತೆ. ನಾವು ಒಂದ್ ಕಡೆ ಒಟ್ಟಿಗೆ ಇದ್ದಾಗ ನಾನು ಕೂತಿರುವಾಗ ಹೇಳ್ತೀನಿ, ನಾನು ಯಾವಾಗ್ಲೂ 3 ಬೇಸಿಕ್ ಲೆಸನ್ಸ್ ಅಂತ ಅದನ್ನ ಯಾವಾಗ್ಲೂ ಹೇಳ್ಕೊಡ್ತೀನಿ. ಫಸ್ಟು ಬಂದ್ ಕೂಡಲೇ ನಾನು ಎಲ್ರಿಗೂ ಹೇಳೋದು ಬ್ಯಾಕ್ ಸ್ಟ್ರೇಟ್. ಹೀಗೆ ಕೂತ್ಕೊಂಡಿದ್ರೆ ಯಾರಿಗಾದ್ರೂ ನಮ್ಮನ್ನ ನೋಡೋಣ ಅನ್ಸುತ್ತಾ? ಆಮೇಲೆ ನಿಮ್ಗೆ ಇವ್ರು ಡಿಸ್ಇಂಟ್ರೆಸ್ಟೆಡ್, ಇವ್ರಿಗೆ ಏನು ಆಸಕ್ತಿ ಇಲ್ಲ ಅಂತಾನೆ, ಹೌದಾ ಕೀರ್ತಿ ಅವ್ರೆ, ನಮಸ್ಕಾರ ಎಲ್ರಿಗೂ, ಯಾರು ಹೋಗಮ್ಮ ಮನೆಗೆ ಅಂತಾರೆ. ಹೀಗೆ ಕೂತ್ರೆ ಒಂದು ಆಸಕ್ತಿ ಇದೆ, ಇವ್ರಿಗೂ ಒಂದು ನಮಗೂ ಒಂದು ಹುಮ್ಮಸ್ ಬರುತ್ತೆ. ಬ್ಯಾಕ್ ಸ್ಟ್ರೇಟ್. ಆಮೇಲೆ ಸ್ವಲ್ಪ ಚಿನ್ನಪ್ಪ. ಆಮೇಲೆ ನೀವು ಯಾವಾಗ್ಲೂ ಹಿಂಗೆ ಏನಿರ್ಬೇಕಾಗಿಲ್ಲ. ಆಮೇಲೆ ನೀವು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಧೈರ್ಯವಾಗಿ. ನಾವು ಸತ್ಯವಾಗಿದ್ದೀವಿ, ನಾವು ಪ್ರಾಮಾಣಿಕವಾಗಿದ್ದೀವಿ, ನಾವೇನ್ ಮಾಡ್ತಿದೀವಿ ಅದನ್ನ ಸಂಪೂರ್ಣವಾಗಿ ಅದಕ್ಕೆ ಮನಸ್ಸು ಕೊಟ್ಟು ಮಾಡ್ತಿದೀವಿ ಅನ್ನೋದನ್ನ ನಾವು ಚಿನ್ನಪ್ ಇಟ್ಕೊಂಡ್ರೆ ಒಂದು ಆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಹಾಗಂತ ಓವರ್ ಕಾನ್ಫಿಡೆನ್ಸು ಅಲ್ಲ, ಉದ್ದಟತನವೂ ಬೇಡ. ಒಂದು ಇಲ್ಲ, ನಾವು ಮನಸ್ಸು ತೊಡಗಿಸ್ಕೊಂಡಿದೀವಿ ಅನ್ನೋದನ್ನ ತೋರ್ಸತ್ತೆ. ಜೊತೆಗೆ ಒಂದು ಪ್ಲೆಸೆಂಟ್ನೆಸ್, ಸ್ಮಾಲ್ ಸ್ಮೈಲ್ ಆನ್ ದ ಫೇಸ್. ನೋಬಡಿ ವುಡ್. ಎಲ್ಲ ಕಡೆ ನೋವು, ದುಃಖ, ಕಷ್ಟ ಎಲ್ಲ ತುಂಬೋಗಿದೆ. ಅಂಥದ್ರಲ್ಲಿ ನಾವು ಅದು ಈ ತರ ಮಾಡಿದ್ರೆ ಹೀಗಾಗತ್ತೆ, ಹಾಗೆ ಬನ್ನಿ ಮಕ್ಕಳೇ, ಇದು ಈಗ ಹೇಳ್ತೀನಿ, ಇದು ಕಲ್ತ್ಕೊಳ್ಳಿ. ಅಯ್ಯೋ ಈಗಿನವರಂತೂ ಮ್ಯಾಮ್ ಇನಫ್ ಮ್ಯಾಮ್ ವಿ ಆರ್ ಟಯರ್ಡ್ ಅಂತ ಹೇಳ್ತಾರೆ ಬೇಕಾದ್ರೆ. ಅದೇ ಯು ಹ್ಯಾವ್ ಅ ಲಿಟ್ಲ್ ಎನರ್ಜಿ, ಲಿಟಲ್ ಸ್ಮೈಲ್ ಆನ್ ಯುವರ್ ಫೇಸ್ ಆಲ್ ದ ಟೈಮ್. ಅಂಡ್ ಅವ್ರಿಗೆ ಒಂದು ಆಸಕ್ತಿ ಬರೋ ಥರ ಮಾಡೋದಾಗ್ಲಿ. ಅವರು ಕೂಡ, ನಾವು ಶಿಷ್ಯರಾಗಿರುವಾಗ ನಾವು ಕೂಡ ಅದನ್ನ ತೋರಿಸ್ಬೇಕು. ನನ್ಗೆ ಆಸಕ್ತಿ ಇದೆ, ನೀವು ಹೇಳ್ಕೊಡಿ, ನಾನು ಅದನ್ನ ಕಲಿಯೋದಕ್ಕೆ ಸಿದ್ಧರಿದ್ದೀನಿ ಅನ್ನೋದನ್ನ ನಾವು ಕನ್ವೆ ಮಾಡ್ಬೇಕು. ನಿಮ್ಮ ಹತ್ರ ಮಾತಾಡೋದಕ್ಕೆ ನಾನೀಗ ಆಸಕ್ತಳಾಗಿದ್ದೀನಿ ಅನ್ನೋದನ್ನ ನಿಮಗೆ ನಾನು ತೋರಿಸ್ಬೇಕು. ವೀಕ್ಷಕರಿಗೆ ನಾನು ಹೇಳ್ಬೇಕು, ನಿಮ್ಮ ಜೊತೆ ನಾನು ಈ ತರ ಒಡನಾಟ, ಇಂಟ್ರಾಕ್ಟ್ ಮಾಡ್ತಾ ಇರೋದು ತುಂಬಾ ಸಂತೋಷ ಇದೆ ನನಗೆ ಅನ್ನೋದನ್ನ ನಾನು ನನ್ನ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ನಾನು ತೋರಿಸ್ಬೇಕು. ಹೌದು, ಅದು ಗುರು ಶಿಷ್ಯರಲ್ಲೂ ಅಷ್ಟೇ. ಅದು ಸ್ವಲ್ಪ ಈ ಡೈರೆಕ್ಟ್ ಆಗಿ ನಾವು ಭೇಟಿ ಮಾಡಿ ಮುಖತಃ ಪಾಠ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿ ಕನ್ವೆ ಮಾಡ್ಬೋದು. ಜೊತೆಗೆ ಅದೇ ಇಬ್ರು ಒಂದೊಂದು ಹೆಜ್ಜೆ ತಗೊಳ್ಬೇಕಾಗತ್ತೆ. ಮೊದಲು ನಮಗೆ ಶಾಸ್ತ್ರೀಯ ಈಗ ಸ ರೇ ಗ ಮ ಪ ಧ ನೀ ಸಾ ನೀ ಧ ಪ ಮ ಗ ರೇ ಸ 15 ದಿವಸ ಇದನ್ನ ಕಂಠಪಾಠ ಮಾಡ್ಕೊಂಡು ಅದನ್ನ ಸ್ಥಾಯಿ ಶುದ್ಧವಾಗಿ, ಇಷ್ಟು ಬೇಗಲ್ಲ, ನಿಧಾನಕ್ಕೆ ಮೊದಲನೇ ಕಾಲದಲ್ಲಿ 15 ದಿವಸ ಇದೊಂದನ್ನೇ ಹಾಡ್ಸಿದ್ರು ಹೇಳ್ಬೇಕಾಗಿತ್ತು. ಅದನ್ನ ಮೀರಿ ನಾನು ಹೇಳಲ್ಲ ಅಂತ ಹೇಳೋ ಉದ್ದಟತನ ಅಥವಾ ಧೈರ್ಯ ನಮಗೂ ಇರಲಿಲ್ಲ. ಅವ್ರು ಎಷ್ಟು ಹೇಳ್ಕೊಡ್ತಾರೆ ಇಷ್ಟೇ. ಈಗ ಆ ಬಗೆಯ ತಾಳ್ಮೆನೂ ಇಲ್ಲ, ಸಮಯವೂ ಇಲ್ಲ. ಅಂದ್ರೆ ನಾನೇನಾದ್ರು 1 ಸರಳೆ ವರ್ಷ 2 ಸರಳೆ ವರ್ಷ ಮ್ಯಾಮ್ ಐ ಆಮ್ ಗೆಟಿಂಗ್ ಬೋರ್ಡ್ ಸಿಂಗಿಂಗ್ ದಿಸ್ ಅಂದ್ರೆ ಅಷ್ಟು ಓಪನ್ನೆಸ್ ಈಗ ಬಂದಿದೆ. ಒಳ್ಳೇದು, ಮಕ್ಕಳು ಅವ್ರಿಗೇನ್ ಅನ್ಸುತ್ತೆ ಅದನ್ನ ಹೇಳ್ಬಹುದು. ಆದ್ರೆ ನಾವು ಕೂಡ ಅದನ್ನ ಯೋಚನೆ ಮಾಡ್ಬೇಕು. ಈಗ ನಾನು ಏನ್ ಕೊಡ್ಬಹುದು ಇವ್ರಿಗೆ? ಇದ್ರ ಜೊತೆಗೆ ಒಂದು ಹಾಡನ್ನು ಹೇಳ್ಕೊಟ್ಟು ಅದನ್ನು ನೀವು ಕಲ್ತ್ಕೊಳ್ಳಿ. ಈಗ ಮಕ್ಕಳಿಗೆ ನಾವು ಚಿಕ್ಕ ಹಾಡುಗಳಲ್ಲಿ ಎಷ್ಟೋ ಓಪನ್ ಅಪ್ ಮಾಡಿಸ್ಬೋದು. ಸ್ವಲ್ಪ ಚಿಕ್ಕ ಆಕ್ಷನ್ಸ್. ನಾನೊಂದು ಸುಮ್ಮನೆ ಒಂದು ಹಾಡು ಈಗ ಶಾಸ್ತ್ರೀಯ ಸಂಗೀತ ಕಲ್ತ್ಕೊಳ್ತಾ ಇಲ್ಲಿನೂ ಒಂದು ಪಾಠ ಇದೆ. ಏನಂದ್ರೆ ನಾನೇನ್ ಮಾಡ್ತೀನಿ, ಸ್ವಲ್ಪ ಆಕ್ಷನ್ಸ್ ಮಾಡಿ ಹೇಳ್ಕೊಟ್ರೆ ನಿಮ್ಗೆ ಪದಗಳು ನೆನಪಿರುತ್ತೆ. ಈಗ ಗಣೇಶ ಅಂದ್ರೆ ಹಿಂಗ್ ಮಾಡ್ತೀವಿ, ಗಣಪತಿ ಅಂದ್ರೆ ನಾವು ತೋರ್ಸಕ್ಕೆ ಒಂದು ದೊಡ್ಡ ಕಿವಿ ಹಾಗಿರ್ತಾನೆ. ಸೊ ಶ್ರೀ ಗಣೇಶ ಶಿವನ ಕುಮಾರ ಶ್ರಿತ ಜನ ವಿನುತ ಪ್ರಭೋ ಪ್ರಭೋ ಶ್ರಿತ ಜನ ವಿನುತ ಪ್ರಭೋ ಮೋದಕ ಪ್ರಿಯನೇ ಸಾಧು ವಂದಿತನೇ ಆದಿ ಪೂಜಿತನೇ ಆನೆಯ ಮೊಗನೇ ಶ್ರೀ ಗಣೇಶ. ಹಿಂಗೆ ಹೇಳಿದ್ರೆ ಅವ್ರಿಗೊಂಚೂರು ಒಂದು ಹಾಡು ಕಲ್ತ್ಕೊಂಡ್ವಿ. ಆದ್ರೆ ಅವರು ಅಲ್ಲಿ ನಾನು ಶ್ರೀ ಗಣೇಶ ಅಲ್ಲಿ ಒಂದೇನೋ ಒಂದು ಸ್ಮಾಲ್ ನುವಾನ್ಸ್ ಮಾಡಿದ್ರೆ ವಿದ್ಯಾದಾಯಕ ಬುದ್ಧಿ ಪ್ರದಾಯಕ ನೀವ್ ಹೇಳೋಂಗ್ ನಮ್ಗೆ ಹೇಳಕ್ ಬರ್ತಿಲ್ಲ. ಅದಕ್ಕೆ ಯಾಕೆ ಅಂದ್ರೆ ಶಾಸ್ತ್ರೀಯ ಸಂಗೀತ ಕಲ್ತ್ಕೊಂಡ್ರೆ ಅಕಾರಗಳೆಲ್ಲ ಅಭ್ಯಾಸ ಮಾಡಿದ್ರೆ ವಿದ್ಯಾದಾಯಕ ದಾಯಕ ಅದ್ ಬರುತ್ತೆ. ಈಗ ನಿನ್ ಗಂಟ್ಲು ಹೆಂಗಿದೆ,
ಸುಮ್ಮನೆ ಇದೆ, ಸ್ಟ್ರೇಟ್ ಲೈನ್ ತರ ಇದೆ. ವಿದ್ಯಾದಾಯಕ ಬುದ್ಧಿ ಪ್ರದಾಯಕ ತಪ್ಪಲ್ಲ. ಅದನ್ನಿನ್ನು ಚಂದ ಮಾಡ್ಬೇಕಾದ್ರೆ ವಿದ್ಯಾದಾಯಕ ಬುದ್ಧಿ ಪ್ರದಾಯಕ ನೀನ್ ಹೇಳ್ಬೇಕಾದ್ರೆ ಶಾಸ್ತ್ರೀಯ ಸಂಗೀತ ಇನ್ನೊಂದ್ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಇನ್ನೂ ಚೆನ್ನಾಗಿ ಹಾಡ್ಬೋದು. ನಾನ್ ಹೇಳೋದಷ್ಟೇ ಅಲ್ಲ, ಇನ್ನೂ ಅದಕ್ಕಿಂತ ಚೆನ್ನಾಗಿ ಆಡ್ಬೋದು. ಅಂದ್ರೆ ಹೌದಾ, ನಾನ್ ಮಾಡ್ತೀನಿ ಇವತ್ತು 3 ಸ್ಪೀಡ್ಸು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತೀನಿ ಅಂತಾರೆ. ನಾವು ಅಡ್ಯಾಪ್ಟ್ ಮಾಡ್ಕೊಳ್ಬೇಕು, ಅವ್ರಿಗೆ ಅದನ್ನ ಇಂಟ್ರೆಸ್ಟಿಂಗ್ ಮಾಡ್ಬೇಕು. ಹಾಗೆ ಈ ತರ ಸಣ್ಣದಾಗೆ ಈಗ ಒಂದು ಜನಪದ ಗೀತೆ ಹೇಳ್ಕೊಡ್ತಾ ಇರ್ತೀವಿ. ನೀವೆಲ್ಲ ಎಲ್ರು ಕೇಳ್ತಾ ಇರ್ತೀರಾ. ಚಿಕ್ಕವ್ರು ಹೇಳ್ಕೊಡೋದು ಈಗ ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ, ಶರಣಿಕಿ ಸೋಮೇಶನ್ನ ಕೊಂಡಾಡಿರೋ, ಚಿಕ್ಕಣ್ಣ ಸಿಂಗಣ್ಣ ವೀರಣ್ಣ ಲಕ್ಕಣ್ಣ ಲಿಂಗಣ್ಣ ಕಾಮಣ್ಣ ಕಾಳಣ್ಣ. ಹಿಂಗೆ ಹೇಳಿದ್ರೆ ಫಸ್ಟ್ ಇಷ್ಟೊಂದು ವರ್ಡ್ಸು ಅದೆಲ್ಲ ಕಲ್ತ್ರೆ ನೋಡಿ ಎಷ್ಟು ಮಜಾ ಇದೆ ಈಗ ಹೇಳಕ್ಕೆ. ಹಿಂಗೆ ಜಕ್ಕಣ ಕಾಣಕ ಜಕ್ಕ ಜಕ್ಕಣ ಕಾಣಕ ಜಕ್ಕ ಜಕ್ಕಣ ಕಾಣಕ ಜಕ್ಕ ಜಕ್ಕಣ ಕಣ್ಣ. ಕೆಲವ್ರಿಗೆ ಬಾಯಿ ಅಷ್ಟು ಸುಲಭವಾಗಿ ತಿರುಗ್ತಾ ಇರಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಈ ತರ ಎಕ್ಸಸೈಸಸ್ ಎಲ್ಲ ಹೇಳ್ಕೊಡ್ತೀವಿ. ಅದನ್ನು ಕೂಡ ಗುರು ಶಿಷ್ಯರು, ನಾನು ಯಾಕೆ ಈ ಸಂಬಂಧ ಅಂದಾಗ ಹೇಳ್ತಿದ್ದೀನಿ ಅಂದ್ರೆ, ನಾವು ಅಡ್ಯಾಪ್ಟ್ ಮಾಡ್ಕೊಳ್ಬೇಕು ಗುರುಗಳಾಗಿ. ಶಿಷ್ಯರು, ನಾನು ಹೇಳೋದು 1 ಹೆಜ್ಜೆ ನಾವು ತಗೊಂಡ್ರೆ ನೀವು ಚಿಕ್ಕವ್ರು 2 ಹೆಜ್ಜೆ ನೀವು ಬರ್ಬೋದು. ಹಾಗೆ ನಾವು ರಿಜಿಡ್ ಆಗಿ ಇದು ನೀವು ಹಳೆ ಕಾಲದಿಂದ ಬಂದಿರೋ ಪದ್ಧ ಹೀಗೆ ಇರೋದು ಅಂದ್ರೆ ನಿನ್ನ ಉದ್ದೇಶ ಏನು? ಮುಂದಿನ ತಲೆಮಾರಿಗೆ ಈ ಸಂಗೀತನ ದಾಟಿಸ್ಬೇಕು. ಉದ್ದೇಶ ಈಡೇರಲ್ಲ. ಸ್ವಲ್ಪ ನಾವು ಆಯ್ತು ದೇವ್ರೆ, ಅದು ಒಂಚೂರು ಇದನ್ನ ಒಂದ್ ಸ್ವಲ್ಪ ಸರಳವಾಗಿ ಮಾಡ್ಕೊಡ್ತೀನಿ, ಅದಕ್ಕೂ ನನ್ಗೆ ಸಹಾಯ ಮಾಡಪ್ಪ ಅಂತ ನಮ್ಮ ಗುರುಗಳನ್ನ ದೇವ್ರನ್ನ ಕೇಳ್ಕೊಂಡು 1 ಹೆಜ್ಜೆ ಮುಂದಿಟ್ಟು ಅವ್ರಿಗೆ ಅರ್ಥ ಆಗೋ ರೀತಿಲಿ, ಅವ್ರಿಗೆ ಬೇಕಾದಂಥ ರೀತಿಲಿ ಇದನ್ನೂ ಮಾಡಿ ಅದನ್ನ ಅರ್ಥ ಮಾಡಿಸ್ಬೋದಲ್ಲ. ಹೌದು. ಅದನ್ನ ಹೇಳ್ಕೊಟ್ಟಾಗ ಒಂದು ಸಾಮರಸ್ಯ ಎಲ್ಲೋ ಒಂದ್ ಕಡೆ ತರ್ಬೇಕಾಗತ್ ನಾವು. ಈಗ ತಂದೆ ತಾಯಿದ್ರು, ಈಗ ಜನರೇಷನ್ ಗ್ಯಾಪ್ ಸೇಮ್ ವೇ ಆ ಗುರು ಶಿಷ್ಯರಲ್ಲಿ ಒಂದು ಸಾಮರಸ್ಯ ಒಡಮೂಡಿ, ಅದು ನನ್ನ ಹತ್ರ ಅಂತೂ ಖಂಡಿತ ನನ್ನ ಎಲ್ಲಾ ಶಿಷ್ಯರು, ನಾನು ಹೇಳ್ದಲ್ಲ, ಒಂದು ಕುಟುಂಬಕ್ಕಿಂತ ಹೆಚ್ಚಿನ ಬಾಂಧವ್ಯದಲ್ಲಿ ಇದೀವಿ ಎಲ್ಲ. ಅವರೆಲ್ಲ ಚಿಕ್ಕ ಮಕ್ಕಳಾಗಿ ನನ್ನ ಹತ್ರ ಬಂದವರು. ಅವರು ಓದಿ ಬೆಳೆದು ಜೊತೆಗೆ ಸಂಗೀತನೂ ಚೆನ್ನಾಗಿ ರೂಢಿಸ್ಕೊಂಡು ಕೆಲ್ಸಕ್ಕೆಲ್ಲ ಸೇರಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಕೂಡ ನನ್ನ ಸಂಗೀತವನ್ನ ಅವರಲ್ಲೂ ಮುಂದಕ್ಕೆ ತಗೊಂಡು ಹೋಗ್ತಿದ್ದಾರೆ. ಇಲ್ಲಿರೋರು ಅಷ್ಟೇ, ನನ್ನ ಶಿಷ್ಯರು ಬೇರೆ ಶಿಷ್ಯರಿಗೆ ಪಾಠ ಹೇಳ್ಕೊಡೋಷ್ಟಾಗಿದ್ದಾರೆ, ಕಾರ್ಯಕ್ರಮಗಳನ್ನ ಕೊಡ್ತಾರೆ. ಇಷ್ಟೆಲ್ಲ ವರ್ಷಗಳ ಬಾಂಧವ್ಯ ಸಾಧ್ಯ ಇದೆ ಇವತ್ತು. ನಾವು ಕೂಡ ಸ್ವಲ್ಪ ಹೆಜ್ಜೆ ಮುಂದಿಡ್ಬೇಕು, ಕಲಿಯೋರು ಕೂಡ 1 ಹೆಜ್ಜೆ ಮುಂದೆ ಬಂದ್ರೆ ಒಂದು ಸಾಮರಸ್ಯ ಸಾಧ್ಯ ಇದೆ. ಕೆಲವು ವಿಷಯಗಳು ಎವಾಲ್ವ್ ಆಗ್ತಾ ಚೇಂಜ್ ಆದ್ರೂನು ಆ ಒಂದಷ್ಟು ವಿಷಯಗಳು ಹಾಗೆ ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ? ಖಂಡಿತ ಗುರು ಶಿಷ್ಯರು ಅದು ಇವತ್ತಿಗೂ ಅದೇ. ನೀವು ಕೂಡ ನಿಮ್ಮ ಟೀಚರ್ಸ್ನ ನೆನ್ಸ್ಕೊಳ್ತೀರಾ, ಅವ್ರನ್ನ ಮೀಟ್ ಮಾಡಕ್ ಟ್ರೈ ಮಾಡ್ತೀರಾ. ನಮ್ದೆಲ್ಲ ಅದೇ. ಈಗಿನ ಜನರೇಷನ್ ಅವ್ರು ಕೆಲವ್ರಿಗೆ ಟೀಚರ್ ಹೆಸರೇ ಗೊತ್ತಿರಲ್ಲ ಬೇಕಾದ್ರೆ. ಅವಾಗ ನಾವು ಈಗ ತಂದೆ ತಾಯಂದ್ರಾಗ್ಲಿ ಅಥವಾ ಯಾರಾದ್ರೂ ಒಬ್ರು ಹೇಳ್ಬೇಕಾಗತ್ತೆ. ಈಗ ನಾನು ನಿನ್ ಸ್ಕೂಲಲ್ಲಿ ಟೀಚರ್ ಏನ್ ಹೇಳ್ತಾರೆ ಅಂತೆಲ್ಲ ನಾನು ಚಿಕ್ಕವರಾದ್ರೆ ಕೇಳ್ತಿರ್ತೀನಿ. ದೊಡ್ಡವರಾದ್ರೆ ಇನ್ನೆಲ್ಲೋ ಕಲ್ತಿದ್ರೆ ಅಲ್ಲಿ ಕಲ್ತಿದ್ರು ಆ ಒಂದು ಗುರುವಿಗೆ ಕೊಡ್ಬೇಕಾದ ಒಂದು ಪ್ರಾಮುಖ್ಯತೆ ನಾವು ಕೊಡ್ಲೇಬೇಕು. ನ ಗುರೋರ್ ಅಧಿಕಂ, ಗುರುವಿಗಿಂತ ಮಿಗಿಲಾದವರು ಬೇರೆ ಯಾರು ಇಲ್ಲ. ದೇವರು ಶಾಪ ಕೊಟ್ರು ಗುರು ಉಳಿಸ್ಬೋದಂತೆ. ಗುರುವಿಗೆ ಕೋಪ ಬಂದ್ರೆ ಆ ದೇವರು ಉಳಿಸ್ಲಾರ್ನಂತೆ ಅನ್ನೋದು ನಮ್ಮ ಇದ್ರಲ್ಲಿದೆ. ಆದ್ರೆ ಹಾಗಂತ ಇವತ್ ನಾವು ಯಾರು ಶಾಪ ಕೊಡೋಷ್ಟು ಸಾಧಕರು ನಾವಲ್ಲ. ಆದ್ರೆ ಗುರುವಿಗೆ ನೋವು ಮಾಡೋವಂಥದ್ದು ಯಾಕೆ ಮಾಡ್ಬೇಕಾಗಿದೆ ನಾವು? ಹಾಗೆ ನಾವು ಶಿಷ್ಯರಿಗೆ ನೋವೇನು ಮಾಡ್ಬೇಕಾಗಿಲ್ಲ, ಅದು ನಮ್ಮ ಉದ್ದೇಶನೂ ಅಲ್ಲ. ಒಂದು ಖುಷಿಯಾಗಿ ಒಂದು ವಾತಾವರಣ. ನಾನು ಹೇಳೋದು ಹಾಬಿ ಕ್ಲಾಸಸ್. ನಾನು ಇದನ್ನು ಒಂದು ಮತ್ತೆ ಹೇಳ್ತೀನಿ, ಗುರು ಶಿಷ್ಯರ ವಿಷಯ ಬಂದಾಗ ಈಗಾಗ್ಲೇ ನಿಮ್ಗೆಲ್ಲ ತುಂಬಾ ಪ್ರೆಷರ್ ಇದೆ. ಪಾಠ ಓದೋದಾಗ್ಲಿ ಇದಾಗ್ಲಿ, ದಿಸ್ ಬಿಕಮ್ ದಟ್ ರ್ಯಾಟ್ ರೇಸ್ ಅಂಡ್ ಪಿಯರ್ ಪ್ರೆಷರ್. ಅದೆಲ್ಲ ಇವತ್ತು ನೀವು ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಈಗ ಸಂಗೀತ, ನೃತ್ಯ, ರಂಗಭೂಮಿ, ಇವೆಲ್ಲ ನಾಟಕ ಎಲ್ಲ ಒಂದು ಮೊದಲು ಹಾಬಿಯಾಗೆ ಆರಂಭ ಆಗುತ್ತೆ ಓದಿನ ಜೊತೆಗೆ. ಆ ಹಾಬಿ ಕ್ಲಾಸ್ ಕೂಡ ಪ್ರೆಷರ್ ಕುಕ್ಕರ್ ಆಗ್ಬಾರ್ದು. ಇದನ್ನ ಆದಷ್ಟು ತಿಳಿಯಾಗಿ ಅವರು ಅದನ್ನ ಬೇರೆ ಕಡೆ ಇರೋ ಪ್ರೆಷರ್ನ ಇಲ್ಲಿ ಕಳ್ಕೊಳ್ಳೋ ರೀತಿ ನಾವು ವಾತಾವರಣ ಸೃಷ್ಟಿ ಮಾಡಿದ್ರೆ ಮುಂದೆ ಇದನ್ನೇ ಪ್ರೊಫೆಷನ್ ಆಗಿ ತಗೊಳ್ಳೋ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು. ನನ್ನ ಎಷ್ಟೋ ಶಿಷ್ಯರು 10ನೇ ಕ್ಲಾಸ್ನ ನಂತರ ಈ ಪರ್ಫಾರ್ಮಿಂಗ್ ಆರ್ಟ್ಸ್ನ ತಗೊಂಡು ನಾನು ಎಷ್ಟೋ ಹೇಳಿ ಇದನ್ನೂ ಸಾಧ್ಯತೆ ಇದೆ, ಅದರಲ್ಲೂ ಬೇಕಾದಷ್ಟು ಸಾಧನೆ ಮಾಡ್ಬೋದು. ಎಷ್ಟೋ ಜನ ಆ ಲೈನ್ ಕೂಡ ಹೋಗಿದ್ದಾರೆ. ಸೊ ನಾವು ಅದನ್ನ ಆ ವಾತಾವರಣ ಚೆನ್ನಾಗಿ ಮಾಡ್ಕೊಳ್ಬೇಕು. ಈ ಗುರು ಮತ್ತೆ ಗುರು ಶಿಷ್ಯ ಸಂಬಂಧ ಅನ್ನೋ ಒಂದು ಸಬ್ಜೆಕ್ಟ್ ನ
ತುಂಬಾನೇ ಚೆನ್ನಾಗಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ನಮ್ಮ ವ್ಯೂವರ್ಸ್ ಎಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಮುಂದಕ್ಕೆ ಹೋಗೋಣ. ಖಂಡಿತ. ನಾವು ಸಂಗೀತದ ಬಗ್ಗೆ ಮಾತಾಡ್ತಾ ಇದೀವಿ. ಒಂದು ಹಾಡು ಅಂತ ಬಂದ್ರೆ ವೋಕಲ್ಸ್, ನಾವು ಹಾಡೋದು ಒಂದ್ ಕಡೆ ಆದ್ರೆ ಇನ್ಸ್ಟ್ರೂಮೆಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಬೇರೆ ಬೇರೆ ತರ, ಅಂದ್ರೆ ಇವಾಗ ಶಾಸ್ತ್ರೀಯ ಸಂಗೀತ ಇರ್ಬೋದು, ಶಾಸ್ತ್ರೀಯ ಸಂಗೀತದಲ್ಲಿ ನಾವು ಬಳಸುವಂತ ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಸುಗಮ ಸಂಗೀತದಲ್ಲಿ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಇದರಲ್ಲಿ ಡಿಫ್ರೆನ್ಸಸ್ ಇರುತ್ತಾ? ಯಾವ ತರ ಅದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ? ವಾದ್ಯಗಳಲ್ಲಿ ಶಾಸ್ತ್ರೀಯ ವಾದ್ಯಗಳು ಅನ್ನೋದು, ಆದ್ರೆ ಈಗ ಯಾವ ವಾದ್ಯ ಈ ವಾದ್ಯ ಇದಕ್ ಮಾತ್ರ ಬಳಸೋದು ಅನ್ನೋದು ಮೊದಲು ಖಂಡಿತ ಇತ್ತು. ಈಗ ಒಂದು ಶಾಸ್ತ್ರೀಯ ಸಂಗೀತ ಅಂದ್ರೆ ಶಾಸ್ತ್ರೀಯ ವಾದ್ಯಗಳು, ನಾ ಹೇಳ್ದಾಗೆ ಮೂಲ ತಂಬೂರಿ, ಅದು ನಾದೋತ್ಪತ್ತಿ ಮಾಡೋದೇ ತಂಬೂರಿ, ಅದು ಒಂದು ಶ್ರುತಿಗೆ ಸಾಧಕ ಅಷ್ಟೇ. ಅದು ಬರೀ ಇಂಡಿವಿಜುವಲ್ ಆಗಿ ತಾನಾಗೆ ಅದನ್ನೊಂದು ನುಡಿಸುವಂಥದ್ದಲ್ಲ, ಅದು ನಮ್ಮ ಹಾಡುಗಾರಿಕೆಗೆ ಅದಕ್ಕೆ ಪೂರಕವಾಗಿ ಬರುವಂಥ ಒಂದು ಸಾಧನ ತಂಬೂರಿ. ಅದು ಬಿಟ್ರೆ ಒಂದು ಶಾಸ್ತ್ರೀಯ ಸಂಗೀತದ ಕಚೇರಿ ಅಂದ ಕೂಡಲೇ ನಿಮ್ಗೆ ಇಬ್ರು ಪ್ರಮುಖವಾಗಿ ಕಾಣಿಸ್ತಿದ್ರು. ಒಂದು ಪಿಟೀಲು ನುಡ್ಸೋರು, ವಯಲಿನ್, ಮತ್ತು ಮೃದಂಗ, ಒಂದು ತಾಳವಾದ್ಯ, ಒಂದು ತಂತಿ ವಾದ್ಯ. ಏನಿಲ್ದೇ ಇದ್ರು ಒಬ್ಬ ಹಾಡುಗಾರನಿಗೆ ತಂಬೂರಿ ಎಷ್ಟು ಸಾಧಕ ಬೇಕೇ ಬೇಕೋ, ಒಂದು ಪಕ್ಕವಾದ್ಯ, ಅದನ್ನ ಪಕ್ಕವಾದ್ಯಗಳು ಅಂತ ಕರೀತಾರೆ, ಅಕಂಪನಿಮೆಂಟ್ಸ್ ಅಂತ. ಅದರಲ್ಲಿ ಪಿಟೀಲು ಮತ್ತು ಮೃದಂಗ ಅತ್ಯಂತ ಮುಖ್ಯ. ಇವತ್ತಿಗೂ ಅಷ್ಟೇ, ಅದಿಲ್ಲದೆ ಯಾವುದೇ ಶಾಸ್ತ್ರೀಯ ಸಂಗೀತದ ಕಚೇರಿ ಪೂರ್ಣ ಆಗಲ್ಲ. ಅದರ ಜೊತೆಗೆ ಉಪಪಕ್ಕವಾದ್ಯಗಳನ್ನ ಬಳಸೋದಿದೆ. ಅದರಲ್ಲಿ ಖಂಜಿರ, ಘಟಂ, ಮೋರ್ಸಿಂಗ್ ಅಂತ ಬರುತ್ತೆ, ಅದು ನಾಲಿಗೆಯಲ್ಲಿ ಹಿಡಿದು ನುಡಿಸ್ತಾರೆ, ಬಾಯಿನಲ್ಲಿ ಇಟ್ಕೊಂಡು ಕಚ್ಚಿ, ಅದು ಕೂಡ ತಾಳವಾದ್ಯವಾಗಿ ಕನ್ಸಿಡರ್ ಆಗೋದು. ಅವೆಲ್ಲ ಉಪಪಕ್ಕವಾದ್ಯಗಳಾಗಿ ಶಾಸ್ತ್ರೀಯ ಸಂಗೀತಕ್ಕೆ ಬಳಸಲ್ಪಡುವಂಥದ್ದು, ಅದು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ. ಅದಲ್ಲದೆ ಕೊಳಲು, ವೀಣೆ ಎಲ್ಲ ಅದೇ ಮುಖ್ಯ ವಾದ್ಯವಾಗಿ ಕಚೇರಿಯಲ್ಲಿ ಕೊಳಲು ನುಡ್ಸೋದೇ ಒಂದು ಕಚೇರಿ. ಕೊಳಲಿಗೆ ವೀಣೆ ಮತ್ತು ಮೃದಂಗ ಮತ್ತು ಘಟಂ, ಖಂಜಿರ ಇದೆಲ್ಲ ವಾದ್ಯಗಳು ನುಡ್ಸೋದಕ್ಕೆ ಪಕ್ಕವಾದ್ಯಗಳಾಗಿ ಬಂದ್ರೆ, ವೀಣೆನೇ ಒಂದು ಪ್ರಮುಖ ವಾದ್ಯವಾಗಿ ನುಡ್ಸೋದು ವಾಡಿಕೆ. ಅದೇ ನೃತ್ಯಕ್ಕೆ ಅಂದ್ರೆ ಹಾಡುವವರ ಜೊತೆ ಮೃದಂಗ, ಕೊಳಲು, ಪಿಟೀಲು, ವೀಣೆ, ರಿದಮ್ ಪ್ಯಾಡ್ ಅಂತ ಬಂದಿದೆ, ಅದರಲ್ಲಿ ಈಗ ಖಂಜಿರ, ಮೋರ್ಸಿಂಗ್ ಮತ್ತು ಎಲ್ಲ ಎಫೆಕ್ಟ್ಸ್ ಎಲ್ಲವೂ ಅದರಲ್ಲಿ ಬರುತ್ತೆ. ಇದನ್ನೆಲ್ಲ ನೃತ್ಯದ ಸಂಗೀತಕ್ಕೆ, ಆತೋದ್ಯ ಅಂತೀವಿ, ಸಂಗೀತ ಸಾಂಗತ್ಯಕ್ಕೆ ಬಳಸ್ತಾರೆ. ಈಗ ಇದು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಾದ್ರೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಅತಿ ಪ್ರಮುಖವಾದದ್ದು ಸಾತ್, ಒಂದು ಹಾರ್ಮೋನಿಯಂ ಮತ್ತು ತಬಲಾ. ಅವೆರಡು ನಮ್ಗೆ ಹೇಗೆ ಪಿಟೀಲು ಮತ್ತು ಮೃದಂಗ ಅಂದ್ವಿ, ಅವರಿಗೆ ಹಾರ್ಮೋನಿಯಂ ಮತ್ತು ತಬಲಾ ಅತಿ ಮುಖ್ಯ. ಅದೆರಡು ಇಲ್ಲದೆ ಅವ್ರ ಕಚೇರಿ ಪೂರ್ಣ ಆಗೋದೇ ಇಲ್ಲ. ಅದಲ್ಲದೆ ಅವರಲ್ಲಿ ಸಿತಾರು, ಆಮೇಲೆ ಸಿತಾರ್ ತುಂಬಾ ಪ್ರಮುಖವಾದದ್ದು, ಆಮೇಲೆ ಇನ್ನು ಬೇಕಾದಷ್ಟು ವಾದ್ಯಗಳು, ಸಂತೂರು. ಆಮೇಲೆ ಈಗೇನಾಗಿದೆ ಅಂದ್ರೆ ಎಲ್ಲಾ ವಾದ್ಯಗಳು ಅಲ್ಲಿ ಹಿಂದೂಸ್ತಾನಿ ಕೂಡ ಪಿಟೀಲ್ ಕೂಡ ತಗೊಳ್ತಾರೆ ಕೆಲವೊಮ್ಮೆ. ಎಲ್ಲ ವಾದ್ಯಗಳು ಎಲ್ಲದಕ್ಕೂ ಸಲ್ಲುವ ಹಾಗೆ ಅದನ್ನ ಬದಲಾವಣೆಗಳನ್ನ ಮಾರ್ಪಾಟುಗಳು ಮಾಡಿಕೊಂಡು ಬದಲಾವಣೆ ಮಾಡಿಕೊಂಡು ಅದನ್ನ ಇಲ್ಲಿಗೆ ಅಳವಡಿಸ್ಕೊಳ್ಳಲಾಗಿದೆ. ಅಂದ್ರೆ ದೇ ಹ್ಯಾವ್ ಅಡ್ಯಾಪ್ಟೆಡ್ ಮೆನಿ ಇನ್ಸ್ಟ್ರೂಮೆಂಟ್ಸ್ ಟು ಬಿ ಅ ಪಾರ್ಟ್ ಆಫ್ ಆಲ್ ಕೈಂಡ್ಸ್ ಆಫ್ ಆಲ್ ಫಾರ್ಮ್ಸ್ ಆಫ್ ಮ್ಯೂಸಿಕ್ ವಿತ್ ಮೈನರ್ ಚೇಂಜಸ್ ಸರ್ಟನ್. ಇದು ಈಗ ನಾಗಸ್ವರದಲ್ಲಿ ತವಿಲು, ಇದೆಲ್ಲ ಢೋಲು, ಅದೆಲ್ಲ ಢೋಲಕ್ ಅವೆಲ್ಲ ಜನಪದ ವಾದ್ಯಗಳು ಅಂತ ಕರಿತಿದ್ವಿ ಜಾಸ್ತಿ. ಢೋಲಕ್ಕು, ದಮ್ಡಿ, ತಾಳ, ಚಿಟಿಕೆ ಅದೆಲ್ಲಾನು ಈಗ ಇದಕ್ಕೆ ಕೂಡ ಬಳಸ್ತೀವಿ ಶಾಸ್ತ್ರೀಯವಾಗೂ. ಅದೇ ಶಾಸ್ತ್ರೀಯ ವಾದ್ಯಗಳನ್ನ ನಾವು ಬೇರೆ ಬೇರೆ, ಅಂಡ್ ಗಿಟಾರ್ನ ಕೂಡ ಮ್ಯಾಂಡೋಲಿನ್, ಗಿಟಾರ್ ಇವೆಲ್ಲ ಬೇರೆ ದೇಶದಿಂದ ಬಂದಂಥ ಇನ್ಸ್ಟ್ರೂಮೆಂಟ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರು. ಅದನ್ನ ಸ್ವಲ್ಪ ಸಣ್ಣ ಪುಟ್ಟ ಮಾರ್ಪಾಡು, ಜಸ್ಟ್ ವಿತ್ ಲಿಟಲ್ ಅಡ್ಜಸ್ಟ್ಮೆಂಟ್ಸ್ ಹಿಯರ್ ಅಂಡ್ ದೇರ್, ದೇ ಆರ್ ಆಲ್ಸೋ ಬೀಯಿಂಗ್ ಯೂಸ್ಡ್ ಫಾರ್ ಅವರ್ ಕ್ಲಾಸಿಕಲ್ ಮ್ಯೂಸಿಕ್ ಅಂಡ್ ಲೈಟ್ ಮ್ಯೂಸಿಕ್ ಫಾರ್ಮ್ಸ್. ಜೊತೆಗೆ ಆ ಮ್ಯಾಂಡೋಲಿನ್ ನಲ್ಲಂತೂ ಸಂಪೂರ್ಣ ಕಚೇರಿಗಳನ್ನೇ ನೀವು ಕೇಳ್ಬೋದು, ಶಾಸ್ತ್ರೀಯ ಕಚೇರಿಗಳನ್ನ. ಇನ್ನೊಂದು ವಿಶೇಷ, ತುಂಬಾ ಆಸಕ್ತಿಯ ವಿಷಯಗಳು ಅಂದ್ರೆ ತುಂಬಾ ತಾಳವಾದ್ಯಗಳಲ್ಲಿ ಬೇರೆ ಬೇರೆ ಆಫ್ರಿಕನ್ ತಾಳವಾದ್ಯ ಎಲ್ಲ, ಈಗ ಜಂಬೆ ಅಂಡ್ ಎಷ್ಟು ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ನ ಅಲ್ಲಿಂದ ತಂದು ಇಲ್ಲಿಗೆ ಅಡ್ಯಾಪ್ಟ್ ಮಾಡ್ಕೊಂಡಿದೀವಿ. ನಮ್ಮ ರಂಗಭೂಮಿ ಇರ್ಬೋದು, ನಮ್ಮ ಜನಪದ ಸಂಗೀತ ಇರ್ಬೋದು, ಆಮೇಲೆ ಹಾಗೆ ಕೀಬೋರ್ಡು, ಪಿಯಾನೋ ಇವೆಲ್ಲ ಅಷ್ಟೇ. ಹಾರ್ಮೋನಿಯಂನ ಇನ್ನೊಂದು ವರ್ಷನ್ ಅಷ್ಟೇ, ಆದ್ರೆ ಅವೆಲ್ಲವನ್ನು ಎಲ್ಲಾ ಫಾರ್ಮಲ್ಲಿ ಎಲ್ಲಾನು ನುಡ್ಸೋಕೆ ಶುರು ಮಾಡಿದ್ದಾರೆ. ಕ್ಲಾರಿನೆಟ್ಟು, ಇದು
ಸೊ ಈಗ ಆ ಭೇದಗಳು ಇದರಲ್ಲಿ ಇದೇ ನುಡಿಸ್ಬೇಕು ಅನ್ನೋದು ಹೋಗಿದೆ. ಅದು ಅಡ್ಯಾಪ್ಟಬಿಲಿಟಿ ಜಾಸ್ತಿ ಆಗಿದೆ. ಬಟ್ ಎಲ್ಲದರಲ್ಲೂ ಎಲ್ಲವನ್ನ ನುಡ್ಸೋ ಚಾತುರ್ಯತೆ, ಪಾಂಡಿತ್ಯ ಅದನ್ನ ಹೇಳ್ಕೊಡೋರು ಎಲ್ಲ ಹೆಚ್ಚಾಗಿದ್ದಾರೆ ಈಗ. ಹಾಗಂದ್ರೆ ನಾನು ಅಲ್ಲಿಗೆ ನಾವು ಒಂದು ಪಾಸಿಟಿವ್ ತುಂಬಾ ಇದೇ ಎಷ್ಟು ಪಾಸಿಟಿವ್, ಜೊತೆಗೆ ಇನ್ನೊಂದು ಪಾಸಿಟಿವ್ ನೋಟ್ ಅಲ್ಲಿ ಅಂದ್ರೆ ಕಲಿಯೋರು ಅಷ್ಟು ಹೆಚ್ಚಾಗಿದ್ದಾರೆ ಅಂತ. ನಾವು ಎಷ್ಟೋ ಮುಂಚೆ ಕೇಳ್ತಿದ್ವಿ, ಓ ನಮ್ದೆಲ್ಲ ಹೋಯ್ತು, ನಮ್ಮ ಪರಂಪರೆ ಎಲ್ಲ ಹೋಯ್ತು, ನಮ್ಮ ನೆಕ್ಸ್ಟ್ ಜನ್ರೇಷನ್ ಎಲ್ಲ ಇಲ್ವೇ ಇಲ್ಲ. ಖಂಡಿತ ನಮ್ಮ ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ನಂಗೆ ತುಂಬಾ ಭರವಸೆ ಇದೆ. ಯಾಕಂದ್ರೆ ನಾನು ಇದು ನೋಡಿ ನಿಮ್ಮೆಲ್ಲರ ಜನ್ರೇಷನ್ ಅಲ್ಲಿ ಈ ನಮ್ಮ ಪರಂಪರೆ, ನಮ್ಮ ಸಾಹಿತ್ಯ, ನಮ್ಮ ಸಂಗೀತ, ನಮ್ಮ ಸನಾತನತೆ ಏನಿದೆ, ಆ ಕಲೆಗಳು ಎಲ್ಲವೂ, ಸಂಸ್ಕೃತಿ ಎಲ್ಲ ನಿಮ್ಮಲ್ಲಿ ತುಂಬಾ ಜೋಪಾನವಾಗಿ ಉಳಿತಾ ಇದೆ. ನೀವುಗಳು ಅದನ್ನ ಬೆಳೆಸ್ತೀರಾ ಅನ್ನೋ ಭರವಸೆ ನಂಗಂತೂ ಖಂಡಿತ ಇದೆ. ನಾಟ್ ಆಲ್ ಇಸ್ ಲಾಸ್ಟ್. ಇದೊಂದು ಚಕ್ರದ ಹಾಗೆ. ಅದು ಬೇರೆದಕ್ಕೆ ನಾವು ಅಟ್ರಾಕ್ಟ್ ಆಗೋದು ಸಹಜ, ನಮ್ಮತನಕ್ಕೆ ನಾವು ವಾಪಸ್ ಬಂದೇ ಬರ್ತೀವಿ. ಈಗ ಅದಾಗ್ಲೇ ಬರ್ತಾ ಇದೆ. ತುಂಬಾ ಜನ ಈಗ ನಮ್ಮ ಶಾಸ್ತ್ರೀಯ ಕಲೆಗಳನ್ನ ಕಲಿಯೋದು, ಬೇರೆ ಇನ್ಸ್ಟ್ರೂಮೆಂಟ್ಸ್ನು ಇದಕ್ ಮಾಡ್ಕೊಳ್ಳೋದು, ಈ ಇನ್ಸ್ಟ್ರೂಮೆಂಟ್ಸ್ನ ಅಲ್ಲಿಗೆ ತಗೊಂಡೋಗಿ ಇದರಲ್ಲಿ ವೆಸ್ಟರ್ನ್ ನುಡ್ಸೋದು, ಇವೆಲ್ಲ ಸಾಧ್ಯತೆಗಳನ್ನ ಹುಡುಕ್ತಾ ಇದೀವಿ. ಇದೆಷ್ಟು ಒಳ್ಳೆ ಬೆಳವಣಿಗೆ ಅಲ್ವಾ. ನಾವು ಕೊಡುಕೊಳ್ಳುವಿಕೆ ಅಂತ ಏನ್ ಹೇಳ್ತೀವಿ, ದಟ್ ಇಂಟರ್ ಎಕ್ಸ್ಚೇಂಜ್ ಅಂಡ್ ಇಂಟರಾಕ್ಷನ್, ಅದೆಲ್ಲ ನಡೆದಾಗ ತುಂಬಾ ಇನ್ನೂ ಬೆಳಿತೀವಿ ನಾವು ಹೊರತು ಏನೂ ಕಳ್ಕೊಳ್ಳೋದಿಲ್ಲ. ಸೊ ನನಗೆ ತುಂಬಾ ಹೆಮ್ಮೆನೂ ಇದೆ, ಭರವಸೆನೂ ಇದೆ. ನಿಮ್ಮೆಲ್ಲ ಜನ್ರೇಷನು, ಇನ್ನೂ ನೆಕ್ಸ್ಟ್ ಇನ್ನೂ ಚಿಕ್ಕವರು ಎಲ್ಲರೂ ಅದನ್ನೆಲ್ಲ ಎಷ್ಟು ಶ್ರದ್ಧೆಯಿಂದ ಕಲ್ತ್ಕೊಂಡು ನೋಡಿ. ಈಗ ನೀವು ನನ್ನಂಥ ಒಬ್ಳು ಕಲಾವಿದೆನ, ಅವಳ ಕಲೆನ, ಅವಳ ವಿಷಯಗಳನ್ನ ಇನ್ನೊಬ್ರಿಗೆ ತಲುಪಿಸೋದು ಅಂತ ನೀವು ಮಾಡ್ಕೊಂಡಿದ್ದೀರಲ್ಲ, ಬ್ಯಾಫಿಲ್ಡ್ ಬ್ರೈನ್ಸ್, ನಿಮ್ಮ ಬ್ರೈನ್ಸ್ಗೂ ಕೂಡ ನಂದೊಂದು ಸಲಾಂ. ಹಾಗೆ ಈ ಬ್ಯಾಫಿಲ್ಡ್ನೆಸ್ ನಡೀತಾ ಇರಲಿ, ಎಲ್ಲರೂ ಆಲೋಚನೆ ಮಾಡ್ತಾ ಇರಲಿ, ಏನೇನಿದೆ ಎಲ್ಲರೂ ಒಟ್ಟಾಗಿ. ಇಷ್ಟೆಲ್ಲ ಭಿನ್ನತೆಯಲ್ಲಿ ನಾವು ಆರಂಭ ಏನ್ ಮಾಡಿದ್ವಿ, ಗಣೇಶ ಭಿನ್ನತೆಯಲ್ಲಿ ಏಕತೆ. ನಾವೆಲ್ಲರೂ ವಿ ಆರ್ ಮೇಡ್ ಡಿಫ್ರೆಂಟ್. ಆ ಪ್ರತಿಯೊಂದು ಬೇರೆ 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 ವಿಷಯಗಳನ್ನ ಸೇರಿಸ್ದಾಗ್ಲೇ ಒಂದು ಒಳ್ಳೆ ಕೆಲಸ ಆಗತ್ತೆ. ಅದು ನಡೀಲಿ ಅಂತ ನಾನು ಯಾವಾಗ್ಲೂ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಆರ್ಟ್ ಫೀಲ್ಡ್ ಅಲ್ಲಿ ಇಷ್ಟೆಲ್ಲ ಬೇರೆ ಬೇರೆ ಜಾನ್ರಸ್ ಇರ್ಬೋದು, ಅದರಲ್ಲಿ ಇವತ್ತೊಂದು ಚಿಕ್ಕ ಪೋರ್ಷನ್ ಕವರ್ ಮಾಡಿದೀವಿ. ಸೊ ಇನ್ನಷ್ಟು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಮಗಿದೆ, ಹಾಗೆ ನಮ್ಮ ಆಡಿಯನ್ಸ್ಗೂ ಇದೆ. ಸೊ ಮತ್ತೆ ಇನ್ನೊಂದು ಎಪಿಸೋಡ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಎಪಿಸೋಡ್ ನ ಎಂಡ್ ಮಾಡ್ತಾ ಇದೀವಿ. ಇಷ್ಟೊತ್ತು ಇಷ್ಟೆಲ್ಲ ಶೇರ್ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ನನ್ನನ್ನು ಬರ್ಮಾಡ್ಕೊಂಡಿದ್ದಕ್ಕೆ ನಾನು ಈಗಾಗಲೇ ಹೇಳಿದೆ, ಬ್ಯಾಫಿಲ್ಡ್ ಬ್ರೈನ್ಸ್ ತಂಡ, ಇಡೀ ತಂಡಕ್ಕೆ ನನ್ನ ಪ್ರೀತಿಯ ಧನ್ಯವಾದ. ಜೊತೆಗೆ ಇನ್ನು ತುಂಬಾ ಸಾಧನೆ ನಾನೇನು ಮಾಡಿದ್ದೀನಿ ಅಂತ ನಾನು ಭಾವಿಸಲ್ಲ. ಪ್ರತಿಯೊಂದರಲ್ಲೂ ಪುಟ್ಟ ಹೆಜ್ಜೆಗಳನ್ನ ನಾನು ತಗೊಂಡಿದ್ದೀನಿ. ನನ್ಗೆ ಇರೋ ಅನುಭವನ ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ತುಂಬಾ ಸಂತೋಷ ಪಡ್ತೀನಿ. ಹಾಗೆ ನಾನು ಆರಂಭನೂ ಹಾಡಿನಿಂದನೇ ಮಾಡೋದು, ಎಲ್ಲನೂ ಕೊನೆ ಮಾಡೋದು ಹಾಡಿಂದಾನೆ ಮಾಡೋದು. ಈಗ ನಾನೇ ಕೇಳೋಣ ಅಂತಿದ್ದೆ. ಎಪಿಸೋಡ್ ನ ಮ್ಯೂಸಿಕ್ ಇಂದ, ಒಂದು ಸಾಂಗ್ ಇಂದ ಸ್ಟಾರ್ಟ್ ಮಾಡಿದ್ವಿ, ಹಾಗೇನೆ ನಿಮ್ಮ ಒಂದು ಸಾಂಗ್ ಇಂದಾನೆ ಏನ್ ಮಾಡೋಣ ಅಂತ. ಥ್ಯಾಂಕ್ ಯು. ನಾ ಹೇಳ್ದೆ, ನನ್ನ ಸಾಧನೆ ಏನೂ ಅಲ್ಲ, ಎಷ್ಟೆಷ್ಟೋ ಸಾಧನೆ ಮಾಡಿರೋ ಎಂತೆಂಥ ಮಹಾನುಭಾವರಿದ್ದಾರೆ. ಎಂದರೋ ಮಹಾನುಭಾವುಲು అందరికీ వందనములు, ఎందరో ಮಹಾನುಭಾವುಲು. ಜೊತೆಗೆ ಕನ್ನಡ ಪ್ರೀತಿ ಅಲ್ವಾ ನಮಗೆ. ಕನ್ನಡ ನುಡಿ ನಮ್ಮ ಹೆಣ್ಣು, ನಮ್ಮ ತೋಟದಿನಿಯ ಹಣ್ಣು, ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ಸುಳಿದಳು. ಹೊಸತು ರಸದ ಬಳ್ಳಿ ಹೆಣ್ಣು ಬಳಿಗೆ ಸುಳಿದಳು, ಬಳಿಗೆ ಸುಳಿದಳು, ಬಳಿಗೆ ಸುಳಿದಳು. ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು, ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು, 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 ಮಾತದಾವುದು. ಕನ್ನಡದ ಬಗ್ಗೆ ಪ್ರೀತಿ ಇರಲಿ, ನಮ್ಮ ಕಲೆಗಳ ಬಗ್ಗೆ ಪ್ರೀತಿ ಇರಲಿ, ನಮ್ಮ ಭಾರತ ಮಾತೆಯ ಬಗ್ಗೆ ಗೌರವ, ಪ್ರೀತಿ ಎಲ್ಲವೂ ಇರಲಿ. ನಮ್ಮತನದ ಜೊತೆಗೆ ನಮ್ಮ ಕಲೆ ನಮ್ಮೊಂದಿಗಿರ್ಲಿ. ನಮಸ್ಕಾರ. ನಮ್ಮ ಇಂಟೆನ್ಷನ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ನಾಲೆಡ್ಜ್ ಮತ್ತೆ ಇನ್ಫಾರ್ಮೇಶನ್ ಶೇರ್ ಮಾಡೋದು. ನಮಗೆ ನಿಮ್ಮಿಂದ ಬೇಕಾಗಿರೋದು ನಿಮ್ಮ ಎನ್ಕರೇಜ್ಮೆಂಟ್ ಮಾತ್ರ. ಸೊ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇರೆಯವ್ರ ಜೊತೆ ಸಹ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ಈ ಎಲ್ಲ ವಿಷಯ ತಿಳಿಲಿ, ಹಾಗೇನೆ ಹೆಲ್ಪ್ ಆಗಲಿ. ಕಾಮೆಂಟ್ಸ್ ಅಲ್ಲಿ ತಿಳಿಸಿ ನೀವು ಇವತ್ತು ಏನ್ ಹೊಸಾದ್ ಕಲ್ತ್ರಿ ಅಂತ, ಬೇರೆ ಯಾವ ಟಾಪಿಕ್ಸ್ನ ಕವರ್ ಮಾಡಬೇಕು ಅಂತ ಸಹ ತಿಳಿಸಿ. ನಮಸ್ಕಾರ.